ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜ ಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬೆಳ್ತಂಗಡಿಯ ಸಕಲ ಭಕ್ತರ ಹಿರಿಕಿರಿಯ ಪದತಲದಲ್ಲಿ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ನಾವು ಒಂದು ಪೂರ್ವ ವೇದಿಕೆಯಾಗಿ ಅಥವಾ ಪೀಠಿಕೆಯ ಭಾಗವಾಗಿ ಹೇಗೆ ಒಂದು ಪ್ರವೇಶಿಕೆಯ ದೃಷ್ಟಿಯಿಂದ ಅದು ಅಗತ್ಯ, ನಾವು ಹೇಗೆ ನೋಡಬೇಕು, ನೋಡುವ ಕ್ರಮದಲ್ಲೇನಾದರೂ ನಮ್ಮ ಇಷ್ಟರವರೆಗೆ ನೋಡಿದ ಕ್ರಮ ಮತ್ತು ನಾನು ನೋಡುವ ಕ್ರಮದ ವ್ಯತ್ಯಾಸಗಳೇನು, ಹಾಗೆ ಭಿನ್ನವಾಗಿ ನೋಡುವುದರಿಂದ ಏನು ಹೊಸತು ನಮಗೆ ತಿಳಿಯೋದಕ್ಕೆ ಸಾಧ್ಯ ಇದೆ ಅನ್ನುವ ಒಂದು ಸಣ್ಣ ಅವಲೋಕನವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ವಾಸ್ತವಿಕ ನಿನ್ನೆ ಎಲ್ಲ ಮುಗಿದ ಮೇಲೆ ಶ್ರೀಶಾ ಅವರು ನನ್ನ ಹತ್ರ ಹೇಳಿದರು, ಜಗತ್ತೆಲ್ಲ ಭಗವದ್ಗೀತೆಯನ್ನು ಹೊರಗಿಂದ ನೋಡ್ತಾ ಇದ್ದರೆ ನೀವು ಒಳಗಿಂದ ನೋಡ್ತಾ ಇದ್ದೀರಿ ಅಂತ. ನನಗೆ ಗೊತ್ತಿಲ್ಲ, ಜಗತ್ತು ಹೊರಗಿಂದ ನೋಡಬಹುದಾ ನೋಡಬಾರ್ದ ಬೇರೆ ವಿಷಯ, ಆದರೆ ಭಗವದ್ಗೀತೆಯನ್ನು ಒಳಗಿಂದ ನೋಡದೆ ಮತ್ತು ಹೇಗೆ ನೋಡೋದು ಅಂತಲೇ ನನಗಂತೂ ಇಷ್ಟರವರೆಗೆ ಬೇರೆ ಯಾವ ಸಾಧ್ಯತೆಗಳು ನನಗೆ ಅದನ್ನು ಓದುವಾಗಲಿ ಅದರ ಪೂರ್ವ ಸನ್ನಿವೇಶಗಳನ್ನು ತಿಳಿದುಕೊಳ್ಳುವ ಸಂದರ್ಭದಲ್ಲಾಗಲಿ ಕಾಣಿಸಲಿಲ್ಲ. ಅದು ಖಂಡಿತಕ್ಕೂ ಒಂದು ಹೊರಗಿನ ಯುದ್ಧಕ್ಕೆ ಸಂಬಂಧಪಟ್ಟ ಒಬ್ಬ ಯೋಧನನ್ನು ಸಿದ್ಧಪಡಿಸುವ ಸಂಗತಿ ಆಗಿದ್ದರೆ ಸುಮಾರು 5,000 ವರ್ಷಗಳು ಮಿನಿಮಮ್ ಅಂತ ಅಂದ್ಕೊಳ್ಳೋಣ. ಈ 5,000 ವರ್ಷಗಳಲ್ಲಿ ಅದು ಕೇವಲ ಒಬ್ಬ ಆರ್ಮಿಯವರೋ ಯುದ್ಧಕ್ಕೆ ಹೋಗುವವರೋ ಓದುವ ಒಂದು ಗ್ರಂಥವಾಗ್ತಿತ್ತು. ಯಾರಿಗೆಲ್ಲ ಯುದ್ಧಕ್ಕೆ ಹೋಗಬೇಕು ಅನ್ನೋ ಪ್ರೇರಣೆ ಬೇಕು, ಯಾರಿಗೆ ಯುದ್ಧದಲ್ಲಿ ಯಾವುದೋ ಭಯ ಇದ್ದರೆ ಭಯ ಕಳ್ಕೊಳ್ಬೇಕು, ಅಥವಾ ತಾನು ಯುದ್ಧವನ್ನು ತಮ್ಮ ದೇಶದ ದೃಷ್ಟಿಯಿಂದವೋ ತನ್ನ ಸ್ವಧರ್ಮದ ದೃಷ್ಟಿಯಿಂದಲೋ ನಡೆಸುವಾಗ ಪಾಲಿಸಬೇಕಾದ ನಿಯಮಗಳೇನು ಅನ್ನೋದನ್ನು ತಿಳ್ಕೊಳ್ಳುವವನು ಮಾತ್ರ ಭಗವದ್ಗೀತೆ ಓದ್ತಿರ್ತಿದ್ದ. ನಿಮಗೆ ಇಡೀ ಭಗವದ್ಗೀತೆಯನ್ನು ನೋಡುವಾಗ ಗೊತ್ತಾಗುತ್ತೆ, ಒಬ್ಬ ಯೋಧನನ್ನು ಸಿದ್ಧಪಡಿಸುವುದು ಶ್ರೀಕೃಷ್ಣನ ಕೆಲಸವಲ್ಲ, ಆಗಿರಲಿಲ್ಲ. ಯೋಧನ ಒಳಗೆ ಸಕಲವನ್ನೂ ಬಲ್ಲ ಒಬ್ಬ ಜ್ಞಾನಿಯನ್ನು, ಒಂದು ಸಾಂಖ್ಯ ತತ್ವವನ್ನು, ಆ ಮೂಲಕ ಅಧ್ಯಾತ್ಮದ ತುದಿಯ ಆತ್ಮ ವಿಮರ್ಶೆಯೋ ಆತ್ಮಾವಲೋಕನವೋ ಆತ್ಮಜಿಜ್ಞಾಸೆಯೋ ಆತ್ಮವನ್ನು ತಿಳಿಯುವಂತಹ ಒಂದು ವಿಶೇಷ ಕ್ರಿಯೆಯೋ ಅದರ ಜೊತೆಗೆ ಒಬ್ಬ ಬಲ್ಲವನು ಇನ್ನೊಬ್ಬ ತಿಳಿಯುವವನಿಗೆ ಹೇಗೆಲ್ಲ ಪಾಂಕ್ತವಾಗಿ ಸೋಪಾನಬದ್ಧವಾಗಿ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನುವುದನ್ನು ತಿಳಿಸುವುದಕ್ಕಾಗಿ ಭಗವದ್ಗೀತೆ ಇದೆ ಅನ್ನೋದು ನನ್ನ ದೃಢವಾದ ನಂಬಿಕೆ. ಇಂತಹ ಒಂದು ಸನ್ನಿವೇಶದಲ್ಲಿ ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಅನೇಕರಿದ್ದರು, ಮಾರ್ಕಂಡೇಯ, ಲೋಮಶ ಅಥವಾ ಬೇಕಾದಷ್ಟು ಋಷಿಮುನಿಗಳು ವನಪರ್ವದಲ್ಲೂ ನಿಮಗೆ ನೋಡಿದರೆ ಪಾಂಡವರನ್ನು ಸಾಕಷ್ಟು ಜನ ಋಷಿಗಳು ಬಂದು ಭೇಟಿಯಾಗಿ ಕತೆ ಹೇಳ್ತಾರೆ. ಸಾಕ್ಷಾತ್ ವೇದವ್ಯಾಸರಿಗೆ ಬೇಕಾದಷ್ಟು ಜನ ಋಷಿಗಳಿದ್ದರು, ಅವರನ್ನು ಕರೆದು ಹೇಳಬಹುದಿತ್ತು, ಈ ಧೃತರಾಷ್ಟ್ರನಿಗೆ ನೀನು ಕುಳಿತು ವರದಿ ಮಾಡು ಅಂತ. ಒಂದೋ ಸ್ವಯಂ ಅವರು ಋಷಿಗಳೇ ಇದ್ದದ್ರಿಂದ ಅವರಿಗೆ ಅದು
ತಮ್ಮಷ್ಟಕ್ಕೆ ತಿಳಿಯುವ ಸಾಧ್ಯತೆ ಇತ್ತು, ಅವರು ತಿಳಿದು ಹೇಳುತ್ತಿದ್ದರು. ಆದರೆ ಯಾವಾಗ ಧೃತರಾಷ್ಟ್ರ ತಾನು ತಿಳಿಯುವುದಕ್ಕೆ ಆಸಕ್ತನಿದ್ದೇನೆ, ಆದರೆ ಕಿವಿಯಿಂದ ಕೇಳುವುದರ ಒಂದು ಅಂಶ ಭಾಗ ಮಾತ್ರ ಸಾಕು, ಕಾಣುವುದು ನನಗೆ ಬೇಕಾಗಿಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸಿದ ಮೇಲೆ ವೇದವ್ಯಾಸರು ವರದಿಗಾರನನ್ನಾಗಿ ಆಯ್ಕೆ ಮಾಡುವುದು ಸಂಜಯನನ್ನು ಯಾಕೆ ಅಂತ ನಾನು ನಿನ್ನೆ ಪ್ರಶ್ನೆ ಹಾಕಿ ಮುಕ್ತಾಯಗೊಳಿಸಿದ್ದೆ. ಸಂಜಯನೇ ಯಾಕೆ ಅವರಿಗೆ ಆಯ್ಕೆಯ ಒಬ್ಬ ವ್ಯಕ್ತಿಯಾದ? ಬಹಳ ಜನರಿಗೆ ಮಹಾಭಾರತದ ಎಷ್ಟೋ ಸಂಗತಿಗಳು ಗೊತ್ತೇ ಇಲ್ಲ. ಇದು ನಾನು ವೈಯಕ್ತಿಕವಾಗಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಮುಖಾಮುಖಿ ಆದಾಗ ಅನುಭವಿಸ್ತಾ ಇರುವ ಸಮಸ್ಯೆ ಅಥವಾ ಪ್ರಶ್ನೆ. ಪಾಪ ಅನೇಕರಿಗೆ ಹೇಗೆ ವೇದವ್ಯಾಸರ ಮಗ ಹೇಗೆ ಧೃತರಾಷ್ಟ್ರ, ಯಾರಿಂದ ಹೇಗಾಯಿತು ಅನ್ನುವ ಹಿನ್ನೆಲೆ ಕೂಡ ಕಷ್ಟ, ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ನಾನು ಬಹಳ ದುಃಖದಿಂದ ಹೇಳೋದು ನಮ್ಮ ಪೂರ್ವಜರು, ನಮ್ಮ ಹಿರಿಯರು. ಒಂದು ಕಾಲದಲ್ಲಿ ಮನೆಯಲ್ಲಿ ಪಠನ ಮಾಡ್ತಿದ್ದಂತಹ ಮಹಾಭಾರತವನ್ನು, ಒಂದು ರಾಮಾಯಣವನ್ನು ಅಥವಾ ಯಾವುದೋ ಶ್ರೀಮದ್ ಭಾಗವತ ಮೊದಲಾದ ಪುರಾಣಗಳನ್ನು ಪಠನ ಮಾಡುವ ಕ್ರಮವನ್ನೇ ನಿಲ್ಲಿಸಿ ನಮಗೀಗ ಏನೂ ಗೊತ್ತಿಲ್ಲದ ಒಂದು ನಿರ್ವಾತ ಪ್ರದೇಶದಲ್ಲಿ ಬಿಟ್ಟು ಹೋಗಿದ್ದಾರೆ. ಆ ಎಲ್ಲ ದುಃಖಗಳ ಜೊತೆಗೆ ನಾನು ಹೇಳೋದು, ಸಂಜಯ ಕೂಡ ಯಾರು ಅಂತ ಅನೇಕರಿಗೆ ಪ್ರಶ್ನೆ ಇದೆ. ನಾನು ಬಹಳ ಸುದೀರ್ಘವಾಗಿ ವಂಶಚರಿತ್ರೆಯನ್ನೆಲ್ಲ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ವಂಶಚರಿತ್ರೆ ಹೇಳಬೇಕಾದ್ರೆ ಮಹಾಭಿಷನಿಂದ ಆರಂಭ ಮಾಡಿ ಅವನು ಸ್ವರ್ಗದಿಂದ ಚ್ಯುತನಾದ, ಆ ಸ್ವರ್ಗಚ್ಯುತನಾಗುವ ಹೊತ್ತಿಗೆ ಅವನಿಗೆ ಕೆಲವು ಶಾಪಗಳು, ಅದಕ್ಕನುಗುಣವಾಗಿ ಅವನು ಶಾಂತನುವಾಗಿ ಹುಟ್ಟಿ ಆ ಶಾಂತನು ಗಂಗೆಯನ್ನು ಮದುವೆ ಆಗುವಂತಹ ಪ್ರಕರಣ, ಗಂಗೆಯಿಂದ ಹುಟ್ಟುವಾಗ ಅಷ್ಟವಸುಗಳು ಬಂದು ಆ ಗಂಗೆಯ ಮುಖಾಂತರ ಜನ್ಮ ತಳೆದು ಗಂಗೆಯ ಮಾತಿಗೆ ಅನುಗುಣವಾಗಿ, ಷರತ್ತಿಗೆ ಅನುಗುಣವಾಗಿ ಆ ಎಲ್ಲ ಮಕ್ಕಳನ್ನು ಮತ್ತೆ ಅವಳು ನೀರಿಗೆ ಹಾಕುವ ಪ್ರಕರಣ, ಪ್ರಶ್ನಿಸಿದ ದಿನ ನಾನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದ ಗಂಗೆಯನ್ನು ಯಾವತ್ತು ಭೀಷ್ಮರು ಹುಟ್ಟಿದ್ರು ಆವತ್ತು ಪ್ರಶ್ನೆ ಮಾಡಿದ ಶಾಂತನು, ಎಲ್ಲ ಮಕ್ಕಳನ್ನು ನೀರಿಗೆ ಹಾಕ್ತಿಯಲ್ಲ ಏನು ಕತೆ ಅಂತ. ಹಾಗೆ ಉಳಿದವ ಭೀಷ್ಮ ಒಬ್ಬನೇ. ಶಾಂತನುವಿಗೆ ಒಬ್ಬನೇ ಒಬ್ಬ ಮಗ ಭೀಷ್ಮ. ಇಂಥ ಒಬ್ಬನೇ ಒಬ್ಬ ಮಗ ಭೀಷ್ಮನಿದ್ದಾಗ ಶಾಂತನು ಒಂದು ಪ್ರೇಮಕ್ಕೆ ಬಲಿಯಾಗ್ತಾನೆ. ನಿಮಗೆ ಗೊತ್ತು, ಅದು ಸತ್ಯವತಿಯ ಪ್ರೇಮ ಪ್ರಕರಣ. ಆ ಪ್ರೇಮಕ್ಕೆ ಬಲಿಯಾದಾಗ ಸತ್ಯವತಿಯ ತಂದೆ ದಾಶರಾಜ ಅವನು ಒಂದು ಕಡ್ಡಾಯವಾದ ಒಂದು ನಿಯಮವನ್ನು, ಷರತ್ತನ್ನು ಒಪ್ಪಿಕೊಂಡ್ರಷ್ಟೇ ಮದುವೆ ಮಾಡಿಸಿಕೊಡ್ತೇನೆ ಅಂತಾನೆ. ಅದು ಏನು ಅಂದರೆ, ನನ್ನ ಮಗಳಿಗೆ ಹುಟ್ಟಿದ ಮಗನನ್ನಷ್ಟೇ ಮುಂದಿನ ನೀನು ರಾಜನನ್ನಾಗಿ ಮಾಡುವುದಾದರೆ ಮಾತ್ರ ನಾನು ಮದುವೆ ಮಾಡಿಸ್ಕೊಡ್ತೇನೆ. ಶಾಂತನು ಗೊಂದಲಕ್ಕೆ ಒಳಗಾದ. ಈಗಾಗಲೇ ಹುಟ್ಟಿದ ಏಕಮಾತ್ರ ಪುತ್ರ, ಅವನನ್ನು ಬಿಟ್ಟು ಈ ಸತ್ಯವತಿಗೆ ಹುಟ್ಟಿದ ಮಗನನ್ನು ತಾನು ವಂಶದ ಮುಂದುವರಿಕೆಯ ರಾಜನನ್ನಾಗಿ ಮಾಡಬೇಕು ಅನ್ನುವ ನಿಯಮ ಒಂದು ಕಡೆಯಿಂದ ಒಪ್ಪಿಕೊಳ್ಳಿಕ್ಕೆ ಭೀಷ್ಮನ ಮೇಲಿನ ಪ್ರೀತಿ ತಡೆಯುತ್ತಿದೆ, ಇನ್ನೊಂದು ಕಡೆಯಿಂದ ಸತ್ಯವತಿಯ ಪ್ರೇಮ ಅವನನ್ನು ಅವ್ಯಾಹತವಾಗಿ ಎಳೆಯುತ್ತಿದೆ. ಇಂಥ ಹೊತ್ತಲ್ಲಿ ಬಹಳ ಸಂಕಷ್ಟ, ಉಭಯ ಸಂಕಟಗಳಲ್ಲಿ ಬಿದ್ದು ಒದ್ದಾಡುವ ಶಾಂತನುವನ್ನು ಗಮನಿಸಿ ಭೀಷ್ಮ ಕೇಳ್ತಾನೆ, ಯಾಕೆ ಅಪ್ಪ, ಏನು ಚಿಂತೆ, ಯಾಕೋ ನೀನು ಮೊದಲಿನ ಹಾಗಿಲ್ಲ, ಸ್ವಲ್ಪ ಮನಸ್ಸು ವಿಹ್ವಲವಾಗಿದೆ, ಎಲ್ಲೋ ವಿಮುಖನಾದ ಹಾಗೆ ಕಾಣಿಸ್ತಿ, ಯಾಕಪ್ಪ ಅಂತ. ಮುಂದೆ ಮಂತ್ರಿಗಳು ಮೊದಲಾದವರು ಭೀಷ್ಮನಿಗೆ ಇರುವ ಸಂಗತಿಯನ್ನು ಹೇಳುತ್ತಾರೆ. ಅವನು ಒಂದು ಪ್ರೇಮದಲ್ಲಿ ಬಿದ್ದಿದ್ದಾನೆ, ಆ ಪ್ರೇಮ ಅವನಿಗೆ ಸಂಭವಿಸಿದೆ. ಆದರೆ ಮದುವೆ ಮಾಡಿಕೊಡಬೇಕಾದ್ರೆ ಅವನ ಅಪ್ಪ ಹೀಗೊಂದು ಕರಾರು ಹಾಕಿದ್ದಾನೆ. ಅದಕ್ಕನುಗುಣವಾಗಿ ಭೀಷ್ಮ ಒಂದು ಶಪಥ ಮಾಡುವುದು, ತಾನೆಂದೂ ತನ್ನ ಅಖಂಡ ಬ್ರಹ್ಮಚರ್ಯವನ್ನು ಸ್ಥಾಪಿಸ್ತೇನೆ. ನೋಡಿ, ಅಲ್ಲಿ ಬರೇ ಮದುವೆ ಆಗದಿದ್ದರೆ ಸಾಲುವುದಿಲ್ಲ ಅಂತ ಆಗದ ದಶರಥಿ ಹೇಳ್ತಾನೆ. ಭೀಷ್ಮ ಸ್ವತಃ ಹೋಗಿ ಹೇಳೋದು ಅವನ ಮುಂದೆ ಈ ಮಾತನ್ನು, ನಾನು ಅಖಂಡ ಬ್ರಹ್ಮಚರ್ಯವನ್ನು ಸಾಧಿಸ್ತೇನೆ, ಯಾವತ್ತೂ ಮದುವೆ ಆಗೋದಿಲ್ಲ ಅನ್ನುವ ಮಾತನ್ನು. ಯಾಕಂದ್ರೆ ನನಗೆ ಈಗ ಭೀಷ್ಮಾಚಾರ್ಯರಿಗೆ ಕೊಡಲ್ಲ, ಕರಾರಿನ ಪ್ರಕಾರ ಒಪ್ಪಿಕೊಂಡ ಶಾಂತನು ಅಂದ್ಕೊಳ್ಳೋಣ, ಭೀಷ್ಮಾಚಾರ್ಯ ಕೊಡಲ್ಲ, ಸತ್ಯವತಿಯ ಮುಂದುವರಿಕೆಗೆ ಕೊಡ್ತೇನೆ. ಒಂದು ವೇಳೆ ಭೀಷ್ಮಾಚಾರ್ಯರು ಮದುವೆ ಆದರೆ ಅಂತ ದಾಶರಥಿಯ ಪ್ರಶ್ನೆ ಬರುತ್ತೆ. ಆಗ ಅವನು ಹೇಳೋದು, ನಾನು ಅಖಂಡ ಬ್ರಹ್ಮಚಾರಿಯಾಗಿ ಯಾವತ್ತೂ ಮದುವೆ ಆಗದೆ ನೀನು ಹೇಳಿದ ಮಾತಿಗನುಗುಣವಾಗಿ ಸತ್ಯವತಿಯ ವಂಶ ಮುಂದುವರಿಯೋದನ್ನು ನೋಡಿಕೊಳ್ತೇನೆ. ಹಾಗೆ ಭೀಷ್ಮಾಚಾರ್ಯರ ಭೀಷ್ಮ ಪ್ರತಿಜ್ಞೆ ಅಂತಲೇ ಆಗ ಅದು
ಅದು ಯಾರನ್ನಾದರೂ ಭೀಷತಿ ಭಯಪಡಿಸುವಂತೆ ಇದ್ದಂತಹ ಒಂದು ಪ್ರತಿಜ್ಞೆ ಆದದ್ದರಿಂದ ಭೀಷ್ಮರಾದದ್ದು ತನ್ನ ಪ್ರತಿಜ್ಞೆಯಿಂದ. ಅಂಥ ಭೀಷ್ಮಾಚಾರ್ಯರು ಪಡೆದು ಆಚಾರ್ಯನಾಗುವುದು ಬ್ರಾಹ್ಮಣ ಅಂತಲ್ಲ, ಬ್ರಾಹ್ಮಣತ್ವ ಹುಟ್ಟಿನಿಂದ ಬರುವುದಲ್ಲ ಅನ್ನುವುದಕ್ಕೆ ಸೂಚನೆ. ಅವನು ಆಚಾರ್ಯತ್ವವನ್ನು ಪಡೆದ ಅಂತ. ಇಂಥ ಭೀಷ್ಮರಂಥ ಒಬ್ಬ ಪ್ರತಿಜ್ಞೆಯನ್ನು ಪಡೆದ ಮನುಷ್ಯ ಆ ಬಳಿಕ ತನ್ನ ವಂಶದಲ್ಲಿ, ಅಂದರೆ ತನ್ನ ತಂದೆಯ ವಂಶದಲ್ಲಿ ಹುಟ್ಟಿದ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅನ್ನುವ ಇಬ್ಬರು ಮಕ್ಕಳನ್ನು ಸತ್ಯವತಿಯ ಮುಂದೆ ಬೆಳೆಸ್ತಾ ಇರುವ ಹೊತ್ತಿಗೆ ಚಿತ್ರಾಂಗದ ಅಂಥದೇ ಹೆಸರಿನ ಇನ್ನೊಬ್ಬ ರಾಜನ ಜೊತೆಗೆ ದ್ವಂದ್ವ ಯುದ್ಧ ಮಾಡಿ ಸತ್ತು ಹೋಗ್ತಾನೆ. ಅದು ದ್ವಂದ್ವ ಯುದ್ಧ, ಮೂರನೆಯವರು ಸೇರುವ ಹಾಗಿಲ್ಲ. ಇಲ್ಲದ್ರೆ ಭೀಷ್ಮಾಚಾರ್ಯರಿಗೆ ಕ್ಷಣ ಮಾತ್ರದ ವಿಷಯ ಚಿತ್ರಾಂಗದನನ್ನು ಸೋಲಿಸುವುದು. ಆದರೆ ಚಿತ್ರಾಂಗದನನ್ನು ಸೋಲಿಸಲಿಕ್ಕೆ ಆಗದ ಹಾಗೆ ಒಂದು ಕಂಡೀಷನ್ ಅವನು ಹಾಕಿಕೊಂಡದ್ದು ದ್ವಂದ್ವ ಯುದ್ಧ. ನಾನು ಮತ್ತು ಇನ್ನೊಬ್ಬ ಅವನು ಮಾತ್ರ ಇರಬೇಕು ಆ ಚಿತ್ರಾಂಗದ. ಇಬ್ಬರು ಚಿತ್ರಾಂಗದರಲ್ಲಿ ಸತ್ಯವತಿಯ ಮಗ ಚಿತ್ರಾಂಗದ ಸಾಯ್ತಾನೆ, ಉಳಿಯುವವನು ವಿಚಿತ್ರವೀರ್ಯ ಒಬ್ಬನೇ. ಆ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸಿಕೊಂಡು ಅವನ ವಂಶ ಮುಂದುವರಿಸುವ ಒಂದು ಜವಾಬ್ದಾರಿ ಇರುತ್ತೆ. ಯಾರು ಮದುವೆ ಮುಂದುವರಿಸೋದು? ಮದುವೆ ಮಾಡಿಸ್ಬೇಕಾದ್ರೆ ಈ ವಿಚಿತ್ರವೀರ್ಯ ಅಷ್ಟು ಬಲಿಷ್ಠನಲ್ಲ. ಇತ್ತ ಅಂಬಿಕೆ ಅಂಬಾಲಿಕೆಯರು 3 ಜನ ಹೆಣ್ಣು ಮಕ್ಕಳ ಸ್ವಯಂವರ ನಿರ್ಣಯ ಆದದ್ದು ಗೊತ್ತಾಗುತ್ತೆ. ಸಾಕ್ಷಾತ್ ಸತ್ಯವತಿ ಆದೇಶದ ಮೇಲೆ ಭೀಷ್ಮಾಚಾರ್ಯರು ತನ್ನ ತಮ್ಮನಿಗಾಗಿ ವಿಚಿತ್ರವೀರ್ಯನಿಗಾಗಿ ಆ ಹೆಣ್ಣು ಮಕ್ಕಳನ್ನು ಅಪಹರಿಸಿ ತರ್ತಾರೆ. ವಿವಾಹದಲ್ಲಿ ಅಷ್ಟ ವಿಧದ ವಿವಾಹಗಳನ್ನು ಆ ಕಾಲಕ್ಕೆ ಅದು ಸ್ವೀಕೃತವಾಗಿತ್ತು, ಧರ್ಮಬದ್ಧವಾಗಿತ್ತು ಅಂತ ವೇದವ್ಯಾಸರು ಉಲ್ಲೇಖ ಮಾಡ್ತಾರೆ. ಅಂಥದ್ದೊಂದು ವಿಧಿ ವಿವಾಹ ರಾಕ್ಷಸೀಯ ವಿವಾಹ, ಅಪಹರಿಸಿ ತರೋದು ಬಲಾತ್ಕಾರದಿಂದ. ಅದು ಹೇಗೆ ಬರೇ ಬಲಾತ್ಕಾರದಿಂದ ಕರೆದು ತಂದರೆ ಸಾಲೋದಿಲ್ಲ. ಎದುರಾಳಿಗಳು ಅದನ್ನು ಒಪ್ಪೋಸ್ ಮಾಡುವವರು, ಶತ್ರುಗಳು ಆಕ್ರಮಣ ಮಾಡ್ಬೋದು. ಆ ಹೆಣ್ಣಿನ ಕಡೆಯವರು, ಹೆಣ್ಣನ್ನು ಅಪೇಕ್ಷಿಸಿದ ರಾಜರುಗಳು, ಅವರನ್ನೆಲ್ಲ ಗೆಲ್ಲಲಿಕ್ಕೆ ಸಿದ್ಧನಿದ್ದವನು ಕರ್ಕೊಂಡು ಬಂದರೆ, ಗೆದ್ದು ತಂದರೆ ಆಗ ರಾಕ್ಷಸೀಯ ವಿವಾಹ ಆಕ್ಸೆಪ್ಟೇಬಲ್. ಹಾಗೆ ಭೀಷ್ಮಾಚಾರ್ಯರು ಆ ಹೆಣ್ಣು ಮಕ್ಕಳನ್ನು ಗೆದ್ದು ತರ್ತಾರೆ. ಆಗಲೇ ಶಾಳ್ವನ ಜೊತೆಗೆ ಪ್ರೇಮ ಇರ್ತದೆ ಅಂಬೆಗೆ. ಅವಳು ಅದನ್ನು ನಿವೇದಿಸಿಕೊಳ್ತಾಳೆ. ನನಗೆ ಅಂಬೆ ಹೇಳಿಕೊಳ್ಳುವ ಮಾತು, ನನಗೆ ಅವರ ಜೊತೆಗೆ ಪ್ರೇಮವಿದೆ, ನೀನು ನನ್ನನ್ನು ಅಪಹರಿಸಿ ತಂದಿದ್ದಿ, ನನ್ನನ್ನು ಬಿಟ್ಟು ಕೊಡು, ನಾನು ಶಾಳ್ವನನ್ನು ಸೇರ್ತೀನಿ. ಹಾಗೆ ಶಾಳ್ವನನ್ನು ಸೇರಲಿಕ್ಕೆ ಅವಳು ಹೋದರೆ ಶಾಳ್ವ ಹೇಳ್ತಾನೆ, ನಾನು ಸೋತವನು, ಗೆದ್ದವನು ಅವನು, ಅವನ ಹತ್ತಿರ ಹೋಗಿ ಬಂದವಳು ನೀನು, ನಾನು ನಿನ್ನನ್ನು ಮುಟ್ಟುವುದಿಲ್ಲ. ಹೀಗಾಗಿ ಅಂಬೆ ಅತಂತ್ರವಾಗಿ ಮುಂದೆ ಅವಳು ದೊಡ್ಡ ತಪಸ್ಸು, ಅವಳದೊಂದು ಬಹಳ ದೀರ್ಘ ಆಖ್ಯಾನ ಇದೆ. ಅವಳ ಆ ತಪಸ್ಸಿನ ವೈಖರಿ, ಒಬ್ಬ ಹೆಣ್ಣು ಕೆಟ್ಟರೆ ಅಥವಾ ಕೆಟ್ಟರೆ ಮನಸ್ಸು ಕೆಟ್ಟರೆ ಅಥವಾ ಅವಳ ಹೃದಯದಲ್ಲಿ ನೋವು ಉಂಟಾದರೆ ಯಾವ ಮಟ್ಟಕ್ಕೆ ಒಬ್ಬಳು ಹೆಣ್ಣು ಹೋಗ್ಬೋದು ಮತ್ತು ಏನನ್ನು ಸಾಧಿಸಿ ಹೊರಗೆ ಬರಬಹುದು ಅನ್ನೋದಕ್ಕೆ ಅಂಬೆಯ ಉಪಾಖ್ಯಾನ ಇದೆ. ಅದರ ಪರಿಣಾಮವಾಗಿ ಅವಳು ಮುಂದೆ ಶಿಖಂಡಿಯಾಗಿ ಭೀಷ್ಮಾಚಾರ್ಯರನ್ನು ಕೊಲ್ತಾಳೆ. ಇದರ ಇನ್ನೊಂದು ಭಾಗ ಅಂಬಿಕೆ ಅಂಬಾಲಿಕೆಯರು, ಅವರಿಗೆ ಈ ವಿಚಿತ್ರವೀರ್ಯನಿಂದ ಸಂತಾನ ಆಗುವುದಿಲ್ಲ. ಸಂತಾನವಿಲ್ಲದೆ ವಿಚಿತ್ರವೀರ್ಯ ಸಾಯ್ತಾನೆ ಕ್ಷಯ ರೋಗದಿಂದ. ಆಗ ಸಂತಾನಕ್ಕಾಗಿ ಸತ್ಯವತಿ ಸಾಕ್ಷಾತ್ ಭೀಷ್ಮನನ್ನೇ ಕೇಳಿಕೊಳ್ತಾಳೆ, ನೀನು ಮದುವೆ ಆಗು, ನಿನ್ನಿಂದಾದರೂ ಸಂತಾನ ಮುಂದುವರಿಯಲಿ ಅಂತ. ಯಾವ ಅಪ್ಪನ ಅಪೇಕ್ಷೆ ಇತ್ತು ಸತ್ಯವತಿಯ ವಂಶ ಮುಂದುವರಿಬೇಕು ಅಂತ, ಅದೇ ಸತ್ಯವತಿ ತಾನೇ ಭೀಷ್ಮರನ್ನು ಕೇಳ್ಕೊಳ್ತಾಳೆ, ನಿನ್ನ ವಂಶ ಮುಂದುವರಿಯಲಿ, ನೀನು ಮದುವೆ ಆಗು, ನಾನು ಪ್ರತಿಜ್ಞೆ ಮಾಡಿದ್ದನ್ನು ಮುರಿಯೋದಿಲ್ಲ ಅಂತ. ಭೀಷ್ಮಾಚಾರ್ಯರು ಬೇರೆ ಬೇರೆ ಸಾಧ್ಯತೆಗಳನ್ನು ಮಾತನಾಡುವಾಗ ನಿಯೋಗ ಪದ್ಧತಿ ಆ ಕಾಲಕ್ಕೆ ಒಂದು ಧರ್ಮ. ತನ್ನ ಹೆಂಡತಿಗೆ ಗಂಡನಿಂದ ಮದುವೆ ಆಗಿ ಗಂಡನಿಂದ ಮಕ್ಕಳಾಗದಿದ್ದರೆ ಆಗ ಅವಳು ಬೇರೆ ಪುರುಷನಿಂದ ಮಕ್ಕಳನ್ನು ಪಡೆಯಬಹುದು ಅಂತ ಒಂದು ನಿಯೋಗ ಪದ್ಧತಿ ಆ ಕಾಲಕ್ಕೆ ಧರ್ಮ. ನೋಡಿ, ಸಾಮಾಜಿಕ ಧರ್ಮಗಳು ಬದಲಾಗ್ತಾ ಇರ್ತವೆ. ನಿಮಗೆ ಗೊತ್ತು, ಸತಿ ಪದ್ಧತಿ ಒಂದು ಕಾಲಕ್ಕೆ ಸಾಮಾಜಿಕ ಧರ್ಮ, ರಾಜಾ ರಾಮಮೋಹನ್ ರಾಯ್ ಬಂದು ಅದನ್ನು ನಿವಾರಿಸುವವರೆಗೆ. ಆನಂತರ ಇಂಥದ್ದು ಅನೇಕ ಸಾಮಾಜಿಕ ಬಾಲ್ಯ ವಿವಾಹ, ಇವತ್ತದು ಅನಿಷ್ಟ, ಒಂದು ಕಾಲಕ್ಕೆ ಅದು ಧರ್ಮ. ಹಾಗೆ ನಿಯೋಗ ಧರ್ಮ ಇತ್ತು. ಅದಕ್ಕನುಗುಣವಾಗಿ ಹುಟ್ಟಿದ ಮಕ್ಕಳೇ ಈ ಅಂಬಿಕೆ ಅಂಬಾಲಿಕೆಯಿಂದ ಮತ್ತು ಒಬ್ಬ ದಾಸಿಯಿಂದ ಸತ್ಯವತಿ ಮತ್ತು ಭೀಷ್ಮಾಚಾರ್ಯರು ನಿರ್ಣಯ ಮಾಡ್ತಾರೆ. ಆಗ ಅವಳು ರಿವೀಲ್ ಮಾಡ್ತಾಳೆ, ವೇದವ್ಯಾಸರು ನನ್ನ ಮಗ ಅಂತ.
ಸತ್ಯವತಿಗೆ ಆಗಲೇ ಪರಾಶರರಿಂದ ಆದ ಮಗ ವೇದವ್ಯಾಸ. ಆ ವೇದವ್ಯಾಸರು ನನ್ನ ಮಗ ಅಂತ ರಿವೀಲ್ ಮಾಡಿದಾಗ, ಮತ್ತು ನಿನ್ನ ಮಗನನ್ನೇ ಕರೆದು ಈ ಸೊಸೆಯಂದಿರಿಂದ ಮಕ್ಕಳನ್ನು ಪಡೆ ಅಂತ ಭೀಷ್ಮಾಚಾರ್ಯರೇ ಕೊಡುವಂತಹ ಸಲಹೆ. ಅದಕ್ಕನುಗುಣವಾಗಿ ವೇದವ್ಯಾಸರಿಂದ ಹುಟ್ಟಿದ ಮಕ್ಕಳು ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ. ಈ ಮೂವರಿಂದಲೇ ಮುಂದಿನ ನಮ್ಮ ಎಲ್ಲ ಕಥಾಭಾಗ. ಪಾಂಡುವಿನಿಂದ ಪಾಂಡವರು ಮತ್ತು ಧೃತರಾಷ್ಟ್ರನಿಂದ ಕೌರವರು. ಕುರು ವಂಶ, ಅದು ಇಡೀ ವಂಶಕ್ಕೆ ಆ ಹೆಸರು. ಕೌರವರು ಅಂದರೆ ಎಲ್ಲರೂ ಬಂದರು, ಬಟ್ ಅದು ಬಳಿಕ ಬಹಳ ಪಾಂಡವರು ವಿಚಿತ್ರವಾಗಿ ಬಹಳ ವಿಶೇಷವಾಗಿ ಭಿನ್ನವಾಗಿ ಬೆಳೆದದ್ರಿಂದ ಅವರು ಪಾಂಡವರಾದರು. ಇವರು ಕುರುವಂಶದ ಒಂಥರ ಅಧಿಕಾರಿಗಳಾಗಿಯೇ ಬೆಳೆದದ್ರಿಂದ ಕೌರವರಾದರು. ಇದಲ್ಲದೆ ವಿದುರನೊಬ್ಬ ಬಹಳ ಪ್ರತ್ಯೇಕ ಉಳಿಯುವ ಧರ್ಮಿಷ್ಠ. ಇದು ಪೂರ್ವಭಾವಿ ಹಿನ್ನೆಲೆ. ಇಂಥ ಧೃತರಾಷ್ಟ್ರ ಕುರುಡು, ಅವನು ರಾಜ ಆಗುವ ಹಾಗಿಲ್ಲ. ಆದರೆ ಪಾಂಡು ತಾನು ಮಾಡಿದ ತಪ್ಪಿನಿಂದ ಒಂದು ಋಷಿಯೊಬ್ಬ ಜಿಂಕೆಯ ವೇಷದಲ್ಲಿ ಹೆಣ್ಣನ್ನು ಸೇರುವ ಹೊತ್ತಿಗೆ ತಾನು ಬೇಟೆಯಾಡಿದ್ದರ ತಪ್ಪಿನಿಂದ ಆ ಋಷಿ ವೇಷಕ್ಕೆ ಮರಳಿ ಬಂದಂತಹ ಜಿಂಕೆಯ ರೂಪದಲ್ಲಿದ್ದಂತಹ ಋಷಿ ಇವನಿಗೆ ಶಾಪ ಕೊಡ್ತಾನೆ, ಸಮಾಗಮ ಆಗುವ ಹೊತ್ತಿಗೆ ನೀನು ಕೂಡ ಸಾಯುವ ಹಾಗಾಗಲಿ ಅಂತ. ಹೀಗಾಗಿ ಪಾಂಡು ರಾಜನಿದ್ದವನು ತನ್ನ ಕುಂತಿ ಮತ್ತು ಮಾದ್ರಿ ಇಬ್ಬರು ಹೆಂಡಂದಿರ ಜೊತೆಗೆ ಕಾಡಿಗೆ ಹೋಗಿ ವನವಾಸ ಮಾಡುವ ತೀರ್ಮಾನವನ್ನು ಸ್ವತಃ ತೆಗೆದುಕೊಳ್ತಾನೆ. ನಾನಿನ್ನು ನಿವೃತ್ತಿ ಮಾರ್ಗಕ್ಕೆ ಬರ್ತೇನೆ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ. ಆಗ ಯಾರೂ ಇಲ್ಲದ ಕಾರಣ ಮತ್ತೆ ಧೃತರಾಷ್ಟ್ರನನ್ನು ಕೂಡಿಸಿರೋದು. ಹೀಗಾಗಿ ಧೃತರಾಷ್ಟ್ರ ಹಿರಿಯನಾದರೂ ರಾಜನಾಗುವ ಅರ್ಹತೆಗಳಿಲ್ಲ. ಕುರುಡನಿಗೆ ರಾಜನಾಗುವ ಅರ್ಹತೆ ಯಾಕಿಲ್ಲ ಅಂದರೆ ಎದುರಾಳಿಯ ಜೊತೆಗೆ ಯುದ್ಧ ಮಾಡೋಕ್ಕಾಗಲ್ಲ, ಯಾರಾದರೂ ಮೋಸ ಮಾಡಿದರೆ ಗೊತ್ತಾಗಲ್ಲ, ಈ ಕಾರಣಕ್ಕಾಗಿ, ಬೇರೇನೂ ಅಲ್ಲ. ಇಂಥ ಸನ್ನಿವೇಶದಲ್ಲಿ ಧೃತರಾಷ್ಟ್ರನಿಗೆ ಒಬ್ಬ ಸಾರಥಿ ಇದ್ದ, ಗವಲ್ಗಣ ಅಂತ ಅವನ ಹೆಸರು. ಸಾರಥಿ ಸಾಮಾನ್ಯವಾಗಿ ಈ ರಾಜ ಎಲ್ಲಿಗೆ ಹೋದರೆ ಕರ್ಕೊಂಡು ಬರುವವ ಮಾತ್ರವೇ ಆಗಿರುವುದಿಲ್ಲ. ನಿಮಗೆ ಗೊತ್ತು, ಸಾರಥಿಗಳು ಅಂದರೆ ಅವರು ತುಂಬ ಆಪ್ತರಿರ್ತಾರೆ. ತತ್ಪರಿಣಾಮವಾಗಿ ಈ ಗವಲ್ಗಣನ ಮಗ ಸಂಜಯ ಅದನ್ನು ಮುಂದುವರಿಸುವಷ್ಟು ಈ ಕುಟುಂಬಕ್ಕೆ ಆಪ್ತನಾಗ್ತಾನೆ ಧೃತರಾಷ್ಟ್ರನಿಗೆ. ಹಾಗೆ ಗವಲ್ಗಣನ ಮಗನಾದದ್ದರಿಂದ ಅವನಿಗೆ ಇನ್ನೊಂದು ಹೆಸರು ಗಾವಲ್ಗಣ ಅಂತ. ಅಂದರೆ ನಾವು ಸಂಸ್ಕೃತದಲ್ಲಿ ಒಂದು ಪದಪ್ರಯೋಗ ನಾನು ಹಿಂದೆ ಭಾಗವತದಲ್ಲಿದ್ದಾಗಲೂ ನಿಮಗೆ ಹೇಳಿದ್ದೇನೆ. ಗಂಗೆಯ ಮಗ ಗಾಂಗೇಯನಾಗ್ತಾನೆ, ಧೃತರಾಷ್ಟ್ರನ ಮಕ್ಕಳು ಧಾರ್ತರಾಷ್ಟ್ರರಾಗ್ತಾರೆ. ಹಾಗೆಯೇ ಶಕುಂತಲೆಗೆ ಸಂಬಂಧಪಟ್ಟದ್ದು ಶಾಕುಂತಳ ಆಗುತ್ತೆ. ಅದೇ ಥರ ಗವಲ್ಗಣನ ಮಗ ಗಾವಲ್ಗಣ ಆಗ್ತಾನೆ. ಇದು ಒಂದು ಥರ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭವಾದ ಸಂಸ್ಕೃತದ ಕ್ರಮ ಅಂತ ಕಾಣ್ತದೆ. ತಂದೆ ಹೆಸರಿನಿಂದ ಮಕ್ಕಳನ್ನು ಗುರುತಿಸುವಾಗ ಅವರ ಹೆಸರನ್ನೇ ಸ್ವಲ್ಪ ದೀರ್ಘ ಮಾಡಿದರೆ ಅದು ಮಕ್ಕಳು ಅಂತ. ಹಾಗಾಗಿ ಪಾಂಡುವಿನ ಮಕ್ಕಳು ಪಾಂಡವರು ಆಗ್ತಾರೆ. ಈ ದೃಷ್ಟಿಯಲ್ಲಿ ಈ ಗವಲ್ಗಣ ತನ್ನ ಮಗ ಸಂಜಯನನ್ನು ಧೃತರಾಷ್ಟ್ರನಿಗೆ ಮುಂದುವರಿಲಿಕ್ಕೆ ಬಿಟ್ಟಿದ್ದ. ಸಂಜಯ ಎಷ್ಟು ಒಬ್ಬ ಸಾರಥಿ ಅಂದರೆ ಹೇಗೆ ನಿಮಗೆ ಗೊತ್ತು. ನಾನು ಈಗಾಗಲೇ ಅದನ್ನೇ ಹೇಳ್ತಿರೋದು. ಅವನು ಬ್ರಾಹ್ಮಣನಲ್ಲ ಅಥವಾ ಅವನು ಕ್ಷತ್ರಿಯನಲ್ಲ. ಅವರನ್ನು ಕರೆಯುವುದು ಸೂತರು ಅಂತ. ಸಾರಥಿಗಳನ್ನು ಸಾಮಾನ್ಯವಾಗಿ ಸೂತರು ಅಂತ ಕರೆಯೋದು. ಹಾಗಾಗಿ ಅವನು ಕ್ಷತ್ರಿಯನಲ್ಲ. ಮತ್ತು ಇಷ್ಟೆಲ್ಲದರ ನಡುವೆ ನಾವು ತಿಳಿಯುವ ಯೋಧನಲ್ಲ. ಒಬ್ಬ ರಾಜನಿಗೆ ಪ್ರಮುಖ ಸ್ನೇಹಿತನಾಗಿ ಇನ್ನೊಂದು ರಾಜ್ಯದ ಪ್ರಮುಖ ಯೋಧನಾಗಿಯೋ ರಾಜನಾಗಿಯೋ ಇರುವವನೂ ಅಲ್ಲ. ಯಾವ ನಾವು ತಿಳಿಯುವ ಅರ್ಹತೆಗಳು ಅಂತ ಭಾವಿಸ್ತೇವೆ, ಜಾತಿಯಿಂದ ಕೆಲವು ಅರ್ಹತೆಗಳು, ಯೋಧತ್ವ ಅಥವಾ ಆ ಸಂಪತ್ತಿನ ರಾಜ್ಯ ಕೋಶದ ದೃಷ್ಟಿಯಿಂದ ಇರುವ ಅರ್ಹತೆಗಳು, ಇವು ಯಾವುವೂ ಇಲ್ಲದೆ ನಮ್ಮ ಭಾಷೆಯಲ್ಲೇ ಹೇಳುವುದಾದರೆ ಯಕಶ್ಚಿತ್ ಒಬ್ಬ ಡ್ರೈವರ್. ಭೀಷ್ಮಾಚಾರ್ಯರು ಇಡೀ ಕುಟುಂಬಕ್ಕೆ ಆಚಾರ್ಯರು ಹೇಗೋ, ಸಂಜಯ ಧೃತರಾಷ್ಟ್ರನಿಗೆ ಡ್ರೈವರ್, ಇಡೀ ಕುಟುಂಬಕ್ಕೆ ಡ್ರೈವರ್, ಒಬ್ಬ ಸಾರಥಿ. ಅವ ವಂಶವನ್ನು ನಡೆಸುವ ಭೀಷ್ಮಾಚಾರ್ಯ ಒಬ್ಬ ಡ್ರೈವರ್ ಆದರೆ, ಇಲ್ಲಿ ಸಂಜಯ ಧೃತರಾಷ್ಟ್ರನ ಎಲ್ಲ ಕಾರಣಕ್ಕೂ ಸಾರಥಿ. ಯಾಕೆ ಒಬ್ಬ ಸಾರಥಿಯನ್ನು ಆಯ್ಕೆ ಮಾಡಿದ? ಒಂದು ಬಹಳ ಬಹಳ ಬೇಸಿಕ್ ಕ್ವೆಶ್ಚನ್ ನನಗೆ ಕೇಳಿಕೊಂಡು ಅದಕ್ಕೆ ಉತ್ತರ ಹುಡುಕಿಕೊಂಡು ಹೋದೆ. ಯಾಕೆ ಗೊತ್ತಾ? ಇಡೀ ಭಗವದ್ಗೀತೆ ನಿಮಗೆ ಪ್ರಸ್ತುತ ಆಗುವುದು ಇನ್ಯಾರದ್ದೋ ಮುಖಾಂತರ ಅಲ್ಲ, ಕೃಷ್ಣ ಹೇಳುವುದಲ್ಲ ನಮಗೆ.
ಅರ್ಜುನ ಹೇಳುವುದಲ್ಲ ಭಗವದ್ಗೀತೆಯನ್ನು ನಮಗೆ. ನೀವು ಓದುವ ಪರಿಯಿಂದ ನೋಡಿದರೆ ನಿರೂಪಣೆ ಮಾಡುವವರು ಯಾರು ಅಂತ ನೋಡುವುದು ತಾನೇ. ಅದು ಅರ್ಜುನ ಮಾಡುವುದಲ್ಲ, ಅದು ಕೃಷ್ಣ ಮಾಡುವುದಲ್ಲ, ಅದು ಸ್ವತಃ ವೇದವ್ಯಾಸರು ಮಾಡುವುದಲ್ಲ. ಎಲ್ಲಕ್ಕೂ ಮಿಗಿಲಾಗಿ ಸಾಕ್ಷಾತ್ ವೈಶಂಪಾಯನರು ನಮಗೆ ಮಾಡುವುದಲ್ಲ. ಇಡೀ ಭಗವದ್ಗೀತೆ ಇವತ್ತು ನಿಮ್ಮ ಕಂಠದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬೌದ್ಧಿಕತೆಯಲ್ಲಿ ಉಳಿದಿದ್ದರೆ ಅದಕ್ಕೆ ಪ್ರಮುಖ ಕಾರಣ ಸಂಜಯ. ಅವನು ದಾಖಲಿಸಿ ಹೋದ. ಯಾಕೆ ಸಂಜಯನನ್ನು ಆಯ್ಕೆ ಮಾಡಿದರು? ತುಂಬ ಇಂಟ್ರೆಸ್ಟಿಂಗ್. ಈಗ ಒಂದು ನಾವು ಸಾಮಾನ್ಯವಾಗಿ ಭಾವಿಸುವ ಸಂಜಯ ಇದನ್ನು ಹೇಳಿದ ಅನ್ನೋದಷ್ಟಕ್ಕೆ ನಿಲ್ಲಿಸ್ತೇವೆ. ಹೇಳುವುದಕ್ಕೆ ಕಾರಣವೇನು, ಅಷ್ಟೆಲ್ಲ ಹೇಗೆ ಸಾಧ್ಯ ಆಯಿತು ಅನ್ನೋದಕ್ಕೆ ಇಮಿಡಿಯೇಟ್ ತೀರ್ಮಾನ ಮಾಡ್ತೇವೆ. ವೇದವ್ಯಾಸರು ದಿವ್ಯ ಚಕ್ಷುವನ್ನು ಅನುಗ್ರಹಿಸಿದ್ರು, ಆ ದಿವ್ಯ ದೃಷ್ಟಿಯ ಪರಿಣಾಮವಾಗಿ ಅವನಿಗೆ ಆ ಸಾಮರ್ಥ್ಯ ಬಂತು, ಆದ್ದರಿಂದ ಅವನಿಗೆ ಹೇಳುವುದು ಸಾಧ್ಯವಾಯಿತು. ಇದು ಸಾಮಾನ್ಯವಾದ ಒಂದು ನಿರೂಪಣೆ ಅಥವಾ ನಾವೆಲ್ಲರೂ ಭಾವಿಸುವ ತರ್ಕ. ದಿವ್ಯ ಚಕ್ಷುವನ್ನು ಕೊಟ್ಟದ್ದು ಹೌದು. ಧೃತರಾಷ್ಟ್ರ ಬೇಡ ಅಂದಾಗ ನಾನು ಸಂಜಯ ನಿನಗೆ ಕೊಡ್ತೇನೆ, ನೀನು ಎಲ್ಲವನ್ನು ನಿರೂಪಿಸುವಂತ. ಧೃತರಾಷ್ಟ್ರನಿಗೆ ನೀನೇ ಇಡೀ ಯುದ್ಧ ವಿವರವನ್ನು ಹೇಳು. ನೋಡಿ, ದಿವ್ಯ ಚಕ್ಷುವನ್ನು ಕೊಡುವಾಗ ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು, ದಿವ್ಯ ಚಕ್ಷುಹು ಅಂತಲೇ ಇರುತ್ತೆ ಹೊರತು ದಿವ್ಯ ಚಕ್ಷೌ ಅಂತ ಇರೋದಿಲ್ಲ. ಎಲ್ಲಿ ಕೂಡ ನೀವು ನೋಡಿ, ಇವನ್ ದಿವ್ಯಂ ದದಾಮಿ ತೇ ಚಕ್ಷುಹು ಅಂತಲೇ ಇರೋದು. ಆ ಅರ್ಜುನನಿಗೆ ವಿಶ್ವರೂಪ ಸಂದರ್ಭದಲ್ಲಿ ಕಣ್ಣು ಕೊಡುವಾಗಲೂ ಕೂಡ ಅರ್ಥಾತ್ ದಿವ್ಯ ಗಣ್ಣು ಒಂದೇ ಇರ್ತದೆ, ಅದು ಎರಡಲ್ಲ, ಒಳಗಣ್ಣು ಒಂದೇ. ಹಾಗಾಗಿ ಅದು ಚಕ್ಷೌ ಅಲ್ಲ, ಚಕ್ಷುಹೇ ಒಂದೇ ಇರುವುದರಿಂದ ಏಕವಚನವೇ. ಈ ಒಳಗಣ್ಣನ್ನು ಕೊಡ್ತೇನೆ, ಆ ಒಳಗಣ್ಣನ್ನು ನೀನು ತೆಗೆದುಕೊಂಡು ಇವನಿಗೆ ವರದಿ ಮಾಡು. ಎಂಥದ್ದಿತ್ತು ವಿವರಿಸ್ತಾರೆ ನಿಮಗೆ. ನಾನಾಗಲೇ ಹೇಳಿದೆ, ಆಗಲೇ ಭೀಷ್ಮ ಶರಶಯ್ಯೆಯಾದ ಬಳಿಕ ಬಂದಂತಹ ಸಂಜಯನ ವಿವರಣೆ ಇದು ಅಂತ. ಅದಕ್ಕೆ ಪೂರ್ವದಲ್ಲೇ ಅವನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟ ವಿವರಣೆ ಬರುತ್ತೆ. ಏನು ದಿವ್ಯ ದೃಷ್ಟಿಯಲ್ಲಿ ಇರುವಂತಹ ಸಲಕರಣೆಗಳು, ಸಾಧನಗಳು, ಅವನಿಗೆ ಅನುಗ್ರಹ ಏನೆಲ್ಲ ಕೊಟ್ಟಿದ್ದ, ಭಾಳ ಇಂಟ್ರೆಸ್ಟಿಂಗ್. ನೋಡಿ, ಸಂಜಯನಿಗೆ ತಾನು ಇಲ್ಲಿ ಕೂತಿದ್ರೆ ಇಡೀ ಕುರುಕ್ಷೇತ್ರದ ಯಾವ ದಿಕ್ಕಿನಲ್ಲಿ ಯಾರೇ ಯುದ್ಧ ಮಾಡ್ತಿರಲಿ, ಇಲ್ಲಿಂದ ಅವನೀಗ ನಾನು ಕರ್ಣ ಏನು ಮಾಡ್ತಿದ್ದಾನೆ ನೋಡಬೇಕು ಅಂದರೆ ನೋಡುವುದಕ್ಕೆ ಸಾಧ್ಯವಾಗ್ತಿತ್ತಂತೆ. ಅಥವಾ ಅವನು ಇಲ್ಲಿ ಕೂತಿದ್ದವನು ಅಲ್ಲೆಲ್ಲೋ ಕೃಷ್ಣಾರ್ಜುನರು ಮಾತಾಡ್ತಿದ್ರು, ಅಥವಾ ಯುಧಿಷ್ಠಿರ ತನ್ನ ಇತರ ಸಹೋದರರ ಜೊತೆಗೆ ಮಾತಾಡ್ತಿದ್ದ, ದುರ್ಯೋಧನ ಯಾವುದೋ ತನ್ನ ಸೇನಾಧಿಪತಿಗಳ ಜೊತೆಗೆ ಚರ್ಚಿಸ್ತಿದ್ದ ಅಂತ ಇಟ್ಕೊಳ್ಳಿ. ಈ ಮಾತುಗಳನ್ನು ಅವನು ಇಲ್ಲಿ ಕೂತು ನನಗದು ಕೇಳಬೇಕು ಅಂದರೆ ಕೇಳುವ ಸೌಕರ್ಯ ಅವನಿಗೆ ಅನುಗ್ರಹವಾಗಿತ್ತು. ಎಲ್ಲಕ್ಕಿಂತ ಬ್ಯೂಟಿಫುಲ್ ಏನು ಗೊತ್ತಾ, ಇದು ಒಂದು ಭಾಗ ಲೌಡ್ ಇರುವ ಸಂಗತಿಗಳು ಕೇಳ್ತಿದ್ವು ಅವನಿಗೆ. ದಿವ್ಯವನ್ನು ಕೊಡುವಾಗ, ಅನುಗ್ರಹಿಸುವಾಗ ಬರೀ ಕಣ್ಣಲ್ಲ, ಒಳಗಣ್ಣು ಒಮ್ಮೆ ತೆರೆಯಿತು ಅಂದರೆ ಎಲ್ಲ ಇಂದ್ರಿಯಗಳು ತೆರೆಯುತ್ತವೆ ಅಂತ ಅರ್ಥ ಮಾಡಿಕೊಂಡ್ರೆ ಬಹಳ ಇಂಟ್ರೆಸ್ಟಿಂಗ್ಲಿ ಸ್ವತಃ ವೇದವ್ಯಾಸರ ವೈಶಂಪಾಯನರ ನಿರೂಪಣೆಯಲ್ಲಿ ಗೊತ್ತಾಗುತ್ತೆ. ಅವನಿಗೆ ಇದ್ದ ಇನ್ನೊಂದು ಸಾಮರ್ಥ್ಯ ಏನು ಅಂತಂದರೆ, ಮನಸ್ಸಿನ ಒಳಗೆ ಏನಾದರೂ ಅವರು ವಿಚಾರ ಮಾಡಿದರೂ ಕೂಡ ಗೊತ್ತಾಗ್ತಿತ್ತು ಅಂತ. ಓಪನ್ ಆಗಿ ಅಲ್ಲ. ಈಗ ಸಪೋಸ್ ಯುಧಿಷ್ಠಿರ ತನ್ನ ಪಾಡಿಗೆನೆ ಈಗ ಯುದ್ಧ ತಂತ್ರವನ್ನು ಹೀಗೆ ಬದಲಾಯಿಸಬೇಕು ಅಂತ ಏನಾದರೂ ಅವನ ಮನಸ್ಸಿನಲ್ಲಿ ಅಂದುಕೊಂಡರೆ, ಅಥವಾ ಸೇನಾಧಿಪತ್ಯ ವಹಿಸಿದ ಇನ್ಯಾರೋ ಆಚೆ ಕಡೆಯವರೋ ಈಚೆ ಕಡೆಯವರೋ ತಮ್ಮ ಪ್ಲ್ಯಾನನ್ನು ಹೀಗೆ ಚೇಂಜ್ ಮಾಡಬೇಕು, ನನಗೆ ಹೋಗಿ ಭೀಷ್ಮಾಚಾರ್ಯರಿಗೆ ಹೇಳಬೇಕು ಅಂತ ದುರ್ಯೋಧನ ಏನಾದರೂ ಮನಸ್ಸಲ್ಲಿ ಅಂದುಕೊಂಡ್ರೆ ಅದು ಇವನಿಗೆ ಗೊತ್ತಾಗ್ತಿತ್ತು. ಆಂತರಂಗಿಕ ಮನಸ್ಸಿನ ಒಳಗೆ ಮಾತನಾಡುವ ಸಂವಾದಗಳು ಕೂಡ ಈ ಸಂಜಯನಿಗೆ ಗೊತ್ತಾಗ್ತಿತ್ತು. ಇನ್ನೂ ಎರಡು ಅನುಗ್ರಹ ಏನು ಅಂದರೆ, ಅವನು ಆಕಾಶಗಾಮಿಯಾಗಿ ಇಡೀ ಕುರುಕ್ಷೇತ್ರವನ್ನು ಆಕಾಶದಿಂದ ತಿರುಗಾಡಿ ಕೆಳಗೆ ಏನೇನಾಗ್ತಿದೆ ನೋಡಿ ಬರುವ ಸೌಕರ್ಯವಿತ್ತಂತೆ ಅವನಿಗೆ. ಈಗಿನ ದ್ರೋಣ್ ಆ ಕಾಲಕ್ಕೆ ಕೊಟ್ಟು ಬಿಟ್ಟಿದ್ರು ನೋಡಿ ವೇದವ್ಯಾಸರು, ನಿನಗೆ ಇಲ್ಲಿಂದ ಮೇಲಿನ ವ್ಯೂ ಬೇಕಾದರೂ ಹಾಗೂ ಮಾಡಬಹುದು ಅಂತ. ಸೊ ದ್ರೋಣಿನ ಒಂದು ಪಾಸಿಬಿಲಿಟಿ, ಫಿಸಿಕಲ್ಲಿ ಅವನು ಮಾಡಿ ಬರುವಂತಹ ಒಂದು ಸಾಧ್ಯತೆ. ಇವತ್ತು ನಾವು ಇನ್ಸ್ಟ್ರೂಮೆಂಟ್ ಮಾತ್ರ ಕಳಿಸ್ತೇವೆ, ಅವನಿಗೆ ಸ್ವತಃ ಆಕಾಶ. ಇದು ನೋಡಿ ಇನ್ನೊಂದು ಇದಕ್ಕೆ ಬಹಳ ಪೂರಕವಾದ ಎಂಥ ಅನುಗ್ರಹ ಅಂದರೆ, ಆಗ ಅವನು ಹೋಗ್ತಿದ್ದಪ್ಪ, ಯಾವನೋ ಎದುರು ಪಾರ್ಟಿಯವನು ಇವನ್ಯಾಕೆ ಬಂದ ಅಂತ ಬಾಣ ಹೊಡಿದರೆ ಅವನ ದೇಹಕ್ಕೆ ಗಾಯವಾಗದ ಅನುಗ್ರಹವಿತ್ತಂತೆ. ಇಷ್ಟು ಅನುಗ್ರಹಗಳನ್ನು ಮಾಡಿದ್ದು ಯಾಕೆ? ಇಡೀ ಯುದ್ಧ ಸಂಜಯನಿಂದ ದಾಖಲಾಗಬೇಕು. ಈ ಸಂಜಯನಿಂದ ದಾಖಲಾದರೆ ಮಾತ್ರ ಯುದ್ಧ ಕಾಲಾಂತರದಲ್ಲಿ ಉಳಿಯುತ್ತದೆ.
ಇಲ್ಲದೆ ಹೋದರೆ ಯಾರು ದಾಖಲಿಸಬೇಕು? ವೇದವ್ಯಾಸರು ದಾಖಲಿಸಬೇಕು. ಅದು ಮತ್ತೆ ಯಥಾ ಪ್ರಕಾರ ವೇದವ್ಯಾಸರು ದಾಖಲಿಸಿದ ತಕ್ಷಣ ಈಗಲೇ ನಮ್ಮ ಜನ ಭಗವದ್ಗೀತೆಯೇ ಬುರುಡೆ, ಕೃಷ್ಣ ಅರ್ಜುನನಿಗೆ ಹಂಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ, ಅದು ಯುದ್ಧಕ್ಕೆ ನಿಂತು ಅಷ್ಟು ಜನ ಶತ್ರು ಸೇನೆಯ ಮುಂದೆ ಅಷ್ಟು ಹೊತ್ತು 700 ಶ್ಲೋಕ 18 ಅಧ್ಯಾಯ ಎಷ್ಟು ಹೊತ್ತದು, ಹಾಗೆಲ್ಲ ಹೇಳ್ಕೊತ ನಿಂತರೆ ಜನ ಯಾರು ಕಾಯ್ತಾರೆ? ಹೀಗೆಲ್ಲ ಮಾತನಾಡೋರು ಈಗಲೇ ಇದ್ದಾರೆ. ಒಂದು ವೇಳೆ ಹೀಗೊಬ್ಬ ಸಾಕ್ಷಿಯನ್ನು ಬಿಟ್ಟು ಹೋಗದಿದ್ರೆ ಏನು ಕಥೆ ಆಗ್ತಿತ್ತು? ವೇದವ್ಯಾಸರು ಬುರುಡೆ ಬಿಟ್ಟದ್ದು ಅಂತ ಹೇಳಿಕೊಂಡು ತಿರುಗಾಡ್ತಿದ್ವೋ ಏನೋ ನಾವು. ವೇದವ್ಯಾಸರು ಸಾಮಾನ್ಯ ಒಬ್ಬ ಲೇ ಮ್ಯಾನ್ ಅನ್ನು ವಿಟ್ನೆಸ್ ಆಗಿ ಬಿಟ್ಟು ಹೋದರು. ಇದು ನಡೆದದ್ದು ಹೌದು ಅನ್ನುವುದಕ್ಕೆ ಯಾರೋ ಒಬ್ಬ ಋಷಿ ಹೇಳಿದರೆ ಅವರಿಗೆ ಅಂತಶ್ಚಕ್ಷು ಇತ್ತು, ಅವ್ರು ಏನೇನೋ ಕಥೆ ಕಟ್ತಾರ್ರಿ, ಅವರು ಋಷಿಗಳಲ್ವಾ ಅಂತ ನಾವು ನಿರಾಕರಿಸ್ತಿದ್ವೋ ಏನೋ. ಅಥವಾ ಅವರು ಬಿಡಿರಿ, ಅವರು ವೇದವ್ಯಾಸರು ಅವ್ರು ಬರೆಯುವುದೇ ಹಾಗೆ, ಅವ್ರಿಗೆ ತಮ್ಗೆ ತಿಳಿದದ್ದು ಕಂಡದ್ದೆಲ್ಲ ಬರೀತಾರೆ, ಅಲ್ಲೇನು ಹಂಗೆ ನಡೀತದೆ ಅನ್ನುವ ಸಾಧ್ಯತೆಗಳನ್ನು ನಾವು ರೂಢಿಯಾಗಿ ಸಾರಾಸಗಟಾಗಿ ಹೇಳ್ತಾ ಬರ್ತಿದ್ವ ಏನ. ಸಂಸ್ಮೃತ್ಯ ಮುಹುರ್ಮುಹು ಹೇಳ್ತಾನೆ. ನನಗೆ ಕೇಳಿ ಅದನ್ನು ಕೇಳಿದ್ದೇನಲ್ಲ ಅರ್ಜುನ ವಾಸುದೇವ ಸಂವಾದವನ್ನು, ಅದ್ಭುತಂ ಸಂಸ್ಮೃತ್ಯ ನನಗೆ ಅದನ್ನು ಕೇಳಿ ಈಗಲೂ ರೋಮಾಂಚನವಾಗ್ತಿದೆ ಅಂತ ಭಗವದ್ಗೀತೆಯ ಮುಕ್ತಾಯದಲ್ಲಿ ಸಂಜಯ ಹೇಳ್ತಾನೆ. ಬರೇ ಕೇಳಿದ್ದನ್ನು ಹೇಳ್ತಾನ, ರೂಪಂ ಅದ್ಭುತಂ, ಆ ವಿಶ್ವರೂಪದ ಅದ್ಭುತವನ್ನು ಸಂಸ್ಮೃತ್ಯ ಪುನಃ ನನಗೆ ಮತ್ತೆ ರೋಮಾಂಚನವಾಗ್ತಿದೆ ಆ ರೂಪವನ್ನು ನೆನೆದು ಕೂಡ. ಎರಡೂ ಸಂಗತಿಯನ್ನು, ಇದು ಅರ್ಜುನ ಮತ್ತು ಕೃಷ್ಣರ ನಡುವೆ ನಡೆದ ಒಂದು ಭ್ರಮಾತ್ಮಕ ಸಂಗತಿ ಅಲ್ಲ. ಅದು ಭ್ರಮೆ ಆಗಿದ್ದರೆ ನನಗೆ ಗಮನಕ್ಕೆ ಬರ್ತಿರಲಿಲ್ಲ. ನಾನು ಕಂಡಿದ್ದೇನೆ ಕಣ್ಣಾರೆ. ಕಂಡದ್ದು ಎಲ್ಲಿಯವರೆಗೆ? 11ನೇ ಅಧ್ಯಾಯದಲ್ಲಿ ಕಂಡ ವಿಶ್ವರೂಪ 18ನೇ ಅಧ್ಯಾಯ ಮುಕ್ತಾಯ ಆಗುವಾಗಲೂ ನನಗೆ ರೋಮಾಂಚನ ಉಂಟು ಮಾಡ್ತಿದೆ ಅನ್ನುವಷ್ಟು ಕಣ್ಣಿಗೆ ಕಾಣಿಸಿದ ಸಾಕ್ಷಾತ್ ಸತ್ಯ ಅನ್ನುವುದನ್ನು ಸಂಜಯರ ಮುಖಾಂತರ ವೇದವ್ಯಾಸರು ದಾಖಲಿಸಿದರು. ಒಂದು. ಎರಡನೆಯದ್ದು, ಸಂಜಯನ ಮುಖಾಂತರ ಸಾಕ್ಷಾತ್ ನಾನೇ ಸಾಕ್ಷಿ ಅಂತ ದಾಖಲಿಸುವಾಗ ಅದು ಕೇವಲ ಕೇಳಿದ್ದಲ್ಲ, ಕಂಡದ್ದೂ ಹೌದು ಅನ್ನೋದನ್ನು ದಾಖಲಿಸಲಿಕ್ಕೆ ಆ ಅದ್ಭುತ ರೂಪಂ ಅಂತ ಆ ರೂಪವನ್ನೂ ಕೂಡ ಸಂಸ್ಮರಿಸಿ ನನಗೆ ರೋಮಾಂಚನ ಆಗ್ತಿದೆ ಅಂತ ಸಂಜಯ ಹೇಳ್ತಾನೆ. ಈ ಸಂಜಯನೇ ಅವರ ಆಯ್ಕೆಗೆ ಏನು ಕಾರಣ ಅಂತ ನಾನು ನನ್ನಷ್ಟಕ್ಕೆ ಅವಲೋಕನ ಮಾಡಿದಾಗ ನನಗನ್ನಿಸಿದ್ದು, ಒಬ್ಬ ದೊಡ್ಡ ವ್ಯಕ್ತಿಗೆ ಒಳ ಹೊರಗನ್ನೆಲ್ಲ ಬಲ್ಲ ಏಕಮಾತ್ರ ವ್ಯಕ್ತಿ ಇದ್ದರೆ ಅವನ ಡ್ರೈವರ್. ಹೌದಾ ಅಲ್ವಾ ನೋಡಿ ನೀವು. ಯಾರೆಲ್ಲ ಟಾಪ್ ಮೋಸ್ಟ್ ಲೀಡರ್ಸ್ ಇರ್ತಾರೆ, ಯಾರೆಲ್ಲ ಬಹಳ ಸಾಮಾಜಿಕವಾದ ನಾಯಕತ್ವವನ್ನು ನಡೆಯುವ ದೊಡ್ಡ ದೊರೆಗಳಿರ್ತಾರೆ, ಅಥವಾ ಯಾರೇ ಸಾಮಾಜಿಕವಾಗಿ ತಮ್ಮ ಕುಟುಂಬದ ಆಚೆಗೂ ವಿಸ್ತರಿಸಿದ ಯಾವುದೋ ಸೋಷಿಯಲ್ ಸರ್ವಿಸೋ ಮತ್ತೊಂದೋ ಮಾಡಿಕೊಂಡ ಮುಖಂಡರಿರ್ತಾರೆ, ಅವರಿಗೆಲ್ಲರಿಗೂ ಕೂಡ ಅವರ ಒಳ ಹೊರಗನ್ನೆಲ್ಲ ಬಲ್ಲ ಒಬ್ಬ ಡ್ರೈವರ್ ಇರ್ತಾನೆ. ಆ ಡ್ರೈವರ್ ಎಷ್ಟು ಖಾಸ ಇರ್ತಾನೆ ಅಂದರೆ, ಸಾಕ್ಷಾತ್ ಕೆಲವು ಸಂಗತಿಗಳು ಅವರ ಹೆಂಡತಿ ಗೊತ್ತಿರೋದಿಲ್ಲ, ಡ್ರೈವರಿಗೆ ಗೊತ್ತಿರುತ್ತೆ. ಆ ಡ್ರೈವರ್ನಷ್ಟು ಒಳ ಹೊರಗನ್ನು ತಿಳಿದವ. ಮತ್ತು ಅಷ್ಟು ಮಾತ್ರ ಅಲ್ಲ, ಎಲ್ಲೋ ಒಂದು ಸಂದರ್ಭದಲ್ಲಿ ಹೆಂಡತಿ ತನ್ನ ಗಂಡನ ವೀಕ್ನೆಸ್ಸನ್ನು ಬಿಟ್ಟು ಕೊಟ್ಟಾಳು. ಡ್ರೈವರ್ ಯಾವ ಸಂದರ್ಭದಲ್ಲೂ ಕೂಡ, ನೀವು ಡ್ರೈವರ್ ಅಂದಾಗ 30-40 ವರ್ಷ ಅಖಂಡವಾಗಿ ಇದ್ದವರನ್ನೆಲ್ಲ ಇಮ್ಯಾಜಿನ್ ಮಾಡಬೇಕು. 2 ವರ್ಷ ಬಂದು ಹೋದವರಲ್ಲ ಅವರು. 30-40 ವರ್ಷ ಮಗ ಬಿಟ್ಟರು ಬಿಡಲ್ಲ ಡ್ರೈವರ್, ಆ ಪರಿ ಇರ್ತಾರಲ್ಲ ಅವರು. ಯಾವುದೇ ಸಂದರ್ಭದಲ್ಲೂ ತನ್ನ ನಾಯಕನ, ತನ್ನ ದೊರೆಯ, ತನ್ನ ಮಾಲೀಕನ ಒಂದೇ ಒಂದು ಗುಟ್ಟನ್ನು ಬಿಟ್ಟು ಕೊಡೋದಿಲ್ಲ. ಹಾಗಾಗಿ ಧೃತರಾಷ್ಟ್ರನ ಡ್ರೈವರ್ ವೇದವ್ಯಾಸರಿಗೆ ಅತ್ಯುತ್ತಮ ಆಯ್ಕೆ ಅಂತ ಅನ್ನಿಸುವುದರ ಹಿಂದೆ ಇಂಥದ್ದೊಂದು ಸಾಮಾಜಿಕ ಮನಸ್ಥಿತಿಯ ವಿಮರ್ಶೆ ಇದೆ ವೇದವ್ಯಾಸರಿಗೆ. ಅವರಿಗೆ ಗೊತ್ತಿತ್ತು ಧೃತರಾಷ್ಟ್ರನಿಗೆ ಇವ ಎಷ್ಟು ನಿಕಟ ಗೊತ್ತಿತ್ತು. ನಿಮಗೆ ಗೊತ್ತಿದೆ, ಉದ್ಯೋಗ ಪರ್ವದಲ್ಲಿ ಸಂಜಯ ತಾನು ಸ್ವತಃ ದೂತವಾಕ್ಯಕ್ಕೆ ಹೋಗಿ ಆ ದೂತವಾಕ್ಯವನ್ನು ತೆಗೆದುಕೊಂಡು ಬಂದಿರ್ತಾನೆ ಪಾಂಡವಾದಿಗಳಿಂದ. ಅವರು ಹೇಳಿದ ಮಾತುಗಳನ್ನು ಸಂಜಯ ಇಲ್ಲಿ ಹೇಳುವಾಗ
ಧೃತರಾಷ್ಟ್ರನನ್ನು ಎಷ್ಟೋ ಬಾರಿ ಬೈತಾನೆ. ನಿನ್ನಿಂದಾಗಿ ಯುದ್ಧ ಆಗ್ತಿದೆ, ನೀನೊಬ್ಬ ಸರಿಯಾದರೆ ಯುದ್ಧ ನಿಲ್ಲಿಸಬಹುದು, ನೀನು ಮಕ್ಕಳಿಗೆ ಆದೇಶ ಮಾಡುವುದಿಲ್ಲ, ನೀನು ನಿನ್ನ ಮೋಹಕ್ಕೆ ಬಿದ್ದು ಎಷ್ಟೋ ಈ ನೀಚ ಕೆಲಸ ಮಾಡ್ತಿದ್ದಿ ಅನ್ನುವಷ್ಟು ಅವನಿಗೆ ಸ್ವಾತಂತ್ರ್ಯ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದ ಧೃತರಾಷ್ಟ್ರ ಸಂಜಯನಿಗೆ ನಿಮಗೆ ಗೊತ್ತಾಗತ್ತೆ. ಒಂದು ಇಂಥ ಸ್ವಾತಂತ್ರ್ಯದ ಭಾಗದಿಂದ ಧೃತರಾಷ್ಟ್ರನಿಗೆ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಇಡೀ ಅರಮನೆಯಲ್ಲಿ ಇದ್ದರೆ ಅದು ಸಂಜಯ ಮಾತ್ರ ಅನ್ನುವ ಪಕ್ಕಾ ನಿಲುವು. ಇನ್ನೊಂದು, ಐತಿಹಾಸಿಕ ಮತ ಭೇದವಿಲ್ಲ. ಕೃಷ್ಣನನ್ನು ಸಾಕ್ಷಾತ್ ಸಂದರ್ಶಿಸಲಿಕ್ಕೆ ಬ್ರಾಹ್ಮಣನಾಗಬೇಕಾಗಿಲ್ಲ. ಕೃಷ್ಣನ ವಾಕ್ಕನ್ನು ಕೇಳಿ ಅದನ್ನು ದಾಖಲಿಸಿಡುವ ಐತಿಹಾಸಿಕ ಪುರುಷ ಕೇವಲ ಯಾವುದೋ ಅಧ್ಯಾತ್ಮ ಜೀವಿಯೋ ಋಷಿಯೋ ಮತ್ತೊಬ್ಬ ಆಗಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೂ ನಿಷ್ಠೆ ಭಕ್ತಿ ಇದ್ದರೆ ಅವನಿಗೆ ಆ ಅವಕಾಶ ಒದಗಲಿಕ್ಕೆ ಸಾಧ್ಯ ಇದೆ. ನಮಗೆ ಕೃಷ್ಣನ ವಿಶ್ವರೂಪ, ಕೃಷ್ಣನ ವಾಕ್ ಅರ್ಥ ಆಗುವಷ್ಟೋ ಸಂಸ್ಮೃತ್ಯ ನಮಗೆಲ್ಲ ಅದನ್ನು ನೆನೆದು ಏನಾದರೂ ಮೈ ನವಿರೇಳುವಂತಹ ಸಂದರ್ಭಗಳು ಬರಬೇಕಾದ್ರೆ ಬಹಳ ಅರ್ಹತೆಗಳು ಬೇಕಾಗಿಲ್ಲ. ಸಂಜಯರಾಗಿ ಸಾಕು ಅಂತ ಸೂಚಿಸ್ತಿದ್ದಾರೆ ವೇದವ್ಯಾಸರು. ಸಂಜಯನಾಗುವುದರ ಹಿಂದೆ ಪೂರ್ತಿ ದೊಡ್ಡವನ ದೊಡ್ಡಸ್ತಿಕೆಯನ್ನು ಒಪ್ಪಿಕೊಂಡು ಅವನ ಎಲ್ಲ ಒಳಹೊರಗನ್ನು ಬಲ್ಲ ಮತ್ತು ಅದರ ಎಲ್ಲ ಸ್ವಾತಂತ್ರ್ಯಗಳಲ್ಲಿ ಅವನನ್ನು ಅಲ್ಲಲ್ಲಿ ಕಟಕಿ ತಿದ್ದಬಲ್ಲ, ಏಕಕಾಲಕ್ಕೆ ಅವನ ಅನ್ನದ ಋಣವನ್ನು ನಿಷ್ಠೆಯಿಂದ ಸಾಧಿಸಬಲ್ಲ ಮಹಾಪ್ರಾಮಾಣಿಕ ಸೇವಕನೊಬ್ಬನಿದ್ದಾನೆ. ನಾವು ಪ್ರಾಮಾಣಿಕ ಸೇವಕರಾದರೆ ಸಾಕು, ಭಗವಂತ ನಮಗೆ ಅನಾವರಣ ಆಗ್ತಾನೆ ಅನ್ನುವ ಸೂಚನೆಯನ್ನು ಸಂಜಯನ ಮೂಲಕ ಕೊಟ್ಟಿದ್ದಾರೆ. ಈ ಸಂಜಯನದ್ದು ಇನ್ನೂ ಒಂದು ಪೂರ್ವಚರಿತ್ರೆ ಇದೆ. ನನಗೆ ಅನಿಸೋದು ಅಲ್ಲಿ ಆಯ್ಕೆ ಮಾಡಿದ್ದಾರೆ ವೇದವ್ಯಾಸರು ಅಂತ. ನಾನು ಈಗಾಗಲೇ ಹೇಳಿದೆ, ಪಾಂಡವರ ಹತ್ರ ಹೋದ, ಯುದ್ಧ ಬೇಡ ನಿಲ್ಲಿಸಿ ಅಂತ ಹೇಳುವುದಕ್ಕಾಗಿ ಹೋಗಿದ್ದ ಅವನು. ನೀವು ವನದಲ್ಲೇ ಇರಿ ಅಂತೆಲ್ಲ ಮಾತಾಡಿ ಬಂದಿರ್ತಾನೆ. ಆಗ ಬಂದ ನಂತರದಲ್ಲಿ ಅವನು ಪಾಂಡವರು ಬಹಳ ಬಲಿಷ್ಠರಿದ್ದಾರೆ, ನೀನು ಸುಮ್ಮನೆ ಯುದ್ಧ ಅಂತ ದುರ್ಯೋಧನನನ್ನು ಪ್ರೇರೇಪಿಸಿ ಇಡೀ ವಂಶ ನಿರ್ವಂಶಕ್ಕೆ ಕಾರಣನಾಗ್ತಿ. ಅವರ ಆ ಬಾಲಿಷ್ಠ್ಯದ ಮುಂದೆ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹೇಗಾದರೂ ಯುದ್ಧವನ್ನು ತಡಿ, ಮತ್ತು ಯುದ್ಧ ಆಗಿಯೇ ತೀರ್ತದೆ, ಇಲ್ಲ ಅಂತಂದರೆ ಕನಿಷ್ಠ 4 ಗ್ರಾಮಗಳನ್ನು ಕೇಳುತ್ತಿದ್ದಾನೆ. 4 ಗ್ರಾಮಕ್ಕೆ 1 ಗ್ರಾಮವನ್ನು ಸೇರಿಸಿ ಕೊಟ್ಟರೆ ಯುದ್ಧ ನಿಲ್ಲುತ್ತೆ. ಇಷ್ಟೆಲ್ಲ ಸಾಧ್ಯತೆಗಳಿವೆ ಅಂತ ಸಂಜಯ ಹೇಳಿ ತುಂಬ ಸಮಾಧಾನ ಮಾಡಲಿಕ್ಕೆ ನೋಡ್ತಾನೆ. ದುರ್ಯೋಧನನಾಗಲಿ, ಮುಖ್ಯತಃ ಕರ್ಣ, ಎಲ್ಲ ಕಡೆ ಅಡ್ಡಿ ಮಾಡುವವ ಕರ್ಣ. ನಮಗೆ ಯಾಕೆ ಕರ್ಣ ಅಷ್ಟು ದುರಾತ್ಮನಾಗಿ ಕಾಣ್ತಾನೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಎಲ್ಲ ಸಂದರ್ಭಗಳಲ್ಲಿ ಕರ್ಣನ ಮಾತುಗಳನ್ನು ನೀವು ಮಹಾಭಾರತದ ಮೂಲದಲ್ಲಿ ಓದಬೇಕು. ಬಟ್ಟೆ ಎಳೆ ಅನ್ನುವ ಪ್ರಚೋದನೆಯಿಂದ ತೊಡಗಿ ಯುದ್ಧ ಸಂದರ್ಭಗಳಲ್ಲಿ ಹೇಗೆ ಮಾತಾಡುವುದು, ಭೀಷ್ಮಾಚಾರ್ಯರನ್ನು ಎಷ್ಟು ಕನಿಷ್ಠ ಮಾತಾಡೋದು ಎಲ್ಲ ಮಾಡಿದವನು ದುರ್ಯೋಧನ ಅಲ್ಲ, ಕರ್ಣ. ಅದಕ್ಕೆಲ್ಲ ನೀವು ಮೂಲ ಪಠ್ಯದ ಒಂದೊಂದು ವಾಕ್ಯ ನೋಡಿದರೆ ಗೊತ್ತಾಗುತ್ತೆ ಅದು ಎಂಥ ಭಯಾನಕ ಮಾತುಗಳನ್ನೆಲ್ಲ ಹೇಳ್ತಾನೆ. ಹೀಗಾಗಿ ದುರ್ಯೋಧನನನ್ನಾಗಲಿ ಕರ್ಣ, ಶಕುನಿ, ದುಶ್ಯಾಸನರನ್ನಾಗಲಿ ಬದಲಾಯಿಸಲಿಕ್ಕೆ ಧೃತರಾಷ್ಟ್ರನ ಬಳಿ ಆಗೋದಿಲ್ಲ. ಎಲ್ಲ ಆದಮೇಲೆ ಒಂದು ಮಾತು ಕೇಳ್ತಾನೆ ಧೃತರಾಷ್ಟ್ರ ಸಂಜಯನ ಹತ್ರ, ನೀನೀಗ ಅಲ್ಲಿ ಹೋಗಿ ಬಂದಿಯಲ್ಲ, ಅವ್ರನ್ನೆಲ್ಲ ನೋಡಿದ್ದಿ, ನೀನು ಸಾಕ್ಷಾತ್ ಕೃಷ್ಣನನ್ನು ನೋಡಿ ಬಂದಿ ಅಂತ ಹೇಳ್ತೀಯ ಅಲ್ಲಿ. ನನಗೆ ದಯವಿಟ್ಟು ನಾವು ಬಲಿಷ್ಠರ, ಅವರ ಸಾಮರ್ಥ್ಯ ನಮ್ಮ ಮುಂದೆ ಎಷ್ಟಿದೆ ನಿನ್ನ ಪ್ರಕಾರ? ನಮ್ಮ ಸಾಮರ್ಥ್ಯ ಮತ್ತು ಅವರ ಸಾಮರ್ಥ್ಯವನ್ನು ನೀನೊಬ್ಬ ಸಾರಥಿಯಾಗಿ ಹೇಗೆ ಅಳೀತಿ ನನಗೆ ಹೇಳು ಅಂತ ಕೇಳ್ಕೊಳ್ತಾನೆ. ಆಗ ಸಂಜಯ, ಇದು ತುಂಬ ಸೂಕ್ಷ್ಮ ವಿಷಯ, ನಾನು ಏನು ಹೇಳಿದರೂ ನಾನು ಎಲ್ಲೋ ಪಕ್ಷಪಾತಿ ಅಂತ ಭಾವಿಸುವ ಸಾಧ್ಯತೆಗಳಿವೆ. ಯಾಕಂದ್ರೆ ನಾನು ಪಾಂಡವರ ಪರವಾಗಿ ಮಾತಾಡಲೇಬೇಕಾಗತ್ತೆ, ಅವರು ಬಲಿಷ್ಠರಿದ್ದಾರೆ ಅಂತ. ಇದು ಮೌನ ನಾನು ಹೇಳೋದು, ಅವನಿಗಿತ್ತು ಅದು ಮನಸ್ಸಿನಲ್ಲಿ. ನನ್ನನ್ನು ನೀನು ತಪ್ಪು ತಿಳಿಯುವ ಸಾಧ್ಯತೆ ಇದೆ, ನಾನು ಅಲ್ಲಿ ಹೋಗಿ ಅವ್ರ ಪರವಾಗಿದ್ದೀನಿ ಅಂತ. ಅದಕ್ಕೊಂದು ಕೆಲಸ ಮಾಡು, ನೀನು ದುರ್ಯೋಧನ ಮೊದಲಾದವರ ಮುಂದೆ ಬೇಡ ಈ ಮಾತುಕತೆ. ನಿಮಗೆ ಕುಟುಂಬಕ್ಕೆ ಹಿರಿಯರಾದ ವೇದವ್ಯಾಸರನ್ನು, ನಿನ್ನ ಧರ್ಮಪತ್ನಿಯಾದ ಗಾಂಧಾರಿಯನ್ನು ಇಬ್ಬರನ್ನು ಕರೆದು ಕೂಡಿಸು, ಅವರ ಮುಂದೆ ಹೇಳ್ತೇನೆ ಅಂತಾನೆ. ಆಶ್ಚರ್ಯ ಏನು ಗೊತ್ತಾ, ವೇದವ್ಯಾಸರನ್ನು ಮತ್ತು ಗಾಂಧಾರಿಯನ್ನು ಕರೆದ ನಂತರದಲ್ಲಿ ಸಂಜಯ
ತಾನು ಕಂಡಂತಹ ಪಾಂಡವರ ಸಾಮರ್ಥ್ಯಗಳನ್ನು ಬಹಳ ಬಿಡುಬೀಸಾಗಿ ಹೇಳ್ತಾನೆ. ಯಾಕಂದರೆ ವೇದವ್ಯಾಸರಿದ್ದಾರೆ ಸಾಕ್ಷಿಗೆ, ನಾನು ಪೂರ್ವಗ್ರಹ ಅಲ್ಲ ಅಂತ ಗೊತ್ತುಪಡಿಸ್ಲಿಕ್ಕೆ ಅಥವಾ ಅದರ ನಿಷ್ಠೆಯ ಬಗ್ಗೆ ಅರ್ಥ ಮಾಡಿಕೊಡೋಕ್ಕೆ. ಇನ್ನೊಂದು, ಅವನು ಅದಷ್ಟನ್ನೇ ಹೇಳೋದಿಲ್ಲ, ಪಾಂಡವರ ಸಾಮರ್ಥ್ಯ ಅಷ್ಟೇ ಹೇಳೋದಿಲ್ಲ, ಅವನು ಮುಂದುವರೆದು ಬಹಳ ಚೆನ್ನಾಗಿ ಕೃಷ್ಣನನ್ನು ವಿವರಿಸ್ತಾನೆ. ಯಾಕೆ ಕೃಷ್ಣ ಇದ್ದಲ್ಲಿ ಗೆಲ್ತಾರೆ, ಕೃಷ್ಣ ಎಂಥವ, ಅವನ ಸಾಮರ್ಥ್ಯ ಏನು, ಅವನಿಗೆ ಎಷ್ಟು ಪಾಸಿಬಿಲಿಟಿ ಇದೆ, ಅವನು ಯಾಕೆ ಒಬ್ಬ ದೇವಸದೃಶ ವ್ಯಕ್ತಿ, ಅವನು ಸಾಕ್ಷಾತ್, ಆದರೆ ಅವನು ಹೇಗೆ ಒಬ್ಬ ಮನುಷ್ಯನ ಒಳಗಿರುವ ಭಗವತ್ ತತ್ವ ಅನ್ನುವುದನ್ನು ಸಂಜಯ ಹೇಳಲಿಕ್ಕೆ ತೊಡಗಿದಾಗ ಧೃತರಾಷ್ಟ್ರ ಒಂದು ಪ್ರಶ್ನೆ ಕೇಳ್ತಾನೆ. ಅಲ್ಲ ಸಂಜಯ, ನೀನು ಹೇಗೆ ಕೃಷ್ಣನನ್ನು ಕಾಣುವ ಸಾಮರ್ಥ್ಯ ಪಡೆದೆ? ನೋಡಿ ಎಂಥ ಮೂಲಭೂತ ಪ್ರಶ್ನೆ. ಅಲ್ಲಿರೋ ಎಷ್ಟೋ ಜನರಿಗೆ ಕೃಷ್ಣ ಅರ್ಥ ಆಗಿರಲಿಲ್ಲ. ಅದನ್ನು ಕೃಷ್ಣ ಭಗವದ್ಗೀತೆಯಲ್ಲೂ ಕೇಳ್ತಾನೆ. ಅಭಜಾನಂತಿ ಮಾಂ ಮೂಢ ಮಾನುಷೇಂ ತನುಮಾಶ್ರಿತಃ, ನನ್ನನ್ನು ತಿಳಿಯದ ಅಜ್ಞಾನಿಗಳೆಲ್ಲ ಮನುಷ್ಯನ ದೇಹದಲ್ಲಿದ್ದೇನೆ ಅಂತಲೇ ನೋಡಿ ಹೋಗಿದ್ದಾರೆ ಅಂತ. ಅಂಥ ಸಂದರ್ಭದಲ್ಲಿ ಒಬ್ಬ ಸಾರಥಿ, ನಿನಗೆ ಹೇಗೆ ಗೊತ್ತಾಯಿತು ಅವನು ದೊಡ್ಡವ, ಅವನಲ್ಲಿ ಸಾಮಾನ್ಯ ಮನುಷ್ಯನಿಲ್ಲ, ದೇವರಿದ್ದಾನೆ, ಅವನಿದ್ದಲ್ಲಿ ಗೆಲುವು ಖಚಿತ, ಹೇಗೆ ಹೇಳ್ತೀನಿ ನೀನು, ನಿನಗೆ ಅವನನ್ನು ಕಾಣುವ ಸಾಮರ್ಥ್ಯ ಹೇಗೆ ಬಂತು ಸಂಜಯ ಅಂತ ಧೃತರಾಷ್ಟ್ರ ಬಹಳ ಅದ್ಭುತವಾದ ಪ್ರಶ್ನೆ ಕೇಳ್ತಾನೆ. ಆಗ ಸಂಜಯನ ಉತ್ತರ ಏನು ಗೊತ್ತಾ? ನನಗೆ ಪುತ್ರ ಕಳತ್ರ ಸಂಸಾರ ಮೋಹಗಳಿಲ್ಲ ಧೃತರಾಷ್ಟ್ರ, ನಾನು ಪುತ್ರ ಕಳತ್ರ ಸಂಸಾರ ಮೋಹ ಕಳಚಿಕೊಂಡಿದ್ದೇನೆ, ಆದ್ದರಿಂದ ನನಗೆ ಅವನು ತಿಳಿಯುತ್ತಾನೆ. ಮತ್ತು ಎರಡನೆಯದ್ದು ಹೇಳ್ತಾನೆ, ಬಹಳ ಅದ್ಭುತವಾದ, ನಮಗೆಲ್ಲ ಪಾಠ. ನನ್ನಲ್ಲಿ ಬೇರೆಯವರಿಗೆ ತೋರಿಸುವ ಡಂಭಾಚಾರದ ಯಾವ ಭಕ್ತಿಯೂ ಇಲ್ಲಪ್ಪ, ಅಂತರಂಗದ ಭಕ್ತಿ ಒಂದೇ ಇದೆ, 4 ಜನರಿಗೆ ತೋರಿಸಲಿಕ್ಕಾಗಿ ನಾನು ಭಕ್ತಿ ಮಾಡುವುದಿಲ್ಲ. ಇದು ಎರಡನೆಯ ಕಾರಣ. ಮೂರನೇ ಕಾರಣ ಅವನು ಹೇಳ್ತಾನೆ, ನನ್ನ ಅಂತರಂಗದ ನಿಷ್ಠೆ ಮತ್ತು ಶಾಸ್ತ್ರ ಪ್ರಮಾಣಗಳನ್ನು ತಿಳಿದ ಕಾರಣವಾಗಿ ನಾನು ಆ ಶ್ರೀಕೃಷ್ಣನನ್ನು ಕಾಣುವ ಪುಣ್ಯವನ್ನು ಪಡೆದೆ. ಈ ಮಾತುಗಳು ಒಬ್ಬ ಯಕಶ್ಚಿತ್ ಅಂತ ನಾವು ಭಾವಿಸುವ ಸಾರಥಿ ಹೇಳ್ತಾನೆ. ಒಬ್ಬ ಸಾರಥಿ ನಮ್ಮ ಪ್ರಕಾರ ಬ್ರಾಹ್ಮಣನಲ್ಲ, ನಮ್ಮ ಪ್ರಕಾರ ಕ್ಷತ್ರಿಯನಲ್ಲ, ನಮ್ಮ ಪ್ರಕಾರ ಋಷಿಯಲ್ಲ, ಮುನಿಯಲ್ಲ, ಸಾಧನೆ ಮಾಡಿದವನಲ್ಲ, ಆದರೆ ಇದು 3 ಇದ್ದರೆ ಕೃಷ್ಣ ದರ್ಶನವಾಗ್ತದೆ. ಇದನ್ನು ವೇದವ್ಯಾಸರು ಕೇಳಿಕೊಂಡ್ರು ಅಲ್ಲಿ. ಬಹುಶಃ ಆ ಮಾತು ಉಪಸ್ಥಿತಿಯಲ್ಲಿ ಸಂಜಯ ಆಡಿದ್ದರಿಂದಲೂ ನಾನು ಈಗಾಗಲೇ ಹೇಳಿದ ಸಾರಥ್ಯದ ನಿಷ್ಠೆ, ಒಬ್ಬ ಸಾರಥಿ ಆದರೆ ಅವನು ಎಷ್ಟು ಪ್ರಾಮಾಣಿಕ ಸೇವಕನಾಗಿರ್ತಾನೆ, ಒಳ ಹೊರಗನ್ನೆಲ್ಲ ಬಂದು ಗೊತ್ತಿದ್ದರೂ ಆ ರಹಸ್ಯವನ್ನು ಬಿಟ್ಟು ಕೊಡದೆ. ಇನ್ನೂ ಒಂದು ಬಹಳ ದೊಡ್ಡ ಗುಣ ಏನು ಗೊತ್ತಾ ಸಾರಥಿಯದ್ದು? ಮುಂದೆ ಕೂತ ಸಾರಥಿ ಎಂದೂ ಕೂಡ ನಾನು ಬದುಕಿ ನನ್ನ ಹಿಂದಿನವ ಸಾಯಲಿ ಅಂತ ಅಪೇಕ್ಷೆ ಪಡೋದಿಲ್ಲ. ತಾನು ಮುಂದೆ ನಿಲ್ಲುವುದು ಅಂದರೆ ನನ್ನ ಪ್ರಾಣ ಕೊಟ್ಟು ನನ್ನ ಮಾಲೀಕನನ್ನು ರಕ್ಷಿಸ್ತೇನೆ ಅನ್ನುವವ ಮಾತ್ರ ಸಾರಥಿ ಆಗುವುದು, ಪ್ರಾಣತ್ಯಾಗಕ್ಕೆ ಸಿದ್ಧನಾದವ. ಆದ್ದರಿಂದ ಧೃತರಾಷ್ಟ್ರನಿಗೆ ಅಥವಾ ತನ್ನ ಒಡೆಯನಿಗಾಗಿ ಪ್ರಾಣ ಕೊಡುವ ಸಾರಥ್ಯ ಉಂಟಲ್ಲ, ಅದಕ್ಕೇ ನಾನು ಡ್ರೈವರನ್ನು ಕೂಡ ಅದೇ ಅರ್ಥದಲ್ಲಿ ಗಮನಿಸುವುದು. ಒಬ್ಬ ಡ್ರೈವರ್ ಯಾವತ್ತೂ ಕೂಡ ನನ್ನ ದೊರೆಯನ್ನು, ನನ್ನ ಹಿಂದೆ ಕೂತ ನನ್ನ ಮಾಲೀಕನನ್ನು ಟೈಮಿಗೆ ಮುಟ್ಟಿಸ್ಬೇಕು ಅನ್ನುವಾಗ ಹಾಳಾಗೋಗ್ಲಿ ಇವನು ಹೇಗಾರ ಸಾಯ್ಲಿ ಅಂತ ಎಂದು ಅಪೇಕ್ಷೆ ಪಡಲ್ಲ. ಯಾಕೆ? ತಾನು ಪ್ರಾಣ ಕೊಟ್ಟಾದರೂ ಮುಟ್ಟಿಸ್ತೇನೆ ಅನ್ನುವುದೇ ಆ ಸಾರಥ್ಯದಲ್ಲಿ ಕೂತವನ ದೊಡ್ಡ ಮನಸ್ಸು. ಅದು ಎಲ್ಲರಿಗೆ ಬರೋದಿಲ್ಲ. ಏನ್ರಿ 15 ನಿಮಿಷ ತಡ ಹೊರಡ್ತಾರೆ, ಬೇಗ ಮುಟ್ಸು ಅಂತಾರೆ ಅಂತ ಬೈಯುವವರು ಕಾಯಂ ಸಾರಥ್ಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೋ ಕಾರಣಕ್ಕೆ 15 ನಿಮಿಷ ತಡ ಆಗಿದೆ ನನ್ನ ದೊರೆಗೆ, ಆದರೆ ಅವನು ಸಮಯಕ್ಕೆ ಮುಟ್ಸೋದು ನನ್ನ ಜವಾಬ್ದಾರಿ ಅಂತ ಹೋಗ್ತಾನಲ್ಲ, ಅವನು ಮಾತ್ರ ಅಪರೂಪದ ಸಾರಥಿ, ಪ್ರಾಣ ಕೊಟ್ಟು ದೊರೆಯನ್ನು ರಕ್ಷಿಸುವವ. ಅದು ಒಂದು ಭಾಗ. ಈ ಸಾರಥ್ಯ ಎಷ್ಟು ದೊಡ್ಡದು ಅನ್ನುವುದಕ್ಕೆ ನೀವು ಶ್ರೀಕೃಷ್ಣನನ್ನು ಗಮನಿಸಿ. ತನ್ನ ಮಹಾಪ್ರಸ್ಥಾನ, ಇಡೀ ಅವತಾರ ಸಮಾಪ್ತಿಯನ್ನು ಮಾಡುವಾಗ ಶ್ರೀಕೃಷ್ಣ ಅದನ್ನು ಅರ್ಜುನನಿಗೆ ಕರೆದು ತನ್ನ ಕೊನೆಯ ನಿವೃತ್ತಿಯನ್ನು, ತನ್ನ ನಿರ್ವಾಣವನ್ನು ತೋರಿಸಲಿಲ್ಲ. ಅರ್ಜುನನಿಗೆ ಗೊತ್ತೇ ಇಲ್ಲ ಇವ ಮಹಾಪ್ರಸ್ಥಾನಕ್ಕೆ ಹೋಗಿದ್ದಾನೆ ಅಂತ.
ಉದ್ಧವನಿಗೆ ಗೊತ್ತಿದ್ದರೂ ನೀನಿಲ್ಲಿರಬಾರದು, ನೀನು ಹೊರಡಬೇಕು ಅಂತ ಅಷ್ಟು ಭಕ್ತಿ ಮಾಡಿದ. ಜೀವಮಾನದಲ್ಲಿ ಪುಟ್ಟ ಮಗುವಿದ್ದಾಗಿಂದ ಭಕ್ತಿ ಮಾಡಿದ್ದಾನೆ ಉದ್ಧವ. ಎಲ್ಲ ಕಡೆಯೂ ಅವನು ಪೂಜೆ ಮಾಡ್ತಿದ್ದದ್ದೇ ಕೃಷ್ಣನನ್ನು. ಎಷ್ಟು ಊಟಕ್ಕೆ ಬಾ ಅಂದರೆ ಅಪ್ಪ ಅಮ್ಮಂಗೆ ಇಲ್ಲ ಪೂಜೆ ಮಾಡ್ತಿದ್ದೇನೆ ಆಮೇಲೆ ಬರ್ತೇನೆ ಅಂದವ ಅಂತ ಉದ್ಧವನ ಬಗ್ಗೆ ಉಲ್ಲೇಖ ಇದೆ. ಅಂಥ ಉದ್ಧವನಿಗೂ ಕೂಡ ತನ್ನ ಕೊನೆಯ ನಿರ್ವಾಣವನ್ನು ತೋರಿಸಲಿಲ್ಲ. ನೀನು ನಡಿ ಬದ್ರಿಗೆ, ನೀನು ಇಲ್ಲಿ ಉಳಿಯಲಿಕ್ಕಿಲ್ಲ. ಕೊನೆಯ ನಿರ್ವಾಣ ಮಹಾಪ್ರಸ್ಥಾನ, ತನ್ನ ದೇಹ ಸಹಿತವಾಗಿ ಹೋಗುವ ಹೊತ್ತಿಗೆ ಅರಳಿ ಮರದ ಕೆಳಗೆ ಕಾಲಿಗೆ ಗಾಯ ಮಾಡಿಕೊಂಡು ಕೂತ ಕೃಷ್ಣ ಅದನ್ನು ತೋರಿಸಿದ್ದು ಮತ್ಯಾರಿಗೆ ಅಂತ ಕೇಳಿದರೆ, ತನ್ನ ಜೀವಮಾನದುದ್ದಕ್ಕೂ ಸಾರಥ್ಯ ವಹಿಸಿದ ದಾರುಕನಿಗೆ. ಆ ದಾರುಕನಾದರೂ ಎಂಥವನು, ಇಡೀ ಯದುವಂಶನಾಶವಾಗಿ ಆ ದ್ವಾರಕೆ ಇನ್ನೇನು ಮುಳುಗ್ತದೆ 7 ದಿನದಲ್ಲಿ ಅಂತ ಹೇಳಿದ್ದರ ಪರಿಣಾಮವಾಗಿ ಎಲ್ಲ ಪ್ರಭಾಸದ ಹತ್ರ ಬಂದು ಪರಶುರಾಮ ಕೃಷ್ಣರು ಕಾಣಿಸದೇ ಇದ್ದಾಗ ತನ್ನ ನಾಯಕ, ತನ್ನ ದೊರೆ ಶ್ರೀಕೃಷ್ಣ ಎಲ್ಲಿ ಹೋದ ಅಂತ ಹುಡುಕಾಡುವ ದಾರುಕನಿಗೆ ಶ್ರೀಕೃಷ್ಣ ಎಲ್ಲಿದ್ದಾನೆ ಅಂತ ಗೊತ್ತಾದದ್ದು ಹೇಗೆ ಗೊತ್ತಾ? ಮಹಾಭಾರತದಲ್ಲಿ ವೇದವ್ಯಾಸರು ದಾಖಲಿಸ್ತಾರೆ, ಅವನ ಕೊರಳಿನಲ್ಲಿದ್ದ ತುಳಸಿಯ ಪರಿಮಳ ಸೆಳೆಯಿತಂತೆ. ಕೃಷ್ಣನ ಕೊರಳಿನಲ್ಲಿದ್ದ ತುಳಸಿಯ ಪರಿಮಳ ದಾರುಕನಿಗಲ್ಲದೆ ಇನ್ಯಾರಿಗೆ ಬರಲಿಕ್ಕೆ ಸಾಧ್ಯ? ನಿರಂತರ ಸಮೀಪವೇ ಇದ್ದವ. ಅವನಿಗೆ ಬೇಗ ಮೂಗಿಗೆ ಗೊತ್ತಾಗ್ತಿತ್ತು. ಯಾಕೆ? ನಮ್ಮ ಪಕ್ಕ ಇರುವ ನಮ್ಮ ಮಾಲೀಕನ ಸಕಲ ವಾಸನೆ, ದುರ್ಗಂಧ ಮತ್ತು ಸುಗಂಧ ಗೊತ್ತಿರುವುದು ಸಾರಥಿಗೇನೆ. ಹಾಗೆ ಇದು ಎಲ್ಲೋ ತುಳಸಿ ಪರಿಮಳ ಬರ್ತಿದೆ, ಬಹುಶಃ ನನ್ನ ಗುರು, ನನ್ನ ದೊರೆ ಅಲ್ಲೆಲ್ಲೋ ಇದ್ದಾನೆ ಅಂತ ಕೃಷ್ಣನನ್ನ ದಾರುಕ ಹುಡುಕಿಕೊಂಡು ಹೋದಾಗ ಕೃಷ್ಣ ಇನ್ನೇನು ಕೊನೆಯ ಮಹಾಪ್ರಸ್ಥಾನಕ್ಕೆ ಸಿದ್ಧನಾಗಿದ್ದ. ಕೊನೆಯ ಮಹಾಪ್ರಸ್ಥಾನದ ಆದೇಶವನ್ನು ದಾರುಕನಿಗೆ ಕೊಟ್ಟು ತನ್ನ ವಂಶದ ಮುಂದುವರಿಕೆಯ ಕೆಲಸವನ್ನು ಅರ್ಜುನನ ಮುಖಾಂತರ ಹೀಗೆ ಮಾಡು, ವಜ್ರನಿಗೆ ಸಿಂಹಾಸನ ಕೊಡು ಅಂತ ಹೇಳು, ಹೆಣ್ಣು ಮಕ್ಕಳ ರಕ್ಷಣೆ ಅರ್ಜುನನ ಹೊಣೆ ಅಂತ ಹೇಳು ಅಂತೆಲ್ಲ ಹೇಳಿ ದಾರುಕನ ಮುಂದೆ ಮಹಾಪ್ರಸ್ಥಾನ. ಸಾರಥಿಗೇನೆ ಎಲ್ಲ ಗೌರವ. ಇನ್ನೂ ಈಚೆಗೆ ಬನ್ನಿ, ಯಾಕೆ ಕೃಷ್ಣ ಕೂಡ ಸೇನಾಪತಿ ಆಗ್ತೇನೆ ಅನ್ನಲಿಲ್ಲ, ಸಾರಥಿ ಆಗ್ತೇನೆ ಅಂದ ಯಾಕೆ? ಅಲ್ಲಿಯೇ ಅವನು ಸೂಚನೆ ಕೊಟ್ಟಾಗಿದೆ, ನಾನು ಸಾರಥ್ಯದಲ್ಲಿದ್ದೇನೆ, ನಾನು ಇಲ್ಲವಾದರೆ ನಿಮಗೆ ಮರಣ, ನಾನು ಮುಂದಿದ್ದೇನೆ. ಇಂಥ ಪ್ರಾಣ ಕೊಡುವ ಮಹಾವೃತ್ತಿ ಅದು ಸಾರಥಿಯದ್ದು. ಆದ್ದರಿಂದಲೇ ಯಾವನೋ ಒಬ್ಬ ಮಹಾನಾಯಕ ಸತ್ತಾಗ ಅವನ ಹೆಂಡತಿಯನ್ನು ಇಂಟರ್ವ್ಯೂ ಮಾಡೋ ಮೊದಲು ಡ್ರೈವರನ್ನು ಇಂಟರ್ವ್ಯೂ ಮಾಡ್ತಾರೆ. ನೀವು ನೋಡಿ, ಈ ಸಂಜಯ ನಮಗೆಲ್ಲ ಭಗವದ್ಗೀತೆಯನ್ನು ದಾಖಲಿಸಿದ. ನಂದೊಂದು ಸ್ವಲ್ಪ ನಿಮಗೆ ಬೇಸರ ಆಗಬಹುದು, ಅಥವಾ ಬೇಸರ ಆಗದಿದ್ದರೂ ತೊಂದರೆ ಇಲ್ಲ, ಒಳ್ಳೆಯದೇ ಕೂಡ. ಯಾಕೆಂದರೆ ನನ್ನ ವೈಯಕ್ತಿಕ ಭಿನ್ನಾಭಿಪ್ರಾಯ ಮಾತ್ರವಲ್ಲ, ನನಗೆ ಆ ಬಳಿಕ ಸಿಕ್ಕ ದಾಖಲೆ ಕೂಡ. ಇಷ್ಟೆಲ್ಲ ಆದಾಗಲೂ ಅರ್ಜುನ ಯಾವ ವಿಶ್ವರೂಪವನ್ನು ಕಂಡನಲ್ಲ, ಅದನ್ನು ಸಂಜಯ ಕಂಡಿಲ್ಲ ಅಂತ ನನ್ನದೊಂದು ಅಭಿಪ್ರಾಯ. ಇಷ್ಟೆಲ್ಲ ನಾನು ಅವನಿಗೆ ಕ್ರೆಡಿಟ್ ಕೊಟ್ಟು ಇದ್ಯಾಕಪ್ಪ ಅವನಿಂದ ಕಸ್ಕೋತೀನಿ ಅಂತ ನಿಮಗೇನಾದರೂ ಅನುಮಾನ ಆದರೆ, ನಾನು ಬಹಳ ಬಾರಿ ಕೊಟ್ಟ ಉದಾಹರಣೆ, ಅನೇಕ ಸಂದರ್ಭಗಳಲ್ಲಿ ಅದು ಹೆಚ್ಚು ಆಪ್ತವಾಗಬಹುದು ಅನ್ನುವ ಕಾರಣಕ್ಕಾಗಿ ಯಾರಾದರೂ ಒಬ್ಬ ಊಹಿಸಿಕೊಳ್ಳಬಹುದಾದದ್ದು, ಪೇಜಾವರ ಶ್ರೀಗಳು ತನ್ನ ಪರ್ಯಾಯದಲ್ಲಿ ಶ್ರೀಕೃಷ್ಣನ ಗರ್ಭಗುಡಿಯಲ್ಲಿ ಕೃಷ್ಣನನ್ನು ಮುಟ್ಟಿ ಪೂಜೆ ಮಾಡ್ತಾರೆ. ಅವರು ನೈರ್ಮಾಲ್ಯವನ್ನು ತೆಗೀತಾರೆ, ಹೊಸದಾಗಿ ಎಲ್ಲ ಅಭಿಷೇಕ ಮಾಡ್ತಾರೆ, ಮತ್ತೆ ಎಲ್ಲ ಅಲಂಕಾರ ಮಾಡ್ತಾರೆ. ಅಷ್ಟೂ ಹೊತ್ತಿನದ್ದನ್ನು ಒಂದು ನಿರ್ದಿಷ್ಟ ಚಾನೆಲ್ ರಾತ್ರಿ ಬೆಳತನಕ ನಮಗೆ ವರದಿ ಮಾಡುತ್ತೆ. ಈ ರಾತ್ರಿ ಬೆಳತನಕದ ವರದಿ ಮಾಡೋದಕ್ಕೆ ಒಬ್ಬ ಶುಚಿ ಮಡಿಯಿಂದ ಇರುವ, ಆ ಒಳಗೆ ಬರುವುದಕ್ಕೆ ಏನೇನು ವಸ್ತ್ರ ನಿಯಮಗಳಿವೆ ಅಥವಾ ವಿಧಿ ನಿಯಮಗಳಿವೆ ಅದನ್ನು ಪಾಲಿಸಿದ ಒಬ್ಬನನ್ನು ಒಳಗೆ ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಹಿಂದೆ ನಮ್ಮ ಅಪ್ಪ ರಿಪೋರ್ಟ್ ಮಾಡ್ತಿದ್ರು, ಆ ಬಳಿಕ ಬಾಲಾಜಿ ಆಚಾರ್ ಅಂತ ಅವರು ರಿಪೋರ್ಟ್ ಮಾಡ್ತಾರೆ, ರಾಘವೇಂದ್ರಾಚಾರ್ಯರು ಎಲ್ಲ ರಿಪೋರ್ಟ್ ಮಾಡ್ತಿದ್ರು. ನಾನು ಯಾವಾಗಲೂ ಹೇಳುವ ಉದಾಹರಣೆ, ಹಾಗೆ ಗರ್ಭಗುಡಿಯ ಒಳಗೆ ಕೂತು ಪೂಜೆ ಮಾಡಿದ ಪೇಜಾವರ ಶ್ರೀಗಳ ವರದಿ ಮಾಡಿದ ವರದಿಗಾರನಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ.
ವರದಿಗಾರ ಕಣ್ಣಾರೆ ನೋಡಿದ್ದಾನೆ, ಎಲ್ಲ ಅನುಭವಿಸಿಕೊಂಡೇ ನಮಗೆ ಹೇಳ್ತಾನೆ. ಅವನು ಎಚ್ಚರಿದ್ದಾನೆ, ಅವನೇ ಸಾಕ್ಷೀಭೂತ. ಇನ್ನೊಬ್ಬರೆಲ್ಲರೂ ನಮಗೆ ಒಂದು ತಂತ್ರ ಸಾಧನೆಯ ಮೂಲಕ, ಒಂದು TV ಅನ್ನುವ ಮಾಧ್ಯಮದ ಮೂಲಕ ವರದಿ ಆಗತ್ತೆ. ಅವನಿಗೆ ಹಾಗಲ್ಲ, ಅವನಿಗೆ ಕಣ್ಣಿನಿಂದ ಸಾಕ್ಷಾತ್ ಕಾಣುವ ಇಂದ್ರಿಯಾನುಭವ ಇದೆ. ಇಷ್ಟೆಲ್ಲ ಆದಾಗಲೂ ಪೇಜಾವರ ಶ್ರೀಗಳಿಗಾಗುವ ದೇವ ಸನ್ನಿಧಾನದ ಅನುಭವ ಅಲ್ಲಿರುವ ವರದಿಗಾರನಿಗಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಪೇಜಾವರ ಶ್ರೀಗಳು ಆ ಕ್ಷಣಕ್ಕೆ ವರದಿಗಾರನ ಹಾಗೆ ಕೃಷ್ಣನನ್ನು ಕಂಡವರಲ್ಲ. ಅವರು ಅವರ ಜೀವಮಾನದುದ್ದಕ್ಕೂ ಅನುಷ್ಠಾನ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಜೊತೆಗೇ ಇದ್ದಾರೆ. ಎಷ್ಟೋ ವರ್ಷಗಳಿಂದ ಕೃಷ್ಣನಿಗಾಗಿ ವ್ರತ ನಿಯಮ ಪಾಲಿಸಿದ್ದಾರೆ. ಅವರ ಆಂತರಂಗಿಕವಾಗಿ ಎಷ್ಟೋ ಅವರ ಶಾಸ್ತ್ರಗಳನ್ನು ತಿಳಿಯುವ, ಮಕ್ಕಳಿಗೆ ಅಧ್ಯಯನ ಅಧ್ಯಾಪನ, ಒಬ್ಬ ಪರಿವ್ರಾಜಕನ ಹಾಗೆ ತಿರುಗಾಡುವಾಗ ಭಕ್ತರಿಗೆ ಹೇಳುವ ಹೊತ್ತಿಗೆ ಎಲ್ಲ ಕಡೆ ಅವರಿಗೆ ಭಕ್ತನಾಗಿ ಭಗವಂತನ ಜೊತೆಗೆ ಒಂದು ನಿರಂತರ ಅನುಸಂಧಾನ ಇದೆ. ಅದು ಆ ಕ್ಷಣಕ್ಕೆ ಹುಟ್ಟಿಕೊಂಡ ಒಂದು ಪರಿಣಾಮ ಅಲ್ಲ. ಹಾಗಾಗಿ ಪೇಜಾವರ ಶ್ರೀಗಳಿಗೆ ಭಗವಂತನ ಜೊತೆಗೆ ಆಗುವ ಅನುಭವ ಒಬ್ಬ ಸಂಜಯನಿಗಾಗಲಿಕ್ಕೆ ಸಾಧ್ಯ ಇಲ್ಲ. ಸಂಜಯ್ ಈಗಾಗಲೇ ಹೇಳಿದ್ದಾನಲ್ಲ, ನನ್ನಲ್ಲಿ ಡಂಬಾಚಾರವಿಲ್ಲ, ಭಕ್ತನಿದ್ದೇನೆ, ನನಗೆ ಪುತ್ರ ಕಳತ್ರ ಸಂಸಾರ ಮೋಹವಿಲ್ಲ, ಆದ್ದರಿಂದ ಪರಿಶುದ್ಧನಿದ್ದೇನೆ, ಶಾಸ್ತ್ರ ವಿಧಿಗಳನ್ನು ಬಲ್ಲವನಿದ್ದೇನೆ. ಮತ್ತು ಅಷ್ಟು ಮಾತ್ರವಲ್ಲ, ಶಾಸ್ತ್ರ ವಿಧಿಯ ಜೊತೆಗೆ ನಾನು ನನ್ನ ಅಂತರಂಗದ ಭಕ್ತಿ ನಿಷ್ಠೆಯನ್ನು ಬಿಟ್ಟಿಲ್ಲ, ಹಾಗಾಗಿ ನನಗೆ ತಿಳಿಯುವುದಕ್ಕೆ ಸಾಧ್ಯವಾಯಿತು. ಹಾಗಾದರೆ ಅವನಲ್ಲೂ ಇತ್ತಲ್ಲ, ಸಾಮೀಪ್ಯ ಇರಲಿಲ್ಲ. ಕೃಷ್ಣ ಸಾಮೀಪ್ಯ, ಕೃಷ್ಣ ಸಾಲೋಕ್ಯ, ಕೃಷ್ಣ ಸಾರೂಪ್ಯ ಮೂರೂ ಅನುಭವ ಇದ್ದದ್ದು ಅರ್ಜುನನಿಗೆ ಮಾತ್ರ. ಅವನದೇ ಲೋಕದಲ್ಲಿಯೇ ಯಾವತ್ತೂ ಇರ್ತಿದ್ದ ಅರ್ಜುನ. ಅವನ ಜೊತೆಗೆ ಸಾಲೋಕ್ಯ ಮಾತ್ರವಾಗದೆ ಎಷ್ಟೋ ಸಾರಿ ಅವನ ಸಮೀಪ ಅನುಭವವನ್ನು ನಿರಂತರ ಅನುಭವಿಸಿದ್ದಾನೆ. ಅವನ ಆ ಸಾರೂಪ್ಯವನ್ನು ಈ ಸಾಲೋಕ್ಯ ಮತ್ತು ಈ ಸಾಮೀಪ್ಯದ ಪರಿಣಾಮವಾಗಿ ಉತ್ತರ ರೂಪವಾಗಿ ಕಂಡಿದ್ದಾನೆ, ಏಕಾಏಕಿ ರೂಪದರ್ಶನ ಅಲ್ಲ. ಹಾಗಾಗಿ ಅರ್ಜುನನಲ್ಲಿ ಪ್ರಿಪೇರ್ ಆದ ವೇವ್ ಲೆಂತ್ ಮತ್ತು ಸಂಜಯನಲ್ಲಿ ಪ್ರಿಪೇರ್ ಆದ ವೇವ್ ಲೆಂತ್ ಎರಡು ಡಿಫರೆಂಟ್. ಆದರೆ ಇದು ನನ್ನ ಒಂದು ಎಕ್ಸ್ಪ್ಲನೇಷನ್ ಮಾತ್ರವಲ್ಲ. ನನಗೆಲ್ಲೋ ಒಂದು ಕಡೆ ಓದುವಾಗ ವೇದವ್ಯಾಸರು ಒಂದು ಕಡೆ ಬರೀತಾರೆ, ಬಹುಶಃ ಆ ವಿಶ್ವರೂಪವನ್ನು ನಾನು, ಅರ್ಜುನ, ಭೀಷ್ಮರು ಮೂವರು ಕಂಡೆವು, ಸಂಜಯ ಕಂಡಿದ್ದಾನೋ ಎನ್ನುವುದರ ಬಗ್ಗೆ ನನಗೆ ಅನುಮಾನವಿದೆ. ಇದು ವೇದವ್ಯಾಸರ ಮಾತು. ಹಾಗಾಗಿ ಅವರು ಈ ಥರದ ಮೌನದಲ್ಲಿ ಅದನ್ನು ಹೇಳ್ತಿದ್ದಾರೆ, ಸಂಜಯ ಕಂಡಿಲ್ಲ ಅಂತ. ಅನುಮಾನವಿದೆ, ಯಾಕೆ ನಾವು ಕಂಡಂತೆ ಅವನು ಕಂಡಿಲ್ಲ ಅಂತ ಹೇಳ್ತಿರಬಹುದು, ಹಾಗೆ ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ಉಲ್ಲೇಖ ಮಾಡ್ತಿರ್ಬೋದು, ಎಲ್ಲ ಪಾಸಿಬಲ್. ಒಟ್ಟಿನಲ್ಲಿ ಇದು ಒಂದು ಸಂಜಯನ ಬಗ್ಗೆ ನಾವೆಲ್ಲರೂ ಭಾವಿಸಿಕೊಳ್ಳಬೇಕಾದ ಸಂಗತಿ ಏನು ಅಂತಂದರೆ, ವಿಶ್ವರೂಪ ದರ್ಶನ ಅನ್ನುವುದು ನಮ್ಮ ಎಲ್ಲರ ಭಾಗ್ಯ ಆಗಲಿಕ್ಕಿಲ್ಲ ಅಂತ, ಅದು ಅಪರೂಪಕ್ಕೆ ಕೆಲವರಿಗೆ ಆಗತ್ತೆ ಅಂತ. ಅದನ್ನು ಆ ಬಳಿಕ ವಿಶ್ವರೂಪದ ಸಂದರ್ಶನದ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇನ್ನೊಂದು ಬಹಳ ಮುಖ್ಯವಾದ ವಿಷಯ, ಒಬ್ಬ ವರದಿಗಾರ ಹೇಗಿರಬೇಕು ಅನ್ನೋದಕ್ಕೆ ಸಂಜಯ ಬಹಳ ಅದ್ಭುತ ಮಾದರಿ. ನಮ್ಮ ರಿಪೋರ್ಟರಿಗೆ ಇಷ್ಟೆಲ್ಲ ಶಕ್ತಿ ಇದ್ದಿದ್ದರೆ ಏನೆಲ್ಲ ಅನಾಹುತ ಮಾಡ್ತಿದ್ರು ಯೋಚನೆ ಮಾಡಿ. ನಮ್ಮ ರಿಪೋರ್ಟರ್ಗಳು ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಎರಡೂ ಪಕ್ಷದವರು ನಿಂತಿದ್ದಾರೆ, ಈ ಕಡೆ ಕಾಂಗ್ರೆಸ್, ಈ ಕಡೆ BJPಯೋ ಅಥವಾ ಯಾವುದೋ ಎರಡು ಪಕ್ಷದವರು, ಆಳುವ ಪಕ್ಷ ಮತ್ತು ಆಳಿಸಿಕೊಳ್ಳುವ ಪಕ್ಷ ಎರಡೂ ಇದೆ. ಏನಾಗ್ತಿತ್ತು, ವಿರೋಧ ಪಕ್ಷದವರ ಜೊತೆಗೆ ಒಂದು ವೇಳೆ ಇವನು ವಿರೋಧ ಪಕ್ಷದವನು ತಾನೆ, ದುರ್ಯೋಧನನ ಪಕ್ಷದವ ಸಂಜಯ, ಒಂದು ವೇಳೆ ಈ ವರದಿಗಾರನ ಹಾಗೆ ನಮ್ಮ ವರದಿಗಾರರು ದುರ್ಯೋಧನನ ಪಕ್ಷದಲ್ಲಿದ್ದು ಅವರಿಗೆ ವೇದವ್ಯಾಸರಂತಹ ಮಹಾನುಭಾವನಿಂದ ಅನುಗ್ರಹ ಆಗಿದ್ದರೆ, ಆಚೆ ಕಡೆಯಲ್ಲಿ ಅವರು ಮಾಡುವ ಗುಟ್ಟು ವ್ಯವಹಾರಗಳು ಈ ವರದಿಗಾರನಿಗೆ ತಿಳಿಯುತ್ತದೆ. ನಮ್ಮ ವರದಿಗಾರರು ಮೊದಲು ಹೋಗಿ ಒಂದು ಭಾರಿ ದೊಡ್ಡ ಗುಟ್ಟು ಗೊತ್ತಾಗಿದೆ, ಇಷ್ಟು ಕೊಟ್ಟರೆ ಹೇಳ್ತೇನೆ ಅಂತ ವರದಿಗಾರರು ತಮ್ಮ ನಿಯತ್ತನ್ನೆಲ್ಲ ಮೀರ್ತಿದ್ರು. ಎಲ್ಲ ಅಲ್ಲಿಯ ಗುಟ್ಟುಗಳನ್ನು ಇಲ್ಲಿ ಹೇಳಿ ತನಗೆ ಯಾವ ಪಕ್ಷ ಬೇಕೋ ಆ ಪಕ್ಷದವರನ್ನು ತಮ್ಮ ವಶಕ್ಕೆ ಮಾಡಿಕೊಳ್ಳುವುದಕ್ಕೆ ಬೇಕಾದ ಲಂಚವೋ ಸಲಕರಣೆಯೋ, ತನಗೆ ಬೇಕಾದಂತಹ ಯಾವುದೋ ಸಂಪತ್ತೋ ಸವಲತ್ತುಗಳನ್ನು ಪಡೆದುಕೊಳ್ಳುವುದಕ್ಕೆ ಬಳಸಿಕೊಂಡು ದುರ್ಮಾರ್ಗದ ಮೂಲಕ ಇನ್ನೊಂದು ಪಕ್ಷ ಸೋಲುವುದಕ್ಕೆ ಕಾರಣವಾಗ್ತಿದ್ರು. ನಿಮಗೆ ಗಮನಕ್ಕೆ ಇರಲಿ, ಒಂದೇ ಒಂದು ಕಡೆ ಯಾವುದೇ
ಆತ್ಯಂತಿಕ ರಹಸ್ಯಗಳನ್ನು, ಎಲ್ಲಿಯೇ ನಡೆಯುವ ಗುಟ್ಟುಗಳನ್ನು, ಎಲ್ಲಿಯೇ ನಡೆಯುವ ಪರಸ್ಪರ ಸಂಭಾಷಣೆಗಳನ್ನು ಧೃತರಾಷ್ಟ್ರನಿಗೆ 10 ದಿನ ಹೊರತು ಹೋಗಿ ಒಬ್ಬ ದುರ್ಯೋಧನನಿಗಾಗಲಿ, ಒಬ್ಬ ಬೇಡ ಅವನಿಗೆ ಒಂದು ವೇಳೆ ಪಾಂಡವ ಪಕ್ಷಪಾತ ಇದ್ರೆ ಇಲ್ಲಿ ಬಂದಾಗಲಿ ಹೇಳಿದ ದಾಖಲೆಗಳಿಲ್ಲ. ಹಾಗಾಗಿ ನಮ್ಮಲ್ಲೂ ದ್ರೋಣ ಇದೆ, ನಮ್ಮಲ್ಲೂ ಈಗ ಎಲ್ಲೋ ಕೂತ್ಕೊಂಡು ಯಾವ್ಯಾವುದೋ ಸಂಗತಿಗಳು, ಅಲ್ಲೆಲ್ಲೋ ಕ್ರಿಕೆಟ್ ನಡೀತಿದೆ, ಇವನೆಲ್ಲೋ ಕಾಮೆಂಟೇಟರ್ ಯಾವುದೋ ಬಾಕ್ಸಲ್ಲಿ ಕೂತಿರ್ತಾನೆ. ಆ ಕ್ರಿಕೆಟ್, ಆ ಮೈದಾನದ ಸೂಕ್ಷ್ಮಾತಿ ಸೂಕ್ಷ್ಮ ವಿಕೆಟ್ಟಿನ ಒಂದು ಬೀಳುವಿಕೆ ಇರ್ಬೋದು, ಅಥವಾ ಒಂದು ಬಾಲಿನ ಗೆರೆ ದಾಟಿತೋ ಇಲ್ವೋ ಅನ್ನೋದಕ್ಕೆ ಇವನಿಗೆ ಅತ್ಯಂತ ದಿವ್ಯ ದೃಷ್ಟಿಯನ್ನು ಕೊಡುವ ಕ್ಯಾಮರಾಗಳಿವೆ. ಆ ಎಲ್ಲ ತಂತ್ರ ಸಾಧನಗಳ ಮೂಲಕ ಇವನು ಪಕ್ಷಪಾತ ಎಷ್ಟು ಕಡೆ ಆಗ್ತದೆ ನೋಡಿ. ವಿತ್ ಆಲ್ ಇನ್ಸ್ಟ್ರೂಮೆಂಟ್ಸ್, ವಿತ್ ಆಲ್ ಎಕ್ವಿಪ್ಮೆಂಟ್ಸ್, ಮನುಷ್ಯ ತನ್ನ ಪೂರ್ವಗ್ರಹವನ್ನು ಎಷ್ಟು ಕಡೆ ಅಂಪೈರ್ ಮೇಲೆ ಕೋಪ ಎಲ್ಲ ನಾವು ನೋಡ್ತೇವೆ. ನಿಮಗೆ ಸಂಜಯನಲ್ಲಿ ಅಂಥ ಒಂದೇ ಒಂದು ಉದಾಹರಣೆ ಇಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಬೋತ್ ದ ಪಾರ್ಟೀಸ್ ನಾನು ಹೇಳೋದು, ಒಬ್ಬರು ಕಂಪ್ಲೇಂಟ್ ಮಾಡಲಿಲ್ಲ. ಈ ಸಂಜಯನಿಂದಾಗಿ ಹೀಗಾಯಿತು ಅಂತ ಪಾಂಡವರು ಹೇಳಲಿಲ್ಲ, ಈ ಸಂಜಯನಿಂದ ಹೀಗಾಯಿತು ಅಂತ ದುರ್ಯೋಧನಾದಿಗಳು ಹೇಳಲಿಲ್ಲ. ಯಾವ ಮಟ್ಟದ ಒಂದು ವರದಿಗಾರನ ನಿಷ್ಠೆ ಬೇಕು. ಇವತ್ತು ಜಗತ್ತಿನಲ್ಲಿ ಜರ್ನಲಿಸಮ್ ಕಲಿಯುವವರು ಸಂಜಯನ ಈ ಜರ್ನಲಿಸಮ್ ಕಲಿಬೇಕು. ವರದಿಗಾರ ಹೇಗಿರಬೇಕು ಅನ್ನೋದಕ್ಕೆ ಸಂಜಯನನ್ನು ಮಾದರಿ ಮಾಡಿಕೊಂಡು, ಗುರು ಮಾಡಿಕೊಂಡು ಪೂಜಿಸಿ ಹೊರಡಬೇಕು. ಅವನ ನಿಯತ್ತನ್ನು ಕಲಿತರೆ ನಮ್ಮ ಸಮಾಜ ಯಾಕೆ ಹಾಳಾಗ್ತಿದೆ ಅಲ್ಲ ವರದಿಗಾರರಿಂದ, ಅದು ತಪ್ಪಿಸೋದಕ್ಕೆ ಸಂಜಯ ಒಂದು ಒಳ್ಳೆಯ ಮಾದರಿಯಾಗಿ ಮಾರ್ಗದರ್ಶಕ ಆದನು. ದುರದೃಷ್ಟವಶಾತ್ ನಮ್ಮ ವರದಿಗಾರರಿಗೆ ಬಹುಶಃ ಸಂಜಯನ ಈ ಮಾತುಗಳೇ ಗೊತ್ತಿಲ್ಲ. ಆ ದೃಷ್ಟಿಯಲ್ಲಿ ಸಂಜಯ ಒಬ್ಬ ಬಹಳ ಶ್ರೇಷ್ಠ ವರದಿಗಾರ. ಇನ್ನು ಇಷ್ಟೆಲ್ಲ ಆದಾಗ ಇನ್ನೊಂದು ಬಹಳ ದೊಡ್ಡ ಪ್ರಶ್ನೆ ಇದೆ ಇಡೀ ಭಗವದ್ಗೀತೆಯ ಬಗ್ಗೆ. ನಾನಾಗಲೇ ಹೇಳಿದೆ, ಸಂಜಯ ಒಬ್ಬ ಸಾಕ್ಷಿ ಇದ್ದರೆ ಸಾಲೋದಿಲ್ಲ. ನಮ್ಮ ಜನಕ್ಕೆ ಪ್ರಶ್ನೆ ಈಗಲೂ ಇದೆ, ಅದು ಹೇಗಪ್ಪ? 18 ಅಧ್ಯಾಯ 700 ಶ್ಲೋಕಗಳನ್ನು ಯುದ್ಧಕ್ಕೆ ಎಲ್ಲ ತಮ್ಮ ತಮ್ಮ ಶಂಖ ಊದಿಯಾಗಿದೆ. ಭೀಷ್ಮ ಊದಿದ್ದಾನೆ, ಸ್ವತಃ ಕೃಷ್ಣ ಓದಿದ್ದಾನೆ, ಅರ್ಜುನ, ಎಲ್ಲ ಭೀಮಾದಿಗಳು, ಸಕಲ ದುರ್ಯೋಧನ ಪಾಂಡವಾದಿಗಳು ತಮ್ಮ ಯುದ್ಧ ಆರಂಭ ಅಂತ ಶಂಖ ಊದಿದ ಮೇಲೆ ಇವನು ಹೇಳಿರೋದು ಸೇನೆಯೋರ್ ಉಭಯೋರ್ ಮಧ್ಯೆ ಅಂತ. ಹಾಗಾದರೆ ಯುದ್ಧ ಆರಂಭ ಆಗುವ ಸೈರನ್ ಹೊಡೆದಾಗಿದೆ. ಮತ್ತು ಆ ಬಳಿಕ ಈ ಘಟನೆ ಆದರೆ ಅವರೇನು ಮಾಡ್ತಿದ್ರು? ಇಷ್ಟು ದೀರ್ಘ ಘಟನೆಯನ್ನು ಹೇಳುವಾಗ ಸ್ವಾಮಿ 2-3 ಸಂಗತಿಗಳು ನಾವು ಸ್ವಲ್ಪ ಪ್ರೌಢಿಮೆಯಿಂದ ಅದನ್ನು ಗಮನಿಸಬೇಕು ಅಂತ ನಾನು ಭಾವಿಸ್ತೇನೆ. ಏನು ಅಂತಂದರೆ, ಹಾಗೆ ಅಷ್ಟು ಸರಳವಾಗಿ ನಮ್ಮ ಲೆಕ್ಕಾಚಾರ ಏನಿದೆ ಅದಕ್ಕನುಗುಣವಾಗಿ ಅದನ್ನು ಲೆಕ್ಕ ಮಾಡಬಾರ್ದು. ಈಗ ನಮ್ಮ ಲೆಕ್ಕಾಚಾರ ಏನು? ನಮಗೊಂದು ವೇಳೆ 18 ಅಧ್ಯಾಯ ಹೇಳಲಿಕ್ಕೆ ಎಷ್ಟು ಹೊತ್ತಾಗ್ಬೋದು ಅಂತ ನಮಗೊಂದು ಲೆಕ್ಕಾಚಾರ ಇದೆ. ನಾನು 10 ಗಂಟೆಯಲ್ಲಿ ಹೇಳ್ತೇನೆ ಅಂತ ಇಟ್ಕೊಳ್ಳೋಣ. ನಾನೇನು ಮಾಡ್ತೇನೆ, 10 ಗಂಟೆಗಿಂತ ಕಡಿಮೆ ಹೇಳೋಕ್ಕಾಗಿಲ್ಲ ರೀ ಅಂತ ನನ್ನ ಅನುಭವದ ಮೇಲೆ ಇನ್ನೊಬ್ಬನನ್ನು ಮಾತಾಡ್ತೇನೆ. ಮತ್ತಾವನೋ ಇರ್ಬೋದು 5 ಗಂಟೆಯಲ್ಲಿ ಹೇಳೋನು, ಇನ್ಯಾವನೋ ಇರಬಹುದು 15 ಗಂಟೆ ಬೇಕಾದೀತು. ಮನುಷ್ಯನ ಸಾಮರ್ಥ್ಯ ನಮ್ಮಲ್ಲೇ ನೋಡಿದರೆ ಭಿನ್ನ ಭಿನ್ನ. ಇವನು ಸಾಕ್ಷಾತ್ ಭಗವಂತ. ಜ್ಞಾನವನ್ನು ಯಾವ ಸ್ಪೀಡಲ್ಲಿ ಇನ್ನೊಬ್ಬನ ಒಳಗೆ ದಾಟಿಸ್ತಿದ್ದ ಯಾರಿಗೆ ಗೊತ್ತು? ಅವನು ನಮ್ಮ ಸ್ಪೀಡಿನವನೇ ಇದ್ದಾನೆ ಅಂತ ತಿಳಿಯುವುದು ನಮ್ಮ ಮೌಢ್ಯ ಅಲ್ವಾ? ಅವನಿಗೆ ಯಾವ ಸ್ಪೀಡ್ ಇತ್ತೋ ಏನೋ ಜ್ಞಾನವನ್ನು ಧಾರೆಯಾಗಿ ಪ್ರವಹಿಸುವಾಗ. ನಾನು ನಿನ್ನೆ ದಿನ ನಿಮಗೆ ಹೇಳಿದೆ, ಒಬ್ಬ ಸುಮ್ಮನೆ ನೋಡಿ ತನ್ನ ಜ್ಞಾನವನ್ನು ದಾಟಿಸಬಹುದು, ಮುಟ್ಟಿ ದಾಟಿಸಬಹುದು, ಸುಮ್ಮನೆ ಹಾದು ಹೋದರೆ ದಾಟಿಸಬಹುದು ಅವನ ಪಕ್ಕದ ವಾಯು ಬೀಸಿದರೆ ಅಂತ. ಈ ಕೃಷ್ಣ ಎಂಥವನು ಅಂತ ನೀವೇನಾದರೂ ಇಡೀ ಮಹಾಭಾರತ, ಶ್ರೀಮದ್ ಭಾಗವತ, ಹರಿವಂಶ ಪುರಾಣ, ವಿಷ್ಣು ಪುರಾಣಗಳನ್ನು ಸಕಲವಾಗಿ ನೋಡಿದಾಗ ನಿಮ್ಮ ಕಣ್ಣ ಮುಂದೆ ಒಬ್ಬ ಕೃಷ್ಣ ಕಾಣಿಸ್ತಾನಲ್ಲ, ಅವನನ್ನು ನೀವು ಗಮನಿಸಿದರೆ ಅವನು ಸಾಮಾನ್ಯನಿರಲಿಲ್ಲ. ಒಬ್ಬ ಅವತಾರ ಪುರುಷ ಅಂಥ ಅಸಾಮಾನ್ಯ, ಅವನ ಸಾಮರ್ಥ್ಯ ಹೇಗಿತ್ತು ಅಂತ ನಮಗೆ ಗೊತ್ತಿಲ್ಲದೆ ನಾವು ಅವನು ಅದನ್ನು ಹೇಳಲಿಕ್ಕೆ ಎಷ್ಟು ಹೊತ್ತು ತಗೊಂಡಿದ್ದಾನ ಏನ, ಅವನು ಅಷ್ಟು ಹೇಳುವಾಗ ಇವರೇನು ಮಾಡ್ತಿದ್ರು ಅಂತ ನಮ್ಮ ಪರಿಭಾಷೆಯನ್ನು, ನಮ್ಮ ಸಾಮರ್ಥ್ಯದ ಅಳತೆಯನ್ನು ಅವನಿಗೆ ಅಪ್ಲೈ ಮಾಡಿ ನೋಡುವುದು ಮೊದಲನೆಯದ್ದು ತಪ್ಪು. ಎರಡನೆಯದ್ದು, ನನ್ನ ಗುರುಗಳು ಒಂದು ಮಾತು ಹೇಳ್ತಿದ್ರು, ಮಗಳೇ, ಆ್ಯಟಮನ್ನು ಕಂಡು ಹುಡುಕಲಿಕ್ಕೆ ಎಷ್ಟು ಸಮಯ ಅಂದರೆ ಅವನ ಜೀವಿತಾವಧಿ.
ಅವನು ತನ್ನ ಕೋಣೆ ಬಿಟ್ಟು ಬರಲಿಲ್ಲ. ಜೀವಿತಾವಧಿ ಇಡೀ ತಾನು ಮಾಡುವ ಸಂಶೋಧನೆ ಹೊರಗೆ ಬರಲಿಲ್ಲ. ಕತ್ತಲ ಕೋಣೆ, ಅದರೇ ಆವಿಷ್ಕಾರ. ಹೊರಗೆ ಬಂದರೂ ಸಣ್ಣ ಹೊತ್ತು ಒಂದಿಷ್ಟು ತನ್ನ ನೈಮಿತ್ತಿಕ ಕರ್ಮಗಳು, ನಿತ್ಯ ಕರ್ಮಗಳಿಗೋ, ಸಣ್ಣ ಊಟಕ್ಕೋ ಬಂದರೆ ಮತ್ತೆ ಕೋಣೆ. ಹೀಗೆ ಜೀವನ ಇಡೀ ಮಾಡಿದವನಿಗೆ ಒಂದು ದಿನ ಓಹೋ ಇದು ಅಣು ಅಂತ ಅವನು ಆಟಮನ್ನು ಕಂಡು ಹುಡುಕಿದ. ಅವನ ಜೀವಿತಾವಧಿಯ ಒಂದು ಸಂಶೋಧನೆಯ ಪರಿಣಾಮ ಅಣು, ಆಟಮ್. ಈ ಆಟಮನ್ನು ಕಂಡು ಹುಡುಕಿದ ಸಂಶೋಧನೆಯ ಅವಧಿ ಅವನಿಗೆ 70 ವರ್ಷವೋ 60 ವರ್ಷವೋ ಏನೋ ಇತ್ತು ಅಂತ ಅಂದ್ಕೊಳ್ಳಿ. ನನ್ನ ಗುರುಗಳು ಕೇಳ್ತಿದ್ರು, ಮಗಳೇ, ಹಾಗೆ ಒಬ್ಬನ ಕಂಡು ಹುಡುಕಿದ ಆ ಸಂಶೋಧನೆಗೆ ಅಷ್ಟು ದೀರ್ಘ ಅವಧಿ ಬೇಕಾದದ್ದನ್ನು ಇವತ್ತು ಶಾಲೆಯ ಒಬ್ಬ ವಿಜ್ಞಾನದ ಶಿಕ್ಷಕ ಒಂದು ಮಗುವಿಗೆ ಆಟಮ್ ಅಂದರೆ ಏನು ಅನ್ನೋದನ್ನು 5 ನಿಮಿಷದಲ್ಲಿ ವಿವರಿಸೋದಿಲ್ವಾ? ಅವರ ಮುಂದೆ ನನ್ನ ಗುರುಗಳ ಮಾತು, ಹೀಗೆ ಜ್ಞಾನವೊಂದು ಕಾಲದಿಂದ ಕಾಲಕ್ಕೆ ಸರಳವಾಗ್ತಾ ಬಾರದೇ ಇದ್ದರೆ ಅದು ಜ್ಞಾನವೇ ಅಲ್ಲ. ಅವರದೇ ಮಾತು ನನಗೆ ಅವರು ಹೇಳಿದ್ದು, ಮಗಳೇ, 40 ವರ್ಷಗಳಲ್ಲಿ ನಾನು ಸಂಪಾದಿಸಿದ ಜ್ಞಾನವನ್ನು 4 ವರ್ಷಗಳಲ್ಲಿ ನಾನು ನಿನಗೆ ದಾಟಿಸಲು ಸಾಧ್ಯವಾಗದೇ ಇದ್ದರೆ, ನೀನು 4 ವರ್ಷಗಳಲ್ಲಿ ಸಂಪಾದಿಸಿದ ಜ್ಞಾನವನ್ನು ನಿನ್ನ ಮುಂದಿನ ತಲೆಮಾರಿಗೆ 4 ನಿಮಿಷಗಳಲ್ಲೋ 4 ತಿಂಗಳಲ್ಲೋ ದಾಟಿಸಲು ಸಾಧ್ಯವಾಗದೇ ಇದ್ದರೆ, ಆ ಮುಂದಿನವನು ಅವನ ಮುಂದಿನವನಿಗೆ ದಾಟಿಸುವಾಗ ಅದು 4 ಸೆಕೆಂಡಿನಲ್ಲಿ ದಾಟಿಸಲು ಸಾಧ್ಯವಾಗದೇ ಇದ್ದರೆ ಅದು ಜ್ಞಾನವೇ ಅಲ್ಲ. ಯಾವ ಜ್ಞಾನವನ್ನು ದಾಟಿಸ್ತಿದ್ದಾನೆ ಕೃಷ್ಣ, ಅವನು ಎಷ್ಟು ಸರಳ ಮಾಡಿರಬಹುದು. ನಿಮಗೆ ಗೊತ್ತು, ಸೂರ್ಯನ ವೇಗಕ್ಕಿಂತ ಮನೋವೇಗ ಎಷ್ಟೋ ವೇಗದ್ದು ಅಂತ. ಕಾಲಾತೀತನಾಗುವವನು ಮನೋವೇಗವನ್ನು ಸಾಧಿಸ್ತಾನೆ. ಇವನು ಕಾಲಾತೀತನಿಗೂ ಅತೀತ ಭಗವಂತ. ಅವನಿಗೆ ಯಾವ ಸ್ಪೀಡ್ ಇತ್ತು ಯಾರಿಗೆ ಗೊತ್ತು. ಮನೋವೇಗಕ್ಕೆ ಸೂರ್ಯನ ವೇಗದ ಎಷ್ಟೋ ಬೇಗನೆ ಮುಟ್ಟುವ ಸಾಧ್ಯತೆ ಇದೆ. ಅದನ್ನೇ ದಾಟಬಲ್ಲ, ಒಂದು ಸೂರ್ಯನ ಬೆಳಕನ್ನೇ ದಾಟಬಲ್ಲ ಸಾಧ್ಯತೆ ಮನೋವೇಗವನ್ನು ದಾಟಿದ ಒಂದು ಶಕ್ತಿ ಶ್ರೀಕೃಷ್ಣ. ಅವನು ಎಷ್ಟು ಸ್ಪೀಡ್ ಮುಟ್ಟಿಸ್ಲಿಕ್ಕಿಲ್ಲ. ಇದು ಒಂದು ಜ್ಞಾನದ ಭಾಗ. ಇನ್ನೊಂದು ಬಹಳ ಪ್ರಾಕ್ಟಿಕಲ್ ಬರೋಣ. ಪ್ರಾಕ್ಟಿಕಲ್ ಅಂದರೆ ನಮ್ಮದೇನು ಪ್ರಶ್ನೆ, ಒಟ್ಟು ಜನ ಏನು ಮಾಡ್ತಿದ್ರು, ಯುದ್ಧ ಆಗಲಿಕ್ಕೆಲ್ಲ ಸೈರನ್ ಆಗಿತ್ತು, ಶಂಖ ಊದಿ ಆಗಿತ್ತು. ಮತ್ತು ಅವರೆಲ್ಲ ಏನು ಮಾಡಿದರು, ನಮ್ಮ ಕಾಲದ ಯುದ್ಧದ ಹಾಗೆ ಅವರ ಯುದ್ಧವಲ್ಲ. ಅವರದ್ದು ಹೇಗೆ ಯುದ್ಧ ಅಂದರೆ ಬರೇ ಶಂಖ ಊದಿದ್ರೆ ಸಾಲದು. ಯಾರು ಶಸ್ತ್ರಾಸ್ತ್ರವನ್ನು ಎತ್ತಿ ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಅವನೊಟ್ಟಿಗೆ ಮಾತ್ರ ಯುದ್ಧ. ನಮ್ಮದು ಈಗಿನದ್ದು ನಪುಂಸಕ ಯುದ್ಧ. ರಾತ್ರಿ ಮಲಗಿರ್ತಾರೆ, ಯಾರಿಗೂ ಗೊತ್ತಾಗದ ಹಾಗೆ ಪಾಪ ಏನೂ ಮಾಡದವರ ಮೇಲೆಲ್ಲ ಬಾಂಬು ಒಗೆದು ಕೊಲ್ತೇವೆ ನಾವು. ಮತ್ತು ಅಂಥ ಯುದ್ಧ ಆಗಲಿ ಅಂತ ನಾವು ಸ್ಟೇಟಸ್ ಹಾಕ್ತೇವೆ. ನಾವು ಹಿಂಸೆಯನ್ನು ಮೈ ಮರೆತು ಎಂಜಾಯ್ ಮಾಡ್ತೇವೆ. ಅವರು ಯಾರು ಸಾಯ್ತಿದ್ದಾರೆ ಅವರು ನಮಗೆ ಸಂಬಂಧಪಟ್ಟವರಲ್ಲ ಅಂತ ಭಾವಿಸ್ತೇವೆ. ಒಬ್ಬ ಹಿಂದುವ ಅಂತ ಕೇಳಿ ಕೊಂದ ಒಬ್ಬ ಮನುಷ್ಯ ಹೇಗೆ ನಮ್ಮವನು ಅಲ್ಲಿ ಅಮಾಯಕವಾಗಿ ಸಾಯ್ತಾರಲ್ಲ ಏನೂ ಮಾಡದೆ, ಆ ಟೆರರಿಸ್ಟ್ಗಳು ಸಾಯ್ತಿರೋದಿಲ್ಲ, ಯಾರ್ಯಾರೋ ಸಾಯ್ತಾರೆ. ಆ ಯಾರ್ಯಾರೋ ಸಾಯುವುದನ್ನು ಕೂಡ ನಾವು ಪಾಠ ಹಾಗೆ ಆಗಬೇಕು ಅಂತೇವೆ. ಅದಕ್ಕೇನೆ ಒಂದು ಮಾತು ಮೊನ್ನೆ ಯಾರೋ ಹೇಳಿದರು, ಯಾರು ಬಾರ್ಡರಿಂದ ದೂರವೋ, ಯಾರ ಮಕ್ಕಳು ಬಾರ್ಡರ್ನಲ್ಲಿ ಯುದ್ಧಕ್ಕೆ ನಿಂತಿಲ್ಲವೋ ಅವರು ಮಾತ್ರ ಯುದ್ಧವನ್ನು ಮತ್ತೆ ಮತ್ತೆ ಆಗಲಿ ಅಂತ ಅಪೇಕ್ಷೆ ಪಡ್ತಾರೆ. ಸತ್ಯದ ಮಾತು. ಬಾರ್ಡರಿಗೆ ಹೋಗಿ ನಿಂತುಕೊಳ್ಳಕ್ಕೆ ಸಿದ್ಧ ಆಗಬೇಕು, ಯುದ್ಧ ಆಗಲಿ ಅನ್ನುವರು. ಯಾರೆಲ್ಲ ಯುದ್ಧವನ್ನು ಎಂಜಾಯ್ ಮಾಡ್ತಾರೆ ಅವರು ಆರ್ಮಿ ಸೇರಬೇಕು. ನನ್ನ ಮಾತು ಇದು ಬಹಳ ಬಾರಿ ಹೇಳ್ತೇನೆ ನಾನು. ನಿಮಗೆ ನಿಜಕ್ಕೂ ಯುದ್ಧಾಕಾಂಕ್ಷೆಯ ಬೀದಿಗೆ ಕತ್ತಿ ಹಿಡಿದು ಹೋರಾಡುವ ಅರಾಜಕ ಸ್ಥಿತಿಗೆ ಹೋಗಬೇಡಿ, ಆರ್ಮಿ ಸೇರಿ. ದೇಶದ ರಕ್ಷಣೆಗೆ ಭುಜ ಕೊಟ್ಟು ಎದೆ ಕೊಟ್ಟು ನಿಂತುಕೊಂಡು ನೋಡಿ, ಆಗ ನಿಮ್ಮ ಮನಸ್ಥಿತಿ ಇದೆಯಲ್ಲ ಅದು ನಿಜವಾದ ದೇಶ ಪ್ರೇಮ. ಇಲ್ಲಿ ಕೂತು ಸ್ಟೇಟಸ್ ಹಾಕೋದು, ಇಲ್ಲಿ ಕೂತು ಯುದ್ಧ ಆಗಬೇಕು ಅಂತ ಮಾತಾಡೋದು, ಪ್ರಧಾನಿಗಳೇ 24 ತಾಸಿನೊಳಗೆ ಯುದ್ಧ ಆಗದಿದ್ರೆ ಇಳೀರಿ ಅನ್ನೋದು ನಾವು ಯಾರು? ಎಂಥ ಯಕಶ್ಚಿತ್ ಮನಸ್ಥಿತಿ ಅಲ್ಲ ಅದು. ಕೃಷ್ಣ ಅರ್ಜುನನನ್ನು ಯುದ್ಧಕ್ಕೆ ಪ್ರಚೋದಿಸಿದ. ಆದ್ದರಿಂದ ಭಗವದ್ಗೀತೆ ಯುದ್ಧ ಪ್ರಚೋದಿಸಿದ ಒಂದು ಭಾಗ ಅಂತ ಭಾವಿಸ್ತೀರಲ್ಲ ನೀವು. ಇಡೀ ಉದ್ಯೋಗ ಪರ್ವವನ್ನು ದಯವಿಟ್ಟು ಮತ್ತೊಮ್ಮೆ ಓದಿ.
ಯುದ್ಧ ಬೇಕಾ ಬೇಡವಾ ಅನ್ನುವ ಫೈನಲ್ ಸಂದೇಶವನ್ನು ಕೊಡುವುದಕ್ಕೆ ಕೃಷ್ಣ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಅಲ್ಲಿಗೆ ಹೊರಡುವಾಗ ಅವನು ಕೇಳ್ತಾನೆ, ನಾನೀಗ ಹೊರಡ್ತೇನೆ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ನೀನು ಯಾಕೆ ಹೋಗ್ತೀ? ನಿನಗೆ ಬೆಲೆ ಕೊಡೋಲ್ಲ, ನಿನ್ನನ್ನು ಕನಿಷ್ಠವಾಗಿ ನೋಡ್ತಾರೆ. ನಮ್ಮ ಕಾರಣವಾಗಿ ನಿನ್ನನ್ನು ಕನಿಷ್ಠವಾಗಿ ನೋಡೋದು ನಮಗಿಷ್ಟ ಇಲ್ಲ ಅಂತ ಯುಧಿಷ್ಠಿರ ಹೇಳಿದಾಗ, ಅವರು ಹೇಗೇ ನೋಡಲಿ, ಅದು ನನ್ನ ಧರ್ಮ. ನಾನು ಹೇಳಬೇಕಾದದ್ದನ್ನು ಹೇಳಿದ ಬಳಿಕವೂ ಯುದ್ಧವಾದರೆ ಅದು ಅವರ ಹೊಣೆ. ನಾನು ಮಾಡುವ ಪ್ರಯತ್ನ ಎಲ್ಲವನ್ನೂ ಮಾಡಬೇಕು ಅಂತ ನಾನು ನಿಮ್ಮ ದೂತನಾಗಿ ಹೋಗ್ತೇನೆ, ನಿಮ್ಮ ಅಭಿಪ್ರಾಯ ಹೇಳಿ ಅಂದಾಗ ಯುಧಿಷ್ಠಿರ ಮೊದಲನೆಯದು ಮಾತು 12 ವರ್ಷದ ಮಹಾ ಕಠೋರ ವನವಾಸ. ಇಡೀ ಓದಬೇಕು, ಎಷ್ಟು ಕಠೋರವಿತ್ತು ಗೊತ್ತಾಗುತ್ತೆ. ನಮಗೆ ಪ್ರವಚನ ಹೇಳುವವರು ಅಲ್ಲಿ ನಡೆದ 2-3 ಯುದ್ಧ ಘಟನೆ ಮಾತ್ರ ಹೇಳ್ತಾರೆ. ವನವಾಸ ಎಷ್ಟು ದೀರ್ಘವಿತ್ತು, ಎಷ್ಟು ಕಠೋರವಿತ್ತು, ಅವರದನ್ನು ಹೇಗೆ ನಡೆದಿದ್ದಾರೆ ಅನ್ನುವುದಕ್ಕೆ ವನವಾಸವನ್ನು ಓದಬೇಕು. 13ನೇ ವರ್ಷ ಅಜ್ಞಾತವಾಸ ಎಷ್ಟು ಕಷ್ಟದಲ್ಲಿ ಕಳೆದಿದ್ದಾರೆ. ಇಷ್ಟೆಲ್ಲ ಕಳೆದು ಇಷ್ಟೂ ಮಾಡುವುದಕ್ಕೆ ಏನೂ ತಪ್ಪುಗಳಿಲ್ಲ. ಮತ್ತು ಯುಧಿಷ್ಠಿರಾದಿಗಳದ್ದು, ದುರ್ಯೋಧನನ ಪವರ್ ಪಾಲಿಟಿಕ್ಸ್, ಅದರ ಮಹತ್ವಾಕಾಂಕ್ಷೆ, ತಾನೇ ರಾಜ್ಯ ಆಳಬೇಕು, ತನಗೆ ಸಿಂಹಾಸನ ಇರಬೇಕು ಅನ್ನುವ ಧೂರ್ತತನ ಬಿಟ್ಟರೆ ಇನ್ಯಾವ ಕಾರಣಗಳೂ ಇಲ್ಲ. ನೀವು ಇಡೀ ಮಹಾಭಾರತ ಓದಿ, ಒಂದೇ ಒಂದು ಕಾರಣ ಇಲ್ಲ ಯುಧಿಷ್ಠಿರಾದಿಗಳಲ್ಲಿ ತಪ್ಪುಗಳು. ಅಂಥವರಿಗೆ 13 ವರ್ಷದ ನಂತರ ಮಾತು ಕೊಟ್ಟಂತೆ ಭೂಮಿ ಕೊಡಬೇಕಾ ಬೇಡವಾ ಅನ್ನೋದು ಜಿಜ್ಞಾಸೆ, ಅದಕ್ಕೆ ಸಂಧಾನ. ಭೂಮಿ ಕೊಡಬೇಕು ಅನ್ನೋದು ಇತಿಹಾಸ, ಅದು ದ್ಯೂತದಲ್ಲಿ ಹಾಗೆ ಪ್ರಮಾಣ ಆಗಿದೆ. 13 ವರ್ಷ ನಮಗೆ ಕಾಣಿಸದೇ ಇದ್ದರೆ ನಾವು ನಿಮಗೆ ಭೂಮಿ ಮರಳಿಸ್ತೇವೆ ಅಂತ ಮಾತು ಬದಲಾಯಿಸಿ ಬಿಟ್ರು, ಕೊಡಲ್ಲ ಅಂತ. ಈ 13 ವರ್ಷದ ದ್ಯೂತದ ಪ್ರಮಾಣದ ಪ್ರಕಾರ ತಮ್ಮ ಇಡೀ ನಡೆಯನ್ನು ನಡೆದ ಯುಧಿಷ್ಠಿರಾದಿಗಳಿಗೆ ಭೂಮಿ ಕೊಡಲ್ಲ ಅಂತ ದುರ್ಯೋಧನ ಹೇಳಿದಾಗಲೂ ಕೂಡ ಯುಧಿಷ್ಠಿರ ಹೇಳುವುದು, ಅವನು ನಮಗೆ ನಮ್ಮ ಇಂದ್ರಪ್ರಸ್ಥವನ್ನು ಕೊಡದಿದ್ದರೂ ಚಿಂತೆ ಇಲ್ಲ, ಅರ್ಧ ರಾಜ್ಯ ಕೊಡುವುದಕ್ಕೂ ಅವನಿಗೆ ಇಚ್ಛೆ ಇಲ್ಲದಿದ್ದರೆ ಬಿಡಲಿ, ಯುದ್ಧ ಬೇಡ ಕೃಷ್ಣ. ಅವನು ನಮಗೆ ಕುಶಸ್ಥಲಿ, ವೃಕಸ್ಥಲಿ, ಮಾಕಂದಿ ಮತ್ತು ವಾರಣಾವತ ಅನ್ನುವ 4 ಸಣ್ಣ ಗ್ರಾಮಗಳು, ಇನ್ನೊಂದು ದುರ್ಯೋಧನ ಯಾವುದು ಆಯ್ಕೆ ಮಾಡ್ತಾನೋ ಅದು 5 ಗ್ರಾಮ ಕೊಡಲಿ ಸಾಕು ಅಂತ, ಯುದ್ಧಕ್ಕಿಂತ ಅದು ವಾಸಿ ಅಂತ ಹೇಳಿದ ಯುಧಿಷ್ಠಿರ. ನೀವು ಮೊದಲೇ ಒಂದು ತೀರ್ಮಾನ ಮಾಡಿದ್ವಿ, ಯುಧಿಷ್ಠಿರ ಮಾತಾಡೋದೇ ಹಾಗೆ ಬಿಡಿ ಅಂತ. ಅವನು ಎಲ್ಲ ಕಡೆ ಧರ್ಮ ಅಂತ ಹೇಳಿ ಹಾಳಾದವ ಅಂತ. 2ನೆಯ ಮಾತು ಭೀಮನದ್ದು. ಭೀಮನನ್ನು ಕೇಳ್ತಾನೆ ಕೃಷ್ಣ, ಭೀಮ ನಿನ್ನ ಅಭಿಪ್ರಾಯವೇನು? ಯುದ್ಧ ಬೇಡ ಕೃಷ್ಣ, ಶಾಂತಿಯಿಂದ ಸಂಧಾನ ಮಾಡಿಕೊಂಡು ಬಾ. ಯುದ್ಧದಿಂದ ಯಾರಿಗೂ ಏನೂ ಒಳಿತಾಗುವುದಿಲ್ಲ. ಯುದ್ಧ ಒಳಿತು ಇದ್ದವರನ್ನು ನಾಶ ಮಾಡುತ್ತದೆ. ಹಾಗಾಗಿ ನೀನು ಶಾಂತಿ ಮಾಡಿಕೊಂಡು ಬಂದರೆ ನನ್ನ ಬಲ ಅದರ ಕಡೆಗೆ. ಭೀಮ ನೀನ ಹೀಗೆ ಮಾತಾಡೋದು ಅಂತ ಕೃಷ್ಣ ಕೇಳ್ತಾನೆ. 3ನೇವ ಅರ್ಜುನ, ಅಣ್ಣ ಏನು ಹೇಳುತ್ತಾನೋ ಅದೇ ನನ್ನ ಅಭಿಪ್ರಾಯ ಕೃಷ್ಣ. ಇನ್ನು ಕೊನೆಯದ್ದು, ನೀನು ಹೇಗೆ ಹೇಳುತ್ತೀಯೋ ಹಾಗೆ. ನಕುಲನಿಗೆ ಕೇಳ್ತಾನೆ. ನಕುಲ ಹೇಳೋದೇನು ಗೊತ್ತಾ? ಅಣ್ಣ, ಯುಧಿಷ್ಠಿರ ಏನು ಹೇಳಿದ ನೋಡಿ ಕೃಷ್ಣ, ನನಗೆ ಅದೇ ಸಮ್ಮತಿ, ಯುದ್ಧ ಬೇಡ. ನಕುಲನಿಗೆ ಯಾಕೆ ರೀಸನ್ ಕೇಳ್ತಾನೆ, ಯಾಕೆ ಯುದ್ಧ ಬೇಡ ಅಂತೆ? ನಕುಲ ಹೇಳ್ತಾನೆ, 13 ವರ್ಷ ಕಳೆದು ಹೋಯಿತು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿ ನಾನು ಎಷ್ಟು ಬದಲಾಗಿದ್ದೇನೆ ಅಂದರೆ ನನಗೆ ಒಂದು ಒಳಗೆ ಸಂಪೂರ್ಣ ಭರವಸೆ, ದುರ್ಯೋಧನ ಪರಿವರ್ತಿತನಾಗಿರಬಹುದು, ಅವಕಾಶ ಕೊಡೋಣ. ನೋಡಿ ನಕುಲನ ಮಾತು. ಸಹದೇವ ಒಬ್ಬನೇ ಹೇಳೋದು, ಯುದ್ಧ ಆಗಲೇಬೇಕು, ಶಪಥದಂತೆ ನಾವು ದುಶ್ಯಾಸನನನ್ನು, ದುರ್ಯೋಧನನನ್ನು, ಕರ್ಣನನ್ನು ವಧೆ ಮಾಡಿಯೇ ತೀರಬೇಕು. ದ್ರೌಪದಿಗಾದ ಅನ್ಯಾಯ ಅದು ಸಲ್ಲತಕ್ಕದ್ದಲ್ಲ, ನಾವು ಅದಕ್ಕೆ ಸಲ್ಲಬೇಕಾದ ಏನು ಪ್ರತಿಕ್ರಿಯೆ ಇದೆ ಮಾಡಿಯೇ ತೋರಬೇಕು ಅನ್ನೋನು ಒಬ್ಬನೇ. ಈಗ ನಿಮ್ಮ ಪ್ರಕಾರ ಯುಧಿಷ್ಠಿರ, ಅರ್ಜುನ, ಭೀಮ, ನಕುಲರು ದೇಶದ್ರೋಹಿಗಳ, ಕೃಷ್ಣ ವಿರೋಧಿಗಳ? ಅಲ್ಲ. ದೇಶ ಪ್ರೇಮಕ್ಕೆ ಶಾಂತಿಯ ಮಾರ್ಗ ಕೂಡ ಒಂದು ಅನ್ನುವುದನ್ನು ನಂಬುವವರು ಯಾವ ಕಾಲಕ್ಕೂ ಇರ್ತಾರೆ, ಇರಬೇಕು ಕೂಡ. ಅವರೇ ಕಾಯುವುದು ಇದನ್ನು. ದಯವಿಟ್ಟು ಶಾಂತಿಗೆ ಒಂದು ವ್ಯಾಖ್ಯಾನ ಇದೆ. ಒಂದು ಯುದ್ಧ ಮುಗಿದು ಇನ್ನೊಂದು ಆರಂಭ ಆಗುವವರೆಗಿನ ಸಮಯ ಅಂತ. ಅಷ್ಟು ಅಪರೂಪ ಅದು ಸಿಕ್ಕುವುದು ಶಾಂತಿ ಅನ್ನೋದು. ಸದಾ ಯುದ್ಧದಲ್ಲೇ ಇರುವವರಲ್ವ ನಾವು. ಒಂದು ಯುದ್ಧ ಮುಗಿದು ಇನ್ನೊಂದು ಆರಂಭ ಆಗುವವರೆಗಿನ ಅವಧಿ ಏನಿದೆ ಅಲ್ಲ, ಆಗ ಸ್ವಲ್ಪ ಮನಃಶಾಂತಿ, ಮತ್ತೆಲ್ಲ ಗಲಾಟೆ ಯುದ್ಧ.
ಹೀಗೆ ಇರುವಂತಹ ಹಿಂಸೆ ಪ್ರಚೋದನೆ ಮಾಡುವುದಲ್ಲ ಅನ್ನೋದನ್ನು ನಿಮಗೆ ಜ್ಞಾನಿಯ ಲಕ್ಷಣವನ್ನು ಕೃಷ್ಣ ಹೇಳುವಾಗ ಎಷ್ಟು ಸಾರಿ ಅಹಿಂಸೆ ಹೇಳ್ತಾನೆ ನೋಡಿ. ಇಡೀ ಭಗವದ್ಗೀತೆಯನ್ನು ಮಾದರಿ ಮಾಡಿಕೊಂಡೇ ಗಾಂಧೀಜಿ ತನ್ನ ನಡೆಯನ್ನು ನಡೆದದ್ದು. ಹಾಗಾದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಯುದ್ಧ ಪ್ರಚೋದನೆ ಮಾಡಿದ್ದಾನೆ ಅಂದರೆ ಅದು ಅಲ್ಲ. ಅವನು ಮಾಡಿದ್ದು ಬೇರೆ ರೀತಿಯ ತಯಾರಿ, ಕಾರಣ ಬೇರೆ. ಯುದ್ಧಕ್ಕೆ ಸಿದ್ಧರಾಗುವುದಕ್ಕೆ ಪೂರ್ವ ಸನ್ನಾಹ, ತಾನು ಮಾಡಿದ ದೂತ ವಾಕ್ಯ ಕೇಳಲಿಲ್ಲ, ಸಂದೇಶವಾಹಕನಾಗಿ ಪ್ರಯತ್ನ ಪಟ್ಟರೆ ಸಾಧ್ಯ ಆಗಲಿಲ್ಲ, ದುರ್ಯೋಧನಾದಿಗಳು ತಮ್ಮ ಹಠ ಮೀರಿದರು, ಅದಕ್ಕೆ ಪರಿಣಾಮ. ಆ ಪರಿಣಾಮ ಆದ ಮೇಲೆ ಸಿದ್ಧರಾಗಲೇಬೇಕು. ಪರಿಣಾಮ ಆದ ಮೇಲೆ ಸಿದ್ಧರಾಗಲೇಬೇಕು. ಅನ್ಯಾಯ ಮಾಡುವವರನ್ನು ಇಲ್ಲವಾಗಿಸಲೇಬೇಕು. ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು. ಅದೆಲ್ಲ ಕೃಷ್ಣನ ವಾಕ್ಯ ಇದೆ, ಅದು ವೇದವಾಕ್ಯ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಮಾತೆತ್ತಿದ್ರೆ ಯುದ್ಧ ಆಗಬೇಕು, ಹಿಂಸೆನೇ ಪರಿಹಾರ, ಅದರಿಂದಲೇ ಆಗೋದು ಅಂತ ತಿಳಿಯುವವರು ದಯವಿಟ್ಟು ಹಿಂಸೆ ಎಲ್ಲಿ ಮುಗೀತದೆ ಯೋಚನೆ ಮಾಡಿ. ಹಿಂಸೆಗೆ ಮುಕ್ತಾಯ ಎಲ್ಲಿ ಅಂತ ಯೋಚನೆ ಮಾಡಿ. ಇಂಥ ಎಲ್ಲ ಧರ್ಮನಿಷ್ಠ ಸಂಗತಿಗಳನ್ನು ಒಳಗೊಂಡ ಪರಂಪರೆ ಅದು. ಹಾಗಾಗಿ ಯಾವನೋ ಒಬ್ಬ ರೆಡಿ ಇಲ್ಲದಿದ್ರೆ ಅವನನ್ನು ಕೊಂದು ಬಿಡೋಣ. ಈಗ ರೆಡಿ ಇಲ್ಲ, ಅವನು ಭಾರಿ ಒಳ್ಳೇದಾಯ್ತು, ನಮಗೊಂದು ಅವಕಾಶ ಸಿಕ್ಕಿತು ಅಂತ ಕೊಲ್ಲುವ ನಪುಂಸಕ ಯುದ್ಧದವರಲ್ಲ ಅವರು. ಹಾಗಾಗಿ ಇಡೀ ಪಾಂಡವಾದಿಗಳು ಅರ್ಜುನನ ಮುಖ ನೋಡಿಕೊಂಡು ನಿಂತಿದ್ದಾರೋ ಅಥವಾ ಅಲ್ಲಿ ಯಾರು ಯುದ್ಧ ಸನ್ನದ್ಧರಾಗಲಿಲ್ಲ, ಹಾಗಾಗಿ ಕೌರವ ಪಡೆ ಯುದ್ಧ ಮಾಡಲ್ಲ. ಅದು ಆ ಕಾಲಕ್ಕಿದ್ದ ಯುದ್ಧ ಧರ್ಮ. ಶಸ್ತ್ರ ಹಿಡಿದು ಸಜ್ಜಿತನಾಗದವನ ಜೊತೆಗೆ ಯುದ್ಧವಿಲ್ಲ. ಹಾಗಾಗಿ ಒಂದು ವೇಳೆ ಅರ್ಜುನ ಕೃಷ್ಣನ ಜೊತೆಗೆ ಮಾತಾಡ್ತಿದ್ರೆ ಅದು ಎಷ್ಟು ಹೊತ್ತಾದರೂ ಸುಮ್ಮನೆ ನಿಲ್ಲಬೇಕು. ನಿಮಗೆ ಗೊತ್ತು, ಹಿರಣ್ಯಾಕ್ಷ ವಧೆಯ ಪ್ರಸಂಗ. ಸಾಕ್ಷಾತ್ ಭಗವದ್ ಅವತಾರ ವರಾಹ ತನ್ನ ಕೈಯಲ್ಲಿರುವ ಗದೆಯನ್ನು ಕೆಳಗೆ ಹಾಕುವ ಸಂದರ್ಭ ಬರುತ್ತೆ, ಕೆಳಗೆ ಬೀಳುತ್ತೆ ಹಿರಣ್ಯಾಕ್ಷನ ಜೊತೆಗೆ. ನಗ್ತಾ ಹಿರಣ್ಯಾಕ್ಷ ಹೇಳ್ತಾನೆ, ನಾನು ಈಗ ನಿನ್ನ ಜೊತೆಗೆ ಯುದ್ಧ ಮಾಡುವುದಿಲ್ಲ, ನೀನು ಶಸ್ತ್ರವಿಲ್ಲದೆ ನಿಂತಿದ್ದಿ, ಎತ್ತಿಕೋ ಗದೆಯನ್ನು, ಆ ಬಳಿಕ ಯುದ್ಧ ಮಾಡ್ತೇನೆ. ಒಬ್ಬ ರಾಕ್ಷಸನಿಗೂ ಧರ್ಮ ಇತ್ತು. ನಾವು ಎಲ್ಲಿಗೆ ಬಂದಿದ್ದೇವೆ ಯೋಚನೆ ಮಾಡಿ. ನಮ್ಮ ಯುದ್ಧ ಮಾದರಿಗಳು ಬದಲಾಗಬೇಕು. ಇದನ್ನು ಜಾಗತಿಕವಾಗಿ ನಾವೆಲ್ಲ ಇಂಪ್ಲಿಮೆಂಟ್ ಮಾಡುವ ಹಾಗೆ ಫೋರ್ಸ್ ಆಗಬೇಕು ನಮ್ಮ ಕಡೆಯಿಂದ. ಯಾರ್ಯಾರೋ ಯಾವುದೋ ಅನ್ಯಾಯಕ್ಕೆ ಸಾಯುವುದು ಖಂಡಿತ ಧರ್ಮವಲ್ಲ. ನಿಜಕ್ಕೂ ಮನಸ್ಸಿದ್ದು ಪಾಲ್ಗೊಂಡವರು ಮಾತ್ರ ಆ ದಿವಸ ಕೃಷ್ಣನ ಜೊತೆಗೆ ಯುದ್ಧ ಮಾಡುವಾಗ ಎದುರಾಬದರಾದದ್ದು. ಪಾಲ್ಗೊಳ್ಳದವರು ಹಾಗೆ ಹೊರಗೆ ಇದ್ದರು, ಅಂಥ ಜನರು ಬೇಕಾದಷ್ಟು ಜನ ಇದ್ದರು. ಪಾಲ್ಗೊಳ್ಳುವಾಗ ನಾನು ದುರ್ಯೋಧನನ ಪರ ಅಂತ ಹೋದವರು ಅವನ ಜೊತೆಗೆ ಯುದ್ಧದಲ್ಲಿ ಸತ್ತಿದ್ದಾರೆ, ನಾನು ಪಾಂಡವರ ಪರ ಅಂತ ಹೋದವರು ಯುದ್ಧದಲ್ಲಿ ಸತ್ತಿದ್ದಾರೆ. ನಿಜಕ್ಕೂ ಯುದ್ಧಾಕಾಂಕ್ಷಿಗಳಾಗಿ ಒಂದು ಪಕ್ಷ ಹಿಡಿದು ಹೋರಾಡುವವರು ಮಾತ್ರವೇ ಸಾಯಬೇಕು ಹೊರತು ನಾವು ನಮ್ಮ ಪಾಡಿಗೆ ನಮ್ಮ ಮನೆಯಲ್ಲಿ ಊಟ ಮಾಡ್ತಿರುವಾಗ ಸಾಯ್ತೇವೆ ಅಂದರೆ ಯಾವ ಯುದ್ಧ ನಿಯಮ ಸರದು? ಎಲ್ಲಿಗೆ ಬಂತು ನಮ್ಮ ಈ ನಾಗರಿಕತೆ? ಯಾವ ಪಾಶವೀಯ ಕೂಡ ಕೆಲಸ ಕೂಡ ಪಶುಗಳು ಕೂಡ ಯಾವುದೋ ಮಲಗಿದ್ದಾಗ ಹೀಗೆ ಮಾಡಲ್ಲ. ಮಾಡಿದರೂ ಕೂಡ ಒಂದು ದನ ಮಲಗಿದ್ದಾಗ ಇನ್ನೊಂದು ಗಂಡು ಅದನ್ನು ಕೆಡಹುವ ಅಥವಾ ಅದಕ್ಕೆ ಕೊಂಬಿನಿಂದ ಏಟು ಹಾಕಿ ಎಬ್ಬಿಸುವ ಗಲಾಟೆ ಮಾಡಿದರೆ ಉಳಿದವುಗಳು ಹೇಗೆ ಆ ಒಂದು ಪಾಪದ ಜೊತೆಗೆ ಹೇಗೆ ನಿತ್ತು ಸಂರಕ್ಷಿಸ್ತವೆ ನೋಡಿ ನೀವು. ನಮಗೆ ಎಲ್ಲಿ ಬಂತು ಈ ಅಪಾಶವೀಯ ಅಮಾನವೀಯ ಅನಾಗರಿಕ ನಡೆ? ಯಾರು ಹೇಳಿದರು ಈ ಯುದ್ಧ ನೀತಿಯನ್ನು? ಕೃಷ್ಣನ ಯುದ್ಧ ನೀತಿ ಅಲ್ಲ. ದಯವಿಟ್ಟು ಭಗವದ್ಗೀತೆಯನ್ನು ಯುದ್ಧಕ್ಕೆ ಸಂವಾದಿಯಾಗಿ ಕೋಟ್ ಮಾಡುವವರಿಗೆಲ್ಲ ನನ್ನದೊಂದೇ ಪ್ರಾರ್ಥನೆ, ಕೃಷ್ಣ ಹೇಳುವ ಯುದ್ಧ ಯಾವುದು ಯೋಚನೆ ಮಾಡಿ. ಅರ್ಜುನನನ್ನು ಯಾವ ಸ್ವಧರ್ಮದ ಯುದ್ಧ? ಕ್ಷತ್ರಿಯನಿಗೆ ಯುದ್ಧ ಧರ್ಮ. ಆರ್ಮಿಯಲ್ಲಿದ್ದವರೆಲ್ಲ ಪಾಕಿಸ್ತಾನದಲ್ಲಿ ರಿಸೈನ್ ಮಾಡಿ ಹೋದ್ರಲ್ಲ, ಅದು ಅಲ್ಲ, ಅದು ಅಧರ್ಮ. ಆರ್ಮಿಯಲ್ಲಿರುವವರು ಯುದ್ಧ ಮಾಡಬೇಕು. ಒಪ್ಪಿಕೊಂಡವರು ದೇಶ ರಕ್ಷಣೆ ಮಾಡ್ತೇವೆ ಅಂತ. ಯಾವನು ತನ್ನಷ್ಟಕ್ಕೆ ಮನೆಯಲ್ಲಿದ್ದಾನೆ, ಏನೂ ಸಂಬಂಧ ಇಲ್ಲದವ, ಅವನನ್ನು ಕೊಲ್ಲುವುದು ಯುದ್ಧವೂ ಅಲ್ಲ, ಅದು ಉಗ್ರವಾದಿಗಳು ಮಾಡ್ತಾ ಇರುವ ಅನೈತಿಕ ಧರ್ಮ ಇದೆಯಲ್ಲ, ಅದಕ್ಕಿಂತ ಯಕಶ್ಚಿತ್. ನಾವು ಅಂಥ ಯುದ್ಧ ಧರ್ಮವನ್ನು ಇಡೀ ದೇಶದದ್ದಲ್ಲ, ನಾನು ಹೇಳೋದು ಜಾಗತಿಕವಾಗಿ ಯುದ್ಧ ಕ್ರಮವನ್ನು ಬದಲಾಯಿಸಬೇಕು. ಉಕ್ರೇನ್ನಲ್ಲಿ ರಷ್ಯಾದಲ್ಲಿ ಸಾಯ್ತಿರುವವರು ಯಾರು ಹೊಣೆ? ಯಾವ ಪಾಪ ಮಾಡಿದ್ದಾರೆ ಅಂತ ಸಾಯಬೇಕು? ಕಡೆಗೆ ಬರಬೇಕು ಕಾಸ್ಮಿಕ್ ಅರೇಂಜ್ಮೆಂಟ್. ಭಗವದಿಚ್ಛೆ. ಭೂಮಿ ಭಾರ ಆಗಿದೆ ಅಂತ ಕಾಣುತ್ತೆ, ಭೂಮಿಯಲ್ಲಿ ದುಷ್ಟರ ಸಂಖ್ಯೆ ಹೆಚ್ಚಾಗಿದೆ ಅಂತ ಕಾಣಿಸುತ್ತೆ. ದುಷ್ಟರನ್ನು ಕೊಲ್ಲುವಾಗ ಅನಿವಾರ್ಯವಾಗಿ ಶಿಷ್ಟರು ಸಾಯ್ತಾರೆ. ಹಾಗೆ ಯೋಚಿಸಬೇಕು ಅಷ್ಟೇ, ಬೇರೆ ದಾರಿ ಇಲ್ಲ. ಹಾಗಾಗಿ ಕೃಷ್ಣ ಮತ್ತು ಅರ್ಜುನ ಮಾತನಾಡುವಾಗ ಯಾಕೆ ಯುದ್ಧ ಮಾಡದೆ ಸುಮ್ಮನೆ ನಿಂತರು? ಅಷ್ಟು ಹೊತ್ತು ಕೊಡಕ್ಕೆ ಸಾಧ್ಯವಾ ಅಂತ ಕೇಳುವವರಿಗೆ ಅದು ಹೊತ್ತು ಬಹಳ ಇರಲಿಲ್ಲ ಅನ್ನೋದು ಒಂದು ನಾನು ಆಧ್ಯಾತ್ಮಿಕ ವಿವರಣೆ ಕೊಟ್ಟೆ. ಒಂದು ವೇಳೆ ಆಧ್ಯಾತ್ಮಿಕ ವಿವರಣೆ ಒಪ್ಪದೇ ಇರುವವರಿಗೂ ಕೂಡ ನಾನು ಇದನ್ನು ಹೇಳೋದು, ಯುದ್ಧ ಆಗ್ತಿದ್ರೂ ಕೂಡ ಅದು
ಧರ್ಮಯುದ್ಧ ಆಗ್ತಿತ್ತು, ಅಧರ್ಮ ಯುದ್ಧ ನಡೀತಿರಲಿಲ್ಲ. ಹಾಗಾಗಿ ಶಸ್ತ್ರಾಸ್ತ್ರ ಎತ್ತದವನ ಜೊತೆಗೆ ಯುದ್ಧ ಮಾಡುವ ನಪುಂಸಕ ಧರ್ಮ ಆ ಕಾಲಕ್ಕೆ ಇರಲಿಲ್ಲ. ಇಷ್ಟೆಲ್ಲ ಸಂಗತಿಗಳ ಜೊತೆಗೆ ನಾನು ನಿಮಗೆ ಇನ್ನೂ ಒಂದು ಮಾತು ಹೇಳುವುದು, ಅಲ್ಲಿ ನಿತ್ತ ನರ ನಾವೆಲ್ಲರೂ. ಆ ನರೇಂದ್ರನಿಗೆ ಏನಾಯಿತು ಅದು ನಮಗೆಲ್ಲ ಆಗಿದೆ ಅಂತ ನಾನು ನಿನ್ನೆ ದಿನ ಕೂಡ ಹೇಳಿದ್ದೆ. ಹಾಗೊಬ್ಬ ಮನುಷ್ಯ ತನ್ನ ಉನ್ನತ ಅವಸ್ಥೆಯಲ್ಲಿದ್ದವ ಏಕಾಏಕಿ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಅಂತ. ನೋಡಿ, ನಾನು ಬಹಳ ಬಾರಿ ಮತ್ತೆ ಹೇಳಲ್ಲ, ಅಪರೂಪಕ್ಕೆ ಒಂದು ಸಾರಿ ಬಂದಾಗ ಅದನ್ನು ವಿವರಿಸಿ ಬಿಡ್ತೇನೆ. ಕೃಷ್ಣನನ್ನು ಉಲ್ಲೇಖ ಮಾಡುವಾಗ ಹೆಸರಿನಲ್ಲಿ ಬಹಳ ವಿಶೇಷಣಗಳನ್ನು ಬಳಸಿಯೇ ಅರ್ಜುನ ಕರೆಯುತ್ತಾನೆ. ಹಾಗೆಯೇ ಅರ್ಜುನನನ್ನು ಕರೆಯುವ ಹೆಸರುಗಳುಂಟಲ್ಲ, ಅವುಗಳು ಕೂಡ ಸಾಂದರ್ಭಿಕವಾಗಿ ವಿಶೇಷ ಅರ್ಥಗಳನ್ನುಳ್ಳದ್ದು, ಬಹಳ ವಿಶೇಷ. ನೋಡಿ, ಇಲ್ಲಿ ಕರೆಯುವಾಗ ಅಚ್ಯುತ, ನೀನು ದೋಷ ಉಳಿಸದವನು. ಇವನು ಏನು ಕೇಳ್ತಿದ್ದಾನೆ, ನನ್ನಲ್ಲಿ ಈಗ ನನಗೆ ಎರಡೂ ಪಕ್ಷವನ್ನು ನೋಡುವ ಅಪೇಕ್ಷೆ ಆಗಿದೆ, ಹೋಗಿ ನಿಂತು ನನಗೆ ತೋರಿಸು. ನೀನು ಎಂಥವನು, ನನಗೆ ತೋರಿಸುವಾಗ ಚ್ಯುತ ಇಲ್ಲದಂತೆ ತೋರಿಸಬಲ್ಲವ, ಆದ್ದರಿಂದ ನೀನು ಅಚ್ಯುತ ತೋರಿಸು ಅಂತ. ಇನ್ನೇನು ಹೆಸರನ್ನು ಕರೀಲಿಲ್ಲ, ಕೃಷ್ಣ ಅನ್ನಲಿಲ್ಲ, ಋಷಿಕೇಶ ಅನ್ನಲಿಲ್ಲ, ಅಚ್ಯುತ ಅಂದ. ಮುಂದೆ ಬಹಳ ಚೆನ್ನಾಗಿದೆ. ಹಾಗೆ ಆದ ನಂತರ ತಗೊಂಡು ಹೋಗಿ ಯಥಾ ಪ್ರಕಾರ ನಿಲ್ಲಿಸಿದ್ದನ್ನು ನೋಡಿದಾಗ, ನೋಡಿ ನಿಮಗೆ ಒಂದು ಮಾತು ಮುಂದೆ ಬರುತ್ತೆ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಸ್ವಾಮಿ, ಒಬ್ಬ ಯೋಧನಿಗೆ ಹೃದಯ ದೌರ್ಬಲ್ಯ ಅಂತ ಯಾರೂ ಹೇಳಲ್ಲ. ಯೋಧನಿಗೆ ಹೇಳೋದೇನು, ಇದು ಕ್ಷುದ್ರಂ ವೀರ ದೌರ್ಬಲ್ಯಂ ಅಂತಾರು ಹೇಳಬೇಕು, ಶಕ್ತಿ ದೌರ್ಬಲ್ಯ ಅಂತಾದರೂ ಹೇಳಬೇಕು, ಪರಾಕ್ರಮ ದೌರ್ಬಲ್ಯ ಅಂತಾದರೂ ಹೇಳಬೇಕು. ಒಂದು ವೇಳೆ ಯುದ್ಧ ಮಾಡದೇ ಇರುವ ನಪುಂಸಕತ್ವ ಒಬ್ಬ ಯೋಧನಿಗೆ ಬಂದದ್ದು ಹೌದಾದರೆ, ನಿನ್ನ ಪೌರುಷವನ್ನು ತೋರಿಸಬೇಕಾದ ಹೊತ್ತಲ್ಲಿ ಪೌರುಷ ದೌರ್ಬಲ್ಯ ಮಾಡಬೇಡ, ನೀನು ಬಾಹುಬಲ ತೋರಿಸು ಅನ್ಬೇಕಿತ್ತು. ಕ್ಷುದ್ರಂ ಬಾಹುಬಲ ದೌರ್ಬಲ್ಯಂ ಅನ್ಬೇಕಿತ್ತು. ಅವ ಹೇಳಿದ್ದು ಹೃದಯ ದೌರ್ಬಲ್ಯಂ. ಯಾಕೆ ಗೊತ್ತಾ, ಪ್ರಥಮ ಬಾರಿಗೆ ಅರ್ಜುನನಿಗೆ ಎದುರಿಗೆ ನಿಂತಾಗ ಕಂಡದ್ದು ಯಾರು? ಅವನಿಗೆ ಭೀಷ್ಮರು ಕಂಡ್ರು, ದ್ರೋಣರು ಕಂಡ್ರು, ದುರ್ಯೋಧನ ಉಲ್ಲೇಖ ಹೇಳುವುದಿಲ್ಲ ಅರ್ಜುನ ಹೇಳುವುದು ಪಿತೃನ್ ಪಿತಾಮಹನ್. ನೋಡಿ, ಹೃದಯ ದೌರ್ಬಲ್ಯಕ್ಕೆ ಬಂದಿದ್ದಾನೆ, ಬಾಹುಬಲ ದೌರ್ಬಲ್ಯ ಅಲ್ಲ. ಈಗ ಕಾಣುವವರು ತನ್ನ ಎದುರಿಗೆ ನಿಂತ ಭೀಷ್ಮಾಚಾರ್ಯರೋ ದ್ರೋಣಾಚಾರ್ಯರೋ ದುರ್ಯೋಧನನೋ ಅಲ್ಲ, ಪಿತೃನ್ ಭ್ರಾತೃನ್ ಅಂತ ಎಲ್ಲ, ಪಿತಾಮಹನ್, ಮಾತುಲಾನ್, ಶ್ವಶುರಾನ್, ಸಖೀಂಸ್ತತ ಅಂತ ಹೇಳುವಾಗ ಎಲ್ಲವೂ ಸಂಬಂಧಗಳು. ಪುತ್ರಾನ್, ಪೌತ್ರಾನ್, ತನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕಾಣ್ತಾರೆ ಅವನಿಗೆ. ಯಾಕೆ, ಇವರೆಲ್ಲ ಅಣ್ಣ ತಮ್ಮಂದ್ರಲ್ಲ. ಆ ಸಂಬಂಧ ವಾಚಕಗಳನ್ನು ನೋಡಿ ನೀವು ಗಮನಿಸಬೇಕು. ಅವನ ಹೃದಯ ದೌರ್ಬಲ್ಯವಾದದ್ದು, ಅವನ ಬಾಹುಬಲ ದುರ್ಬಲವಾದದ್ದಲ್ಲ, ಅವನ ವೀರ್ಯ ದುರ್ಬಲವಾದದ್ದಲ್ಲ. ಅದು ವೀರ್ಯ ದುರ್ಬಲವಾಗಿದ್ದರೆ ನಾನು ನಿಮಗೆ ಆಗಲೇ ಹೇಳಿದೆ, ನಾನು ಸೋಲ್ತೇನೆ ಇವರ ಮುಂದೆ ಅನ್ನಬೇಕಿತ್ತು. ಅವನು ಹೇಳಲಿಲ್ಲ. ಅವನು ಹೇಳಿದ್ದು ಮುಂದೆ ನಕಾಂಕ್ಷೆ ವಿಜಯಂ ಕೃಷ್ಣ, ನನಗೆ ವಿಜಯ ಬೇಡ ಅಂದದ್ದು, ಸೋಲು ಬೇಡ ಹೇಳಿದ್ದಲ್ಲ. ನಾನು ಗೆಲ್ತೇನೆ ಅಂತ ನನಗೆ ಗೊತ್ತು, ನನಗೆ ಆ ಗೆಲುವು ಬೇಡ. ಹಾಗಾಗಿ ಅವನ ಹೃದಯ ದೌರ್ಬಲ್ಯವಾಗಿದೆ. ಹೃದಯ ದೌರ್ಬಲ್ಯ ಅನ್ನುವುದೇ ಕೃಷ್ಣ ಮುಂದೆ ಪ್ರಥಮದಲ್ಲಿ ತಲೆಗೆ ಹೊಡೆದದ್ದು. ಒಬ್ಬ ಗ್ರೇಟ್ ಮಾಸ್ಟರ್ ಹೃದಯ ತೆರೀಬೇಕಾದ್ರೆ ಮೊದಲು ತಲೆಗೆ ಹೊಡಿತಾನೆ, ಅಹಂಕಾರಕ್ಕೆ. ನಮ್ಮ ಒಳಗೆ ನಾವು ಕಟ್ಟಿಕೊಂಡ ಘನೀಭೂತವಾದ ಅಹಂಕಾರಕ್ಕೆ ಪೆಟ್ಟು ಬಿದ್ದ ಮೇಲೆ ಒಳಗಿನದನ್ನು ಎಚ್ಚರ ಆಗುವಾಗ, ಹೃದಯ ದುರ್ಬಲವಾದ ಹೃದಯ ಇದೆಯಲ್ಲ, ಅದು ಒಳಗಿನ ವ್ಯಕ್ತಿತ್ವ, ಜೀವ ಇರುವ ಜಾಗ. ಆ ಜೀವ ಎಚ್ಚರ ಆಗ್ತಾನೆ, ನಾನು ಅನ್ನುವ ಅಹಂಕಾರ ಹೋಗಿ. ಈ ಜೀವ ಎಚ್ಚರ ಆದಾಗ ಜೀವದ ಸಕಲ ಸದ್ಗುಣಗಳ ಸಹಿತ ವ್ಯಕ್ತಿತ್ವ ಅನಾವರಣ ಆಗ್ತದೆ. ಅದು ಪ್ರಥಮದಲ್ಲಿ ಅರ್ಜುನನ ವ್ಯಕ್ತಿತ್ವ ಅನಾವರಣ. ಇಷ್ಟರವರೆಗೆ ತನ್ನ ಗರಿ, ರೆಕ್ಕೆ, ಪೋಷಾಕುಗಳಿಂದ ಮೆರೆದಾಡಿ ಕಿರೀಟಿ ಅನ್ನಿಸಿಕೊಂಡ ಮಹಾಪರಾಕ್ರಮಿ ಅರ್ಜುನ ಅದು ಅಹಂಕಾರಿ. ಆ ಅಹಂಕಾರದ ಒಳಗೆ ರಾಜಗುಹ್ಯ ಆದಂತಹ ಒಂದು ವಿದ್ಯೆಯನ್ನು ತಿಳಿಯದ ಒಂದು ಮಗು ಇದೆ. ಅದು ಎಲ್ಲಿದೆ ಅಂದರೆ ಅದು ಹೃದಯದಲ್ಲಿ ಇದೆ.
ಪ್ರತಿ ಜೀವನೂ ಅವನ ಜಾಗ ಎಲ್ಲಿ ಅಂತ ನಿಮಗೆ ಭಗವದ್ಗೀತೆ ಓದುವಾಗಲೂ ಗೊತ್ತಾಗುತ್ತೆ. ಶ್ರೀಮದ್ ಭಾಗವತವೂ ಹೇಳುತ್ತೆ, ಭಗವಂತನ ಅಂಶವಾದ ಜೀವನು ಈ ಹೃದಯ ಗುಹೆಯಲ್ಲಿ ಇದ್ದಾನೆ. ಆ ಹೃದಯ ಗುಹೆಯಲ್ಲಿ ಜೀವನ ಜೊತೆಗೆ ಅವನ ಬೆನ್ನಿಗೆ ಭಗವಂತ ಇದ್ದಾನೆ. ಅದನ್ನೇ ಉಪನಿಷತ್ತು ಹೇಳಿತು, ಒಂದೇ ಮರದಲ್ಲಿ ಎರಡು ಹಕ್ಕಿ ಅಂತ. ಈ ಎರಡು ಹಕ್ಕಿಗಳ ಮಿಲನವಾದ ತಕ್ಷಣ ನಮ್ಮ ಬದುಕು ಬದಲಾವಣೆ ಅಂತ. ಈ ಕೃಷ್ಣ ಎದುರಿಗೆ ಇದ್ದಾನೆ ನೋಡುವ ಹಕ್ಕಿ. ತಿನ್ನುವ ಅರ್ಜುನನಿಗೆ ಗೊತ್ತೇ ಇಲ್ಲ ಇವನು ದೇವರು, ಇವನು ಭಗವಂತ, ಇವನಲ್ಲಿ ಭಗವತ್ ತತ್ವವಿದೆ, ಯಾವುದೂ ಗೊತ್ತಿಲ್ಲ. ನಾನು ನಿಮ್ಗೆ ಅದನ್ನೇ ಹೇಳಕೊರಟಿರೋದು. ಶ್ರೀಕೃಷ್ಣನಿಗೆ ಗೊತ್ತು, ಇದು ನನ್ನ ಮಗು, ಇದು ನನ್ನ ಶಿಷ್ಯ, ಇದನ್ನು ಉದ್ಧರಿಸಬೇಕು. ಎಲ್ಲಿಯೂ ಅರ್ಜುನನಿಗೆ ಗೊತ್ತೇ ಇಲ್ಲ ನಾನು ಇವನನ್ನು ಉದ್ಧರಿಸ್ಲಿಕ್ಕೆ ಬಂದೇನೆ, ನಾನು ಇವನ ಶಿಷ್ಯ ಅಂತ ಎಲ್ಲಿಯೂ ಗೊತ್ತಿಲ್ಲ. ಆದರೆ ಪ್ರಥಮ ಬಾರಿಗೆ ಕೃಷ್ಣನಿಗೆ ಅನ್ನಿಸ್ತು, ಇನ್ನು ದೂರ ಇದ್ದು ಹೇಳಿದ್ದಾಯಿತು, ಈಗಿನ್ನು ಒಳಗೆ ಎಂಟರಾಗಬೇಕು. ಕೃಷ್ಣ ಒಳಗೆ ಎಂಟರಾಗುವ ಮಾರ್ಗ ತಲೆಯಲ್ಲ, ಬುದ್ಧಿಯಲ್ಲ, ಹೃದಯವೇ. ಭಗವಂತ ಎಂಟರಾಗುವುದು ನಮ್ಮ ಹೃದಯಕ್ಕೇನೆ. ಆಗ ಅವನು ಮೊದಲು ಕೊಡುವ ಹೊಡೆತ, ಅದು ನಾವು ಇಷ್ಟರವರೆಗೆ ಯಾವುದನ್ನು ವೈಭವದಿಂದ ವಿಜೃಂಭಣೆಯಿಂದ ಮೆರೆದಾಡಿಸಿಕೊಂಡಿದ್ದೇವಲ್ಲ ಅದಕ್ಕೆ ಹೊಡೆಯೋದು. ಅದು ಹೊಡೆದಾಗ ಅದು ಬೀಳಬೇಕು, ಆಗ ಒಳಗಿದ್ದು ಎಚ್ಚರ ಆಗಬೇಕು. ಈ ಸ್ಥಿತಿಯಲ್ಲಿ ಅರ್ಜುನನನ್ನು ಕೃಷ್ಣ ಅವಲೋಕನ ಮಾಡ್ತಿದ್ದಾನೆ. ಏನು ಹೇಳಿದ ಅರ್ಜುನ? ಬರೀ ಅಷ್ಟನ್ನು ನೋಡಿ ನನಗೆ ಇವರ ಜೊತೆಗೆ ಈ ಸಂಬಂಧಿಗಳನ್ನೆಲ್ಲ ಕೊಲ್ಲಬೇಕಾ ಅಂದ. ಮತ್ತೇನು ಹೇಳಿದ ಅಂದರೆ, ಅವನು ಮುಂದುವರಿದು, ನನಗೆ ಸಾಧ್ಯ ಇಲ್ಲ ಇವರನ್ನು ಕೊಲ್ಲೋದು. ಇವರು ಆತತಾಯಿಗಳು ಅಂತ ಗೊತ್ತು, ನನಗೆ ಪಾಪಿಗಳು ಅಂತ ಗೊತ್ತು. ಆದರೆ ಈ ಪಾಪಿಗಳನ್ನು ಕೊಂದು ನಾನು ಯಾವ ಪಾಪ ಮಾಡಲಿ? ನಾನು ಮಾಡೋದಿಲ್ಲ. ಯಾಕೆ ಅಂದರೆ ನಾನು ಈ ಪಾಪಿಗಳನ್ನು ಕೊಂದರೆ ಸಮಾಜ ಎಲ್ಲ ಬುಡಮೇಲು ಆಗುತ್ತೆ. ಆಗ ಏನಾಗುತ್ತೆ, ಅನೇಕ ಹೆಣ್ಣು ಮಕ್ಕಳು ಗಂಡಂದಿರನ್ನು ಕಳ್ಕೊಂಡು ಉಳಿತಾರೆ. ಅವರು ನನ್ನ ಕಾರಣವಾಗಿ ಅವರು ಹಾಳಾಗ್ತಾರೆ. ದುಷ್ಯಂತಹ ಅಂತ ಅವರು ಹಾಳಾಗ್ತಾರೆ. ಕುಲಸ್ತ್ರೀಯ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಮುಂದೆ ಏನಾಗುತ್ತೆ ಅದರಿಂದ? ಉತ್ಸಾದ್ಯಂತೆ ಉರಿಮೇಲೋಕೆ, ಇಡೀ ಲೋಕ ಅಡಿಮೇಲಾಗಿ ಹೆಣ್ಣು ಮಕ್ಕಳು ಕೆಟ್ಟು, ಹೆಣ್ಣು ಮಕ್ಕಳಿಂದ ವರ್ಣಸಂಕರವಾಗಿ ಸಮಾಜ ಬಣ್ಣಗಿಡ್ತದೆ. ಇಂಥ ತಪ್ಪಿನ ಕೆಲಸ ನಾನು ಮಾಡೋದಕ್ಕೆ ಹೋಗಲ್ಲ ಅಂತ ಹೇಳಿ ತನ್ನ ಸ್ಥಿತಿಯನ್ನು ವಿವರಿಸಿದ್ದಾನೆ. ಎಂಥ ಸ್ಥಿತಿ? ಸೀದಂತಿ ಮಮ ಗಾತ್ರಾಣಿ. ಗಮನಿಸಬೇಕು, ನನ್ನ ಗಾತ್ರ ಅಂದಾಗ ನನ್ನ ಹೈಟ್ ಅಂತ ಯೋಚನೆ ಮಾಡಿ. ಅರ್ಜುನನಿಗೆ ತಾನು ಹೈಟ್ ಕಳ್ಕೊಂಡ ಫೀಲ್ ಆಗ್ತಿದೆ. ನಾವು ಬಹಳ ದೊಡ್ಡವರಿದ್ದವರು ಒಂದು ಕುಸಿತಕ್ಕೆ ಒಳಗಾಗ್ತೇವಲ್ಲ, ಅದು ಗಾತ್ರ ಕಳೆದುಕೊಳ್ಳುವುದು. ಅವನಿಗೆ ಅಂಥದ್ದೊಂದು ಫೀಲ್ ಆಗಿದೆ, ನಾನು ಇಷ್ಟರವರೆಗಿದ್ದ ಹೈಟ್ ಎಲ್ಲ ಕಳ್ಕೊಂಡಿದ್ದೇನೆ. ಐ ಆಮ್ ನೋ ಮೋರ್, ನಾನೊಬ್ಬ ಝೀರೋ, ನನ್ನ ಗಾತ್ರ ಕುಸಿದು ಹೋಗಿದೆ. ಆಮೇಲೆ ಮುಖಂಚ ಪರಿಶುಷ್ಯತೆ, ಬಾಯಿ ಒಣಗಿದೆ. ಅಷ್ಟು ಮಾತ್ರ ಹೇಳಲಿಲ್ಲ ಅವನು. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಇಡೀ ದೇಹ ನಡುಗ್ತಿದೆ, ಅದರ ಜೊತೆಗೆ ಹೆದರಿಕೆಯ ರೋಮಾಂಚನವೂ ಆಗ್ತಿದೆ. ಭಯದ ರೋಮಾಂಚನ, ಸಂತೋಷದ್ದಲ್ಲ. ಆ ಮಾತುಗಳನ್ನು ಹೇಳುವಾಗಲೇ ನಮಗೆ ಗೊತ್ತಾಗಬೇಕು, ನಾ ಶಕ್ರೋಮೆ ಅವಸ್ಥಾತುಂ ಅನ್ನುವ ಸ್ಥಿತಿಗೆ ತಲುಪಿದ್ದಾನೆ. ನಿಲ್ಲಕ್ಕಾಗಲ್ಲ. ಮತ್ತೆ ಗಾಂಡೀವಂ ಸಂಸ್ಕೃತೆ ಹಸ್ತಾತ್, ನನ್ನ ಕೈಯಿಂದ. ಎಂಥ ಗಾಂಡೀವಿ ಇವನು, ಗಾಂಡೀವಿ ಅಂತಲೇ ಹೆಸರು ಪಡೆದವ. ಅವನು ಹೇಳ್ತಾನೆ ಗಾಂಡೀವವನ್ನು ಎತ್ತಲಿಕ್ಕಾಗದೆ ನಡುಗ್ತಿದೆ. ಮತ್ತೆ ತ್ವಚ್ಚೈವ ಪರಿದಹ್ಯತೆ, ಮೈ ಇಡೀ ಉರಿತಿದೆ, ಬಿಸಿ ಬಿಸಿ ಕುದೀತಿದ್ದೇನೆ ನಾನು. ನ ಶಕ್ನೋಮಿ ಅವಸ್ಥಾತು, ನಿಲ್ಲಕ್ಕಾಗಲ್ಲ. ಭ್ರವತೀವ ಚ ಮೇ ಮನಃ. ನೋಡಿ, ಎಕ್ಸ್ಟರ್ನಲ್ ಇಂಟರ್ನಲ್ ಎರಡೂ ಪ್ರಾಬ್ಲಮನ್ನು ಪ್ರೆಸೆಂಟ್ ಮಾಡ್ತಿದ್ದಾನೆ ಅರ್ಜುನ. ನನ್ನ ಮನಸ್ಸು ಗರಗರ ತಿರುಗ್ತಿದೆ, ಹುಚ್ಚರ ಹಾಗೆ ಅಲೀತಿದೆ ಮನಸ್ಸು. ಭ್ರವತೀವ ಚ ಮೇ ಮನಃ. ನಮ್ಮ ಎಲ್ಲರ ಪರಿಸ್ಥಿತಿ ಇದು, ಬರೀ ಅರ್ಜುನನದ್ದಲ್ಲ.
ನಿಜಕ್ಕೂ ಉನ್ನತಾವಸ್ಥೆ ತಲುಪಿ ಇನ್ನೇನು ಭಗವಂತನಿಗೆ ಹತ್ತಿರ ಆದವನಿಗೆ ಮಾತ್ರ ಇಂಥದ್ದು ಸಂಭವಿಸ್ತದೆ. ಅದು ಅಪರೂಪದಲ್ಲೇ ಅಪರೂಪ. ಆದ್ದರಿಂದಲೇ ನನ್ನ ಅಪ್ಪನ ಜೊತೆಗಿನ ಭಿನ್ನಾಭಿಪ್ರಾಯವನ್ನು ನಾನು ನಿಮ್ಮ ಮುಂದೆ ನಿವೇದನೆ ಮಾಡಿಕೊಳ್ತಾ ಹೇಳ್ತೇನೆ. ಇದು ವಿಷಾದ ಯೋಗ ಹೌದು. ಅಪ್ಪ ಒಪ್ಪಲ್ಲ ಅದೇನದನ್ನು ವಿಷಾದ ಯೋಗ ಅನ್ನೋದು ಅಂತ. ಎಲ್ಲರಿಗೆ ಸಂಭವಿಸುವುದಿಲ್ಲ ಸ್ವಾಮಿ ಈ ಡಿಪ್ರೆಷನ್. ಇದು ನಮ್ಮ ಭಾಷೆಯ ಪರಿಭಾಷೆಯಲ್ಲಿ ಹೇಳುವುದಾದರೆ ಒಂದು ಡಿಪ್ರೆಷನ್ನಿಗೆ ಹೋಗೋದು, ಒಂದು ಆತಂಕದ ಕಟ್ಟಕಡೆಯ ಸ್ಥಿತಿ, ಇನ್ನಾಗಲ್ಲ ಅನ್ನುವ ಸ್ಥಿತಿಗೆ ಹೋಗೋದು. ಇದು ಅಪರೂಪಕ್ಕೆ ಕೋಟಿಗೊಬ್ಬ ನನ್ನ ಹತ್ರ ಬರ್ತಾನೆ ಅಂತ ಏನಾದರೂ ಒಂದು ನಾವು ಅವನು ಹೇಳಿದ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ಹೊರಟ್ರೆ ಕೃಷ್ಣನದ್ದು, ಅಂಥ ಒಬ್ಬರನ್ನು ಇಂಥ ಒಂದು ಏಟಿಗೆ ಒಳಪಡಿಸ್ತಾನೆ. ಆದ್ದರಿಂದ ಇದು ವಿಷಾದ ಒಂದು ಯೋಗವೇ, ಎಲ್ಲರಿಗೂ ಸಂಭವಿಸುವುದಲ್ಲ. ಇನ್ನು ಅಪ್ಪ ವಿತ್ ಡ್ಯೂ ರೆಸ್ಪೆಕ್ಟ್, ಅಪ್ಪ ಹೇಳುವುದು ಸರಿಯೇ. ಯಾವ ಅಧ್ಯಾಯಕ್ಕೂ ವೇದವ್ಯಾಸರು ಹೆಸರು ಕೊಟ್ಟಿಲ್ಲ. ಮೂಲ ಲೇಖಕ ಯಾವುದನ್ನು ಕೊಟ್ಟಿಲ್ಲವೋ ಅದನ್ನು ಕೊಡುವ ಹಕ್ಕು ನಮಗಿಲ್ಲ. ಆ ದೃಷ್ಟಿಯಲ್ಲಿ ಯಾವ ಅಧ್ಯಾಯಕ್ಕೂ ಹೆಸರು ಕೊಡಬಾರದು, ಅದು ಒಪ್ತೇನೆ ನಾನು. ಆದರೆ ಇದು ವಿಷಾದ ಅಲ್ಲ, ಇದು ವಿಷಾದ ಯೋಗ, ಇದನ್ನು ಓದಬೇಡಿ. ಅನೇಕರು ಪ್ರಥಮಾಧ್ಯಾಯ ಓದಬೇಡಿ ಅಂತಾರೆ. ಸ್ವಾಮಿ, ಹೀಗೊಂದು ವಿಷಾದ ಆಗದೇ ಇದ್ದರೆ ಭಗವದ್ಗೀತೆನೇ ಹುಡ್ತಿರಲಿಲ್ಲ. ಹೀಗೊಬ್ಬ ವಿಷಾದಕ್ಕೆ ಒಳಗಾಗಿ ಕುಸಿದು ಬಿದ್ದ ಅರ್ಜುನನಿಲ್ಲದೆ ಇದ್ದರೆ, ಅಷ್ಟು ಸುಂದರವಾದ ಪ್ರಶ್ನೆಗಳನ್ನು ಅವನು ಕೃಷ್ಣನಿಗೆ ಕೇಳದೇ ಇದ್ದರೆ, ನಮ್ಮ ಪಾಲಿಗೆ 18 ಅಧ್ಯಾಯದ ಆ ಭಗವದ್ಗೀತೆಯನ್ನು ಕೃಷ್ಣ ಹೇಳ್ತಲೇ ಇರಲಿಲ್ಲ. ಎಲ್ಲ ಕ್ರೆಡಿಟ್ ಆ ಗ್ರೇಟ್ ಡಿಸೈಪಲ್ಗೆ. ಆನ್ಸರ್ಸ್ ಮೇ ಬಿ ರಾಂಗ್, ಕ್ವೆಶ್ಚನ್ಸ್ ವಿಲ್ ಬಿ ನೆವರ್ ರಾಂಗ್ ಅಂತ ಒಂದು ಮಾತು ಇದೆ. ಪ್ರಶ್ನೆಗಳು ಎಂದೂ ತಪ್ಪಲ್ಲ, ಉತ್ತರಗಳು ತಪ್ಪಿರಬಹುದು ಅಂತ. ಹಾಗೆ ಅರ್ಜುನ ಅಷ್ಟಷ್ಟು ಒಳ್ಳೆಯ ಪ್ರಶ್ನೆ ಕೇಳಿದ್ದರಿಂದ ಕೃಷ್ಣ ನಮಗೆ ಎಂಥ ಭಗವದ್ಗೀತೆಯನ್ನು ಕೃಪೆ ಮಾಡಿದ. ಅವನಿಗೆ ಅಂಥದ್ದೊಂದು ವಿಷಾದ ಬಂದದ್ದರಿಂದಲೇ ಮುಂದಿನ ಅಷ್ಟು ಉತ್ತರದ ನಡೆ. ಆ ಉತ್ತರೋತ್ತರ ಬೆಳವಣಿಗೆ ನೋಡಬೇಕಾದ್ರೆ ಈ ಕುಸಿತ ನೋಡಬೇಕು. ಕುಸಿದದ್ದು ಯಾಕೆ ಅಂತ ಅರ್ಥ ಆದರೆ ಕೃಷ್ಣ ಯಾಕೆ ಕುಸಿದದ್ದನ್ನು ಇಷ್ಟಪಟ್ಟ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಕುಸಿದದ್ದು ತನಗೆ ಇಷ್ಟವಲ್ಲದ ಪ್ರಾಣಿಯಾಗಿದ್ದಿದ್ರೆ ಕೃಷ್ಣ ಕಾಲಿನಿಂದ ಒದ್ದು ಹೋಗ್ತಿದ್ದ. ನೀ ಏನಾರು ಮಾಡ್ಕೊ ಅಂತಿದ್ದ. ಕೃಷ್ಣ ಚೂಸ್ ಮಾಡಿದ ಮಗು ಅದು. ಅದು ಇಷ್ಟು ದಿವಸ ತಾನೇ ಅಂತ ತಿಳಿದು ಅಹಂಕಾರದಲ್ಲಿ ಮೆರೆದಾಡಿತ್ತು. ಆ ಮಗುವಿಗೆ ಗೊತ್ತುಪಡಿಸಬೇಕಿತ್ತು, ನೀನಲ್ಲ ಕಣಯ್ಯ. ಅದಕ್ಕೆ ಮುಂದೆ ತಾತ ಅಂತ ಉಲ್ಲೇಖ ಮಾಡ್ತಾನೆ ಕೃಷ್ಣ, ಮಗು ಅಂತ. ಈ ಮಗುವನ್ನು ಯಾವಾಗಲೂ ಕಣ್ಣಿಟ್ಟು ಕಾದುಕೊಂಡು ಬಂದ ಕೃಷ್ಣನಿಗೆ ಇವ ಬೀಳುವುದುಂಟಲ್ಲ, ಈ ಬೀಳುವ ಸ್ಥಿತಿ, ಈ ಬೀಳುವಿಕೆಯಲ್ಲಿ ಹುಟ್ಟುವ ಹೊಸ ಮಗುವನ್ನು ನೋಡುವ ಹಸಿವು ಅದು ಕೃಷ್ಣನಿಗಿತ್ತು. ಅದನ್ನೇ ನಾನು ನಿಮಗೆ ಹೇಳಿದ್ದು, ಮನುಷ್ಯ 2 ಬಾರಿ ಹುಟ್ಟಬೇಕು, ಅದೇ ದ್ವಿಜತ್ವ. ಅರ್ಜುನನ ಮರಣ ಒಂದು ಮಾನಸಿಕವಾದ ಅಹಂಕಾರಕ್ಕೆ ಸಂಬಂಧಪಟ್ಟ, ತಾನೇ ನಾನು ಅಂತ ತಿಳಿದ ಅಹಂಕಾರದ ಮರಣ ಆಗಿದೆ ಕೃಷ್ಣನ ಮುಂದೆ. ಅಹಂಕಾರದ ಮರಣವಾದ ನಂತರ ಒಬ್ಬ ಹುಡ್ತಾನಲ್ಲ, ಅ ನ್ಯೂ ಪರ್ಸನ್ ಶುಡ್ ಬಾರ್ನ್, ಯು ಶುಡ್ ಡೈ ಅಟ್ ಯುವರ್ ಸೆಲ್ಫ್. ಅಂದರೆ ಇದನ್ನು ನೀವು ಅಧ್ಯಾತ್ಮದ UG ಕೃಷ್ಣಮೂರ್ತಿ, ಜಿಡ್ಡು ಕೃಷ್ಣಮೂರ್ತಿಯ ಪರಿಭಾಷೆಗೆ ಬರ್ತೀರಾದರೆ, ಯು ಶುಡ್ ಡೈ ಟು ಯುವರ್ ಓನ್ ಸೆಲ್ಫ್. ನೀನು ನಿನ್ನ ಆತ್ಮಕ್ಕೆ ನೀನು ಸತ್ತು ನೀನು ಹುಟ್ಟಬೇಕು. ಅದು ಆಗಿರೋದು ಅರ್ಜುನನಿಗೆ. ಅವನು ತನಗೆ ಇದ್ದಂತಹ ತನ್ನ ವ್ಯಕ್ತಿತ್ವದ ಒಳಗಿನ ಪೊಳ್ಳು ವ್ಯಕ್ತಿತ್ವ ಯಾವುದೋ ಇತ್ತಲ್ಲ, ಅದನ್ನು ಸಾಯಿಸಿಕೊಂಡು ಈಗ ಹೊಸ ವ್ಯಕ್ತಿ ಹುಟ್ಟುವುದಕ್ಕೆ ಕಾರಣ ಆಗುವ ಹಾಗೆ ಮಾಡಿದ್ದು ಕೃಷ್ಣ. ಮಾಸ್ಟರ್ ಪ್ಲ್ಯಾನ್ ಅಂತ ನಾನು ಅದಕ್ಕೆ ಹೇಳ್ತಿರೋದು. ಇನ್ನು ಮುಂದಿನ ಅಧ್ಯಾಯ 2ನೇ ಅಧ್ಯಾಯಕ್ಕೆ ಬರುವಾಗ ಹೀಗೆಲ್ಲ ಹೇಳಿದ ಅರ್ಜುನನನ್ನು ನನಗೆ ಗೊತ್ತಿಲ್ಲ, ಎಲ್ಲ ವಿದ್ವಾಂಸರು ಆಗ ಕೃಷ್ಣನಿಗೆ ಕೋಪ ಬಂತು ಅಂತ ಉಲ್ಲೇಖ ಮಾಡ್ತಾರೆ. ನನಗೆ ಎಲ್ಲಿದೆ ಅಂಥದ್ದೊಂದು ಶಬ್ದ ಶ್ಲೋಕ ಅಂತ ತೋರಿಸ್ಬೇಕು. ವಿಷೀದಂತಂ ಇದಂ ಅಲ್ವಾ, ಇದು ವಿಷೀದನಾಗಿ ಕೂತವನಿಗೆ ಅಥವಾ ದುಃಖದಿಂದ ಕೂತ ಆ ಅರ್ಜುನನಿಗೆ ಇದಂ ಉಕ್ತ್ವ ಅಂತ ಇದೆ. ಇದನ್ನು ಹೇಳಿದ, ವಿಶೇಷಣ ಇಲ್ಲ. ಕೋಪದಿಂದ ಹೇಳಿದ, ಕೃಷ್ಣ ಸಿಟ್ಟಾಗಿ ಹೇಳಿದ, ಎಲ್ಲೂ ಇಲ್ಲ 2ನೇ ಅಧ್ಯಾಯ ಆರಂಭ ಆಗುವಾಗ. ಇವರು ಎಲ್ಲಿಂದ ಕಿಶೆಯಿಂದ ತರ್ತಾರೋ ಏನೋ, ಇವ್ರ ಮನಸ್ಸಿನಲ್ಲಿ ಎಲ್ಲೋ ಇದೆ. ಯುದ್ಧ ಮಾಡದಿದ್ರೆ ಹೇಳಿತನ, ಅದು ಹಿಂಸೆ ಆಗದೇ ಇರಬೇಕು ಅಂತ ಕೂತ್ಕೊಂಡ ಗಾಂಧಿಯ ಹಾಗೆ ಅಹಿಂಸೆಯಿಂದ ಪರಿಹಾರ ಇಲ್ಲ ಅಂತೆಲ್ಲ ಸಿಟ್ಟಿದೆ ನೋಡಿ, ಅವರು ಅನ್ವಯ ಮಾಡ್ತಾರೆ ಅಂತ ಕಾಣಿಸುತ್ತೆ. ಎಲ್ಲೂ ಇಲ್ಲ. ಒಂದು ವೇಳೆ ಸಿಟ್ಟು ಬರೋದಿದ್ರೆ ಕೃಷ್ಣನಿಗೆ ಎಲ್ಲಿ ಬರಬೇಕಿತ್ತು ಗೊತ್ತಾ? ಯುದ್ಧ ಮುಗಿದು
ಶಾಂತಿ ಪರ್ವ ಮುಗಿದು, ಅನುಶಾಸನ ಪರ್ವ ಮುಗಿದು, ಅಶ್ವಮೇಧಿಕ ಪರ್ವ ಬರುತ್ತೆ. ಸಿಂಹಾಸನಾರೋಹಣರಾದ ಪಾಂಡವಾದಿಗಳ ಜೊತೆಗೆ ಇನ್ನು ನನ್ನ ಕೆಲಸ ಮುಗೀತು, ನಾನು ಹೊರಡ್ತೇನೆ ಅಂತ ಕೃಷ್ಣ ಒಂದು ತಯಾರಿ ಮಾಡ್ತಾನೆ. ಆಗ ಅವನು ಅರ್ಜುನನ ಹತ್ರ ಹೇಳ್ತಾನೆ, ನನ್ನದು ಕರ್ತವ್ಯಗಳೆಲ್ಲ ಮುಗಿದಿದೆ, ನಾನು ದ್ವಾರಕೆಗೆ ಹೋಗಬೇಕು, ಸ್ವಲ್ಪ ನನ್ನ ಜನರ ಜೊತೆಗೆ ನನಗೆ ಕೆಲಸವಿದೆ, ನಾನು ಯುಧಿಷ್ಠಿರ ಅನುಮತಿ ಕೊಟ್ಟರೆ ಹೊರಡ್ತೇನೆ ಅಂತ. ಆಗ ಯುಧಿಷ್ಠಿರ ಅನುಮತಿ ಕೊಡುವುದು ಇರಲಿ, ಸ್ವಲ್ಪ ಹೊತ್ತು ಇಲ್ಲೇ ಎಲ್ಲ ತಿರುಗಾಡೋಣ ಅಂತ ಸಭಾಂಗಣ ಅದೆಲ್ಲ ತಿರುಗಾಡ್ತಾ ಹೋಗೋಣ, ಯುದ್ಧ ಮಾಡಿ ಎಲ್ಲ ಬೇಸತ್ತಿದ್ದಾನೆ ಅರ್ಜುನ, ಚೂರು ವಿಹಾರದ ಹಾಗೆ ತಿರುಗಾಡೋಣ ಬಾ ಅಂತ ಕರೀತಾನೆ ಕೃಷ್ಣನನ್ನು. ಹೋಗ್ತಾ ಇರುವಾಗ ಕೃಷ್ಣನ ಹತ್ರ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಏನು ಪ್ರಶ್ನೆ ಅಂದರೆ, ನೀನು ಆವತ್ತು ಯುದ್ಧ ಪೂರ್ವದಲ್ಲಿ ನನಗೆಂಥದ್ದು ಮಹಾ ನಿಲ್ಲಿಸಿ ಏನೋ ಒಂದು ಬೋಧನೆ ಮಾಡಿದ್ದಿ, ನನಗೆ ಅದು ಏನು ಅಂತ ನೆನಪಾಗೋದಿಲ್ಲ, ಪುನಃ ಹೇಳು ಅಂತ. ಕೋಪ ಬರುವುದಿದ್ರೆ ಒಬ್ಬ ನಿಜವಾದ ಮಾಸ್ಟ್ರಿಗೆ ಅಲ್ಲಿ ಕೋಪ ಬರಬೇಕು, ಹೊಡಿಬೇಕಿತ್ತವ. ನಿಮಗೆ ಆಶ್ಚರ್ಯ ಆಗತ್ತೆ ಮುಂದಿನ ವಾಕ್ಯ, ಆ ಮಾತನ್ನು ಕೇಳಿ ಕೃಷ್ಣ ಅರ್ಜುನನನ್ನು ಆಲಿಂಗಿಸಿದ ಅಂತ ಇದೆ, ಹೊಡೆದ ಅಂತ ಇಲ್ಲ, ಕೋಪಿಸಿಕೊಂಡ ಅಂತಿಲ್ಲ. ಮತ್ತು ಮುಂದೊಂಚೂರು ಇದೆ, ಏನು ಅಂದರೆ, ನೀನು ಸ್ವಲ್ಪ ಶ್ರದ್ಧೆ ಕಡಿಮೆ ಕಣಯ್ಯ, ಬೇಜವಾಬ್ದಾರಿ ಮಾತಾಡ್ತಿ. ಆವತ್ತು ಅದನ್ನು ನಾನು ಹೇಳುವಾಗ ಅದು ಆ ಸಂದರ್ಭದಲ್ಲಿ ನಿನಗೆ ಹೇಳುವಂಥದ್ದು ಆ ಕ್ಷಣಕ್ಕೆ ನನಗೆ ಒದಗಿ ಬಂತು, ನಾನು ಹೇಳಿದೆ. ನೀನು ಮರ್ತೆ ಅಂದರೆ ನಾನೇನು ಮಾಡಲಿ, ನನಗೆ ಮತ್ತೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತಾನೆ ಕೃಷ್ಣ. ಯಾಕೆ ಅಂದರೆ ಆಗ ಒದಗಿ ಬಂದದ್ದೇ ಹೊರತು ಈಗ ಪುನರುಚ್ಚರಿಸಿ ಹೇಳುವ ವಸ್ತು ಅಲ್ಲ ಅದು, ನನಗೇ ಗೊತ್ತಿಲ್ಲ. 2-3 ಸೂಚನೆಗಳಿವೆ. ಅನೇಕರು ನಿನ್ನೆ ದಿವಸ ಒಬ್ಬರು ತಾಯಿ ನನ್ನ ಜೊತೆಗೆ ಮಾತಾಡ್ತಾ ಹೇಳೋದು, ಕೇಳಿದಾಗೆಲ್ಲ ನೆನಪಾಗ್ತದೆ, ಅರ್ಥ ಆಗ್ತದೆ, ಮತ್ತೆ ನೆನಪೇ ಹೋಗ್ತದೆ. ಅರ್ಜುನನಿಗೆ ನೆನಪಿಲ್ಲ ಸರ್, ನಮಗೆ ಮರ್ತ್ರೆ ಏನೂ ಅಪರಾಧ ಅಲ್ಲ. ಅದನ್ನು ಕೃಷ್ಣ ಕೂಡ ನಂಗೆ ಬೇಜಾರಾಯಿತು ನೀನು ಅದನ್ನು ಮರ್ತಿ ಅಂತ ಹೇಳ್ತಾನೆ ಸ್ವಲ್ಪ ಸಿಟ್ಟು ವ್ಯಕ್ತಪಡಿಸ್ತಾನೆ ಅಂತ ಅಲ್ಲಿ ಬರುತ್ತೆ ಹೊರತು ಇಲ್ಲಿ ಎಲ್ಲೂ ಕೋಪದ ಉಲ್ಲೇಖವೇ ಇಲ್ಲ. ಬದಲಿಗೆ ಏನು ಕೇಳ್ತಾನೆ ನೋಡಿ, ಅಲ್ಲಿ ಕೇಳುವಾಗ ಕೃಷ್ಣನ ಅಭಿಪ್ರಾಯ ಹೇಳಲ್ಲ ವೇದವ್ಯಾಸರು ಅಥವಾ ಸಂಜಯ. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ ಕ್ಲೈಬ್ಯಮಸ್ಮಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ. ಇಲ್ಲಿ ಮಾತಾಡುವಾಗ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ, ಈ ಮಾತು ಹೇಳುವಾಗ ನಮಗೆ ಸಂಜಯ ಕೂಡ ಅವನ ಮುಖ ಹೇಗಿತ್ತು, ಅವನ ಅಭಿಪ್ರಾಯ ಏನಿತ್ತು ಏನು ಗೊತ್ತಾಗಲ್ಲ. ಆದರೆ ಮಾತು ಏನಿದೆ, ಅಲ್ಲಯ್ಯ ಒಂದು ಸಮಯವಲ್ಲದ ಸಮಯದಲ್ಲಿ ವಿಷಮೇ, ನಿಜವಾಗಿ ಈ ಹೊತ್ತಲ್ಲಿ ಇದಾಗಬಾರ್ದು, ಇಂಥ ಹೊತ್ತಿನಲ್ಲಿ ನಿನಗೆ ಹೇಗೆ ಈ ಥರದ ಮನಸ್ಸು ಉಂಟಾಯಿತು? ಆಮೇಲೆ ಇದು ಕಶ್ಮಲ, ಇದು ಬರಬಾರ್ದು ಯಾರಿಗೂ ಕೂಡ. ಇಂಥ ದೋಷ ನಿನಗೆ ಇಂಥ ಒಳ್ಳೆಯ ಹೊತ್ತಲ್ಲಿ, ಆಗಬಾರದ ಹೊತ್ತಲ್ಲಿ ಹೇಗೆ ಉಂಟಾಯಿತು? ಕುತಸ್ತ್ವಾ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ. ಮತ್ತು ಅವನ ಮುಂದಿನ ಮಾತು ಕೂಡ ಅಲ್ಲಿಯೂ ನಮಗೆ ಗೊತ್ತಾಗುತ್ತೆ, ಅವನು ಎಲ್ಲೂ ಒಂದು ಅಟ್ಯಾಕ್ ಮಾಡ್ತಿರಲ್ಲ, ಪ್ರಶ್ನೆ ಕೇಳ್ತಿದ್ದಾನೆ. ನಿಂಗೆ ಯಾಕಾಯ್ತು ನೋಡು ಅಂದರೆ ಆ ಹುಡುಗನಿಂದಲೇ ಎಬ್ಬಿಸುವುದು. ಯಾಕಾಯ್ತು ಹೇಳು, ಹೀಗೆ ಯಾಕಾಯ್ತು ಹೇಳು ಪುಟ್ಟ, ನಿಂಗೆ ಹೀಗೆ ಯಾಕಾಯ್ತು ನಾವು ಕೇಳಲ್ವಾ? ಕೋಪ ಅಲ್ಲ ಅದು. ಆಮೇಲೆ ಒಂದು ಸಣ್ಣ ಸೂಚನೆ ಕೊಡ್ತಾನೆ, ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ, ದುಃಖ ಹೇಡಿತನ ಒಳ್ಳೆಯದಲ್ಲಪ್ಪ, ಅದರ ಕಡೆಗೆ ಹೋಗಬೇಡ. ಕ್ಷುದ್ರ ಹೃದಯ ದೌರ್ಬಲ್ಯ ಕೂಡ ಒಳ್ಳೆಯದಲ್ಲ. ಬರೀ ಹೇಡಿತನ ಅಂದಾಗ ವೀರ್ಯಕ್ಕೆ ಸಂಬಂಧಪಟ್ಟದ್ದು ಅಂತ ನಾವೇನಾದರೂ ಎಣಿಸಿದರೆ ಅಲ್ಲಲ್ಲ. ಹೃದಯ ದೌರ್ಬಲ್ಯ, ನಾವೆಷ್ಟೋ ಸಾರಿ ಎಮೋಷ್ನಲಿ ವೀಕ್, ಫಿಸಿಕಲಿ ಸ್ಟ್ರಾಂಗ್ ಇರ್ತೇವೆ ಬಟ್ ಎಮೋಷ್ನಲಿ ವೀಕ್. ಮತ್ತು ಫಿಸಿಕಲಿ ಸ್ಟ್ರಾಂಗ್ ಇದ್ದವರಿಗೆಲ್ಲ ಎಮೋಷ್ನಲ್ ವೀಕ್ನೆಸ್ ಬಹಳ ಇರ್ತದೆ. ಯಾಕೆಂದರೆ ಅವ್ರ ಹೃದಯವನ್ನು ಕಡೆಗೆ ನೋಡಿಯೇ ಇರುವುದಿಲ್ಲ. ದೇಹ 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 ಅಂತ ಚೆನ್ನಾಗಿ ಅದನ್ನು ಟ್ರೈನ್ ಮಾಡಿರ್ತಾರೆ. ಹೃದಯ ತುಂಬ ತನ್ನ ಮೂಲ ಜೀವ ಬಹಳ ಬಹಳ ಮೃದು ಕೋಮಲ ಹಂಸ. ಅದಕ್ಕೆ ದೌರ್ಬಲ್ಯದ ಹಾಗೆ ಕಾಣಿಸುವ ಹಾಗೆ ಪರಮ ಉತ್ಕೃಷ್ಟ ಸೌಮ್ಯ ಭಾವಗಳಿರ್ತವೆ. ಹಾಗಾಗಿ
ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ಅದನ್ನು ತ್ಯಜಿಸಿ ಎದ್ದೇಳು. ಅಲ್ಲಿ ಬಳಸಿದ ಪದಪ್ರಯೋಗ ವಿಶೇಷಣ ನೋಡಿ, ಪರಂತಪ. ನೀನು ಎದುರಾಳಿಗೆ ಉರಿ, ಶತ್ರುವಿಗೆ ನೀನು ಬೆಂಕಿ. ಶತ್ರುವಿಗೆ ಬೆಂಕಿ ಹಾಕಿ ಸುಡಬೇಕಾದವ, ಶತ್ರುವಿಗೆ ಬೆಂಕಿ ಆಗಿ ಸುಡಬಲ್ಲವ ನೀನು ಹೀಗೆ ಶಾಂತವಾಗಿ ಯುದ್ಧ ಮಾಡದೇ ಇರುವ ಮಾತಾಡಬಾರ್ದಲ್ವಾ ಅನ್ನುವುದಕ್ಕಾಗಿ ವಿಶೇಷಣ. ಮುಂದಿನದು ಬಹಳ ಚೆನ್ನಾದ ವಿಶೇಷಣ ಇದೆ. ಅರ್ಜುನನಿಗೆ ಕೃಷ್ಣ ಕೊಡುವ ಈ ಪ್ರಶ್ನೆಗೆ ಕೃಷ್ಣನಿಗೆ ಅರ್ಜುನನ ಉತ್ತರ ಏನು ಗೊತ್ತಾ? ಕಥಂ ಭೀಷ್ಮಂ ದ್ರೋಣಂಚ ಇಶುಭಿಃ ಪ್ರತಿಯೋತ್ಸ್ಯಾಮಿ ರಣೇ ಸಂಖ್ಯೆ. ಈ ಯುದ್ಧ ಭೂಮಿಯಲ್ಲಿ ನಾನು ಭೀಷ್ಮ ದ್ರೋಣಾದಿಗಳ ಜೊತೆಗೆ ಹೇಗೆ ಹೋರಾಡಲಿ? ಎರಡು ಪದ ಪ್ರಯೋಗ ಇದೆ. ಒಂದು ಕಡೆ ಪೂಜಾರ್ಹಾಹ, ಪೂಜಾರ್ಹಾಹ ಅಂತ ಯಾರಿಗೆ ಹೇಳೋದು? ಭೀಷ್ಮ ದ್ರೋಣಾದಿಗಳಿಗೆ. ಅವರು ಎಂಥವರು? ನೀನು ಯಾರ ಜೊತೆಗೆ ಹೋರಾಡುವಂತೆಯಲ್ಲ, ಹೇಗೆ ಹೋರಾಡಲಿ? ಕಥಂ, ಹೇಗೆ ಹೋರಾಡೋದು ನಾನು? ಅದು ಯಾರ ಜೊತೆಗೆ? ಭೀಷ್ಮಂಚ ದ್ರೋಣಂಚ, ಅದು ಎಲ್ಲಿ? ರಣೇ ಸಂಖ್ಯೆ, ಈ ಯುದ್ಧ ಭೂಮಿಯಲ್ಲಿ ಹೇಗೆ ಹೋರಾಡಲಿ? ಇಶುಭಿಹಿ ಪ್ರತಿಯೋತ್ಸ್ಯಾಮಿ, ನಾನು ನನ್ನ ಕಣೆಗಳನ್ನು ತೆಗೆದುಕೊಂಡು ಬಿಲ್ಲುಗಳನ್ನು ತೆಗೆದುಕೊಂಡು ಹೇಗೆ ಹೊಡೆಯಲಿ? ಯಾಕೆ? ಅವರು ಪೂಜಾರ್ಹಾಹ, ನನಗೆ ಗೌರವಾನ್ವಿತರು, ನಾನು ಪೂಜೆ ಮಾಡುವುದಕ್ಕೆ ಅರ್ಹರಾದ ಗುರುಸ್ಥಾನದವರು. ನೋಡಿ, ಇವರು ಪೂಜಾರ್ಹರು. ಕೃಷ್ಣನಿಗೆ ಇವನು ಬಳಸಿದ ಪದ ಯಾವುದು ಗೊತ್ತಾ? ವಿಶೇಷಣ ಮಧುಸೂದನ. ನೀನು ಎಂಥವ? ಮಧು ಕೈಟಭ ಅನ್ನುವ ಇಬ್ಬರು ರಾಕ್ಷಸರನ್ನು ಕೊಂದವ. ನಿಮಗೆ ಕಥೆ ಗೊತ್ತಿದೆ. ಮಧು ಕೈಟಭ ಅನ್ನುವ ರಾಕ್ಷಸರನ್ನು ಕೊಂದವ. ಈಗ ಪೂಜಾರ್ಹರನ್ನು ಕೊಲ್ಲು ಅಂತ ಹೆಂಗಪ್ಪ ಹೇಳ್ತಿ? ನಿನ್ನ ವ್ಯಕ್ತಿತ್ವಕ್ಕೆ ಕಾಂಟ್ರಾಸ್ಟ್ ಅಲ್ವಾ ಇದು? ಯಾವ ರಾಕ್ಷಸರನ್ನು ಕೊಲ್ಲಬೇಕು ಅಂತ ಹೇಳಬೇಕಾದ ಕೃಷ್ಣ ಗುರುಗಳನ್ನು, ಪೂಜೆಗೆ ಯೋಗ್ಯರಾದವರನ್ನು ಕೊಲ್ಲಬೇಕು ಅಂತ ಹೇಳೋದು ಇದು ಯಾವ ಮರ್ಯಾದೆ? ಮತ್ತೆ ನೀನು ಅರಿಸೂದನ, ನೀನು ಶತ್ರುನಾಶ ಮಾಡುವವ. ಶತ್ರುನಾಶ ಮಾಡು ಅಂತ ಹೇಳಬೇಕು, ರಾಕ್ಷಸರನ್ನು ನಾಶ ಮಾಡು ಹೇಳಬೇಕು, ಗುರುಗಳನ್ನು ನಾಶ ಮಾಡು ಅಂತ ಹೆಂಗೆ ಹೇಳ್ತಿ? ನಕಾಂಕ್ಷೆ ವಿಜಯಂ ಕೃಷ್ಣ ನ ರಾಜ್ಯಂ ನ ಸುಖಾನಿಚ. ನನಗೆ ರಾಜ್ಯ ಬೇಡ ಕೃಷ್ಣ, ನನಗೆ ವಿಜಯ ಬೇಡ, ನನಗೆ ಸುಖ ವೈಭವ ಬೇಡ. ಇವರನ್ನೆಲ್ಲ ಕೊಂದು ನಾನು ರುಧಿರ ಪ್ರದಗ್ಧಾನಿ, ಈ ಭೂಮಿಯನ್ನು ರಕ್ತದಿಂದ ತೊಯ್ದು ಅನುಭವಿಸುವುದು. ರುಧಿರ ಪ್ರದಿಗ್ಧಾನಿ ಯಾಕೆ ಬೇಕು? ನಾನು ಆ ಭೂಮಿಯ ಅಪೇಕ್ಷೆಯವನಲ್ಲ. ಯಾಕೆ ಅಂದರೆ ನನಗೆ ಇವರನ್ನು ಕೊಂದು ನೋಡಿ, ಮತ್ತೆ ಮತ್ತೆ ನೆನಪಿಟ್ಟುಕೊಳ್ಳಿ ಒಂದೇ ಒಂದು ವಾಕ್ಯ, ಇವರು ನನ್ನನ್ನು ಕೊಂದರೆ ಘನತ್ವಾ, ಅದು ಘೃತ್ವಾಪಿ ಅಂತ ಹೇಳ್ತಾನೆ, ನನ್ನನ್ನು ಕೊಂದರೂ ಕೂಡ ತೊಂದರೆ ಇಲ್ಲ ಅಂತ ಹೇಳ್ತಾನೆ ಹೊರತು ನಾನು ಇವರನ್ನು ಕೊಲ್ಲದಿದ್ದರೆ ಅನ್ನುವ ಮಾತೇ ಇಲ್ಲ. ದಯವಿಟ್ಟು ನಾವು ಬಹಳ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಎಲ್ಲೂ ಕೂಡ ಅರ್ಜುನ ನಾನು ಇವರನ್ನು ಕೊಲ್ಲದೇ ಇದ್ದರೆ, ಇವರನ್ನು ನನಗೆ ಸೋಲಿಸಲಿಕ್ಕಾಗದೇ ಇದ್ದರೆ, ಅವರು ಒಂದು ವೇಳೆ ಗೆದ್ದರೆ ಅನ್ನುವ ಮಾತೇ ಆಡಿಲ್ಲ. ಹೇಡಿತನದ ಮಾತಾಗಿದ್ದರೆ ಆ ಥರದ ಮಾತಾಡಬೇಕಿತ್ತು. ಮತ್ತೆ ಮತ್ತೆ ಗಮನಿಸಿ ಇಡೀ ಭಗವದ್ಗೀತೆಯನ್ನು, ಎಲ್ಲೂ ಅಂಥ ಮಾತಿಲ್ಲ. ಆದರೆ ಅವನು ಹೇಳೋದು ನಾನು ಇವರನ್ನು ಕೊಂದು ಯಾವ ರಾಜ್ಯ ಪಡಿಬೇಕೋ, ಯಾವ ಸಿಂಹಾಸನ ಪಡಿಬೇಕೋ ಅದು ನನಗೆ ಬೇಡ. ಅದಕ್ಕಿಂತ ಭೈಕ್ಷ್ಯಮಪಿ ಶ್ರೇಯ, ಭಿಕ್ಷಾಟನೆ ಮಾಡಿ ಊಟ ಮಾಡೋದು ಕೂಡ ಅದಕ್ಕಿಂತ ಶ್ರೇಯಸ್ಕರ, ಗುರುಗಳನ್ನು ಕೊಂದು ಅವರ ರಕ್ತದ ಭೂಮಿಯನ್ನು ಉಣ್ಣುವುದಕ್ಕಿಂತ. ಸ್ಪಷ್ಟಪಡಿಸ್ತಾನೆ. ಇಷ್ಟು ಮಾತ್ರ ಹೇಳಲಿಲ್ಲ. ಅರ್ಜುನನ ಮಾತು ಏನಿದೆ? ಕಾರ್ಪಣ್ಯ ದೋಷೋ ಹತ ಸ್ವಭಾವ. ನೋಡಿ, ಏನೋ ಆಗಿದೆ ನನಗೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಯಾಕೆ ಬಿಡ್ತೇವೆ ನಾವು? ನನ್ನ ಮನಸ್ಸಿಗೆ ಏನೋ ಒಂದು ಯಾವುದೋ ಕಪ್ಪು ಕತ್ತಲೆ ಆವರಿಸಿದೆ ಕೃಷ್ಣ. ನಾನು ಎಷ್ಟು ಕನ್ಫ್ಯೂಸ್ ಆಗಿದ್ದೇನೆ ಅಂದರೆ, ನನಗೆ ಧರ್ಮ ಸಮ್ಮೂಢ ಚೇತಾಹ ಗೊತ್ತಾಗ್ತಿಲ್ಲ. ಧರ್ಮದ ಬಗ್ಗೆ ಸಮ್ಮೂಢ ಚೇತಾಹ, ಧರ್ಮ ಯಾವುದು, ಅಧರ್ಮ ಯಾವುದು, ತಪ್ಪು ಯಾವುದು, ಸರಿ ಯಾವುದು ಗೊತ್ತಾಗದ ಮೌಢ್ಯದ ಒಂದು ಮನಸ್ಥಿತಿಯಲ್ಲಿ ನಾನಿದ್ದೇನೆ. ಪೃಚ್ಛಾಮಿ ತ್ವಾಂ, ನಾನು ಹೇಗೆ ಕೇಳ್ತಿದ್ದೇನೆ ಗೊತ್ತಾನೆ? ನಾನು ಧರ್ಮ
ವಿವೇಕಗಳನ್ನು ಕಳಕೊಂಡ ಒಬ್ಬ ಅಜ್ಞಾನಿಯ ಸ್ಥಿತಿಯಲ್ಲಿದ್ದೇನೆ. ಈ ಪ್ರಾಮಾಣಿಕತೆಯನ್ನು, ಈ ಪಾರದರ್ಶಕತೆಯನ್ನು ಯಾಕೆ ನೋಡೋದಿಲ್ಲ? ಭಗವಂತನಿಗೆ ಮತ್ತು ಗುರುಗಳಿಗೆ ಒಬ್ಬ ವ್ಯಕ್ತಿ ದುರ್ಬಲ ಆದರೆ ಬೇಸರ ಅಲ್ಲ, ಆ ದೌರ್ಬಲ್ಯವನ್ನು ಹೇಳದೇ ಇದ್ದರೆ ಬೇಸರ. ಅದು ಗೊತ್ತಾಗತ್ತೆ, ಮತ್ತು ಗುರುವಿಗೆ ಹೇಳದೇ ಗೊತ್ತಾಗತ್ತೆ. ಆದರೆ ಶಿಷ್ಯ ತಾನಾಗಿ ಹೇಳ್ತಾನ ಅಂತ ಗುರು ಕಾಯ್ತಾನೆ. ಯಾಕೆಂದರೆ ಶಿಷ್ಯನ ಪಾರದರ್ಶಕತೆ ಇದೆಯಲ್ಲ, ಪ್ರಾಮಾಣಿಕತೆ, ಅದು ಬಹಳ ಇಷ್ಟ ಗುರುವಿಗೆ. ನನ್ನ ಗುರುಗಳಿಗೆ ನಾನು ನನ್ನ ಯಕಶ್ಚಿತ್ ದೌರ್ಬಲ್ಯಗಳನ್ನೆಲ್ಲ ಹೇಳಿದಾಗ ನನ್ನ ಗುರುಗಳು ಒಂದೇ ಒಂದು ದಿನ ಕೋಪಿಸಿಕೊಂಡದ್ದಿಲ್ಲ. ಬೆನ್ನ ಮೇಲೆ ಕೈಯಾಡಿಸಿ, ನನ್ನ ಮಗಳಲ್ಲವೇ ನೀನು, ನೀರಿನ ಹಾಗೆ ಪಾರದರ್ಶಕಿ ಮಗಳೇ, ನಿನ್ನ ನೀರಿನಂತಹ ಪಾರದರ್ಶಕತೆಯೇ ನನ್ನನ್ನು ಮತ್ತೆ ಮತ್ತೆ ನಿನ್ನ ಕಡೆಗೆ ಸೆಳೆಯುತ್ತದೆ ಅಂತಿದ್ರು. ಪಾರದರ್ಶಕತೆ ಎಷ್ಟಿದೆ ಇವನಲ್ಲಿ! ಇವನು ಎಲ್ಲಿವರೆಗೆ ಕೇಳ್ಕೊಳ್ತಿದ್ದಾನೆ? ಯನ್ಮೇ ಶ್ರೇಯ ತತ್ ಬ್ರೂಹಿ, ನನಗೆ ಯಾವುದು ಶ್ರೇಯಸ್ಸು? ಈ ಎರಡರಲ್ಲಿ ಧರ್ಮಾಧರ್ಮವೋ, ತಪ್ಪು ಸರಿಯೋ, ಯುದ್ಧ ಮಾಡಬೇಕೋ ಬೇಡವೋ, ಎಲ್ಲ ಗೊಂದಲಗಳಲ್ಲಿ ಕಾರ್ಪಣ್ಯ ಹತ ದೋಷ ನನ್ನಲ್ಲಿ ಏನು ಉಂಟಾಗಿದೆಯಲ್ಲ, ಈ ಒಂದು ಗೊಂದಲ, ಇದನ್ನು ತಿದ್ದು ನನಗೆ ಯಾವುದು ಶ್ರೇಯಸ್ಕರ? ನೀನು ತನ್ಮೇ ಬ್ರೂಹಿ, ಯಾವುದು ಇದೆರಡರಲ್ಲಿ ನೀನು ಯಾವುದು ಒಳ್ಳೆಯದು ಅಂತ ಅದನ್ನು ನನಗೆ ಹೇಳು. ಕೇಳಿಕೊಳ್ತಾನೆ ಇಷ್ಟು ಪ್ರಾಮಾಣಿಕವಾಗಿ. ಮುಂದಿನ ಮಾತು ಏನು ಅವನದ್ದು? ಜೀವನದಲ್ಲಿ ಪ್ರಥಮ ಬಾರಿಗೆ ಅರ್ಜುನ ನೋಡಿದ್ದು ದ್ರೌಪದಿ ಸ್ವಯಂವರದ ಪ್ರಾರಂಭದಲ್ಲಿ ಕೃಷ್ಣನ ನೋಟ ಅರ್ಜುನನ ಮೇಲೆ ಬಿದ್ದಿದೆ. ಅರ್ಜುನ ನೋಡಿದ್ದು ಆ ಬಳಿಕ ಆ ಹುಡುಗಿಯನ್ನು ಕರ್ಕೊಂಡು ಬ್ರಾಹ್ಮಣ ವಟುವಿನ ಮನೆಯಲ್ಲಿ, ಕುಂಬಾರರ ಮನೆಯಲ್ಲಿ ಬ್ರಾಹ್ಮಣ ವಟುಗಳ ಹಾಗೆ ಬಾಡಿಗೆಗಿದ್ರಲ್ಲ, ಅಲ್ಲಿ ನೋಡುವುದು ಏಕಚಕ್ರಿ ನಗರದಲ್ಲಿ ಪ್ರಥಮ ಬಾರಿಗೆ ಕೃಷ್ಣನನ್ನು ಅರ್ಜುನ ನೋಡಿದ್ದು ಅಲ್ಲಿ. ಅದಾಗಿ ಎಷ್ಟು ವರ್ಷಗಳು ಕಳೆದಿವೆ? ಈಗ 70 ವರ್ಷ ಅರ್ಜುನನಿಗೆ. ಇಡೀ ಮಹಾಭಾರತವನ್ನು ಮತ್ತೊಮ್ಮೆ ಪುನರವಲೋಕನ ಮಾಡಿ ಒಂದೇ ಒಂದು ಕಡೆ ಕೃಷ್ಣನನ್ನು ನೀನು ನನ್ನ ಗುರು ಅಂತ ಹೇಳಿಲ್ಲ ಅರ್ಜುನ. ಫಸ್ಟ್ ಟೈಮ್ ನನಗೆ ಗೊತ್ತಾಗ್ತಿಲ್ಲ, ಏನೋ ಆವರಿಸಿದ ಹಾಗೆ ಕತ್ತಲಲ್ಲಿ ಮುಳುಗಿದ್ದೇನೆ, ನನಗೆ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗ್ತಿಲ್ಲ, ನನಗೆ ದಯವಿಟ್ಟು ಸರಿ ತಪ್ಪುಗಳಲ್ಲಿ ಯಾವುದು ಶ್ರೇಯಸ್ಕರ ದಯವಿಟ್ಟು ನೀನು ಹೇಳು ಅಂತ ಹೇಳಿ ಮುಕ್ತಾಯ ಮಾಡಲಿಲ್ಲ ಅರ್ಜುನ. ಶಿಷ್ಯಸ್ತೆ ಅಹಂ ಶಾಧಿಮಾಂ ಪ್ರಪನ್ನ. ಪ್ರಥಮ ಬಾರಿಗೆ ಅರ್ಜುನ ನಾನು ನಿನ್ನ ಶಿಷ್ಯ, ನನಗೆ ಒಳಿತು ಮಾಡು ಅಂತ ಕೇಳಿಕೊಂಡ. ಇದರ ಮುಂದಿನ ಮಾತನ್ನು ಹೇಳುವ ಮೊದಲು ಸಂಜಯ ಹೇಳ್ತಾನೆ ಕೃಷ್ಣ ಹೇಗಿದ್ದ ಅಂತ. ಕೃಷ್ಣ ಉತ್ತರಿಸುವಾಗ ಪ್ರಹಸನ್ನಿವ ಭಾರತ, ನಗ್ತಾ ಮೆಲು ನಗುವನ್ನು ನಗ್ತಾ ಭಾರತನಿಗೆ ಹೇಳಿದ ಅಂತ ಇದೆ. ಗುರುವಿಗೆ ಶಿಷ್ಯನ ಟ್ಯಾಪ್ ಮಾಡಿದಾಗ ಅಲ್ಲಿ ಬೇಕಾದದ್ದು ಎಚ್ಚರ ಆಯಿತು ಅಂತ ಗೊತ್ತಾದರೆ ಪ್ರಥಮ ಸಂತೋಷ ಪಡುವವ ಗುರು. ಓಹೋ, ಈ ಮಗುವಿಗೆ ಗೊತ್ತಾಯಿತು ನಾನು ಗುರು, ಅದು ಶಿಷ್ಯ ಅಂತ. ಫಸ್ಟ್ ಟೈಮ್ ಅರ್ಜುನನ ಲೈಫ್ನಲ್ಲಿ ಅವನು ಶಿಷ್ಯಸ್ತೆ ಅಹಂ, ನಾನು ಶಿಷ್ಯ ತೇ ಅಹಂ ಶಾಧಿಮಾಂ ಪ್ರಪನ್ನ, ನನ್ನ ಮಂಗಳ ಮಾಡು, ನನಗೆ ಒಳಿತು ಮಾಡು, ಪ್ರಸನ್ನ. ಆಗ ನನ್ನ ಅಪ್ಪ ಅದನ್ನು ಅನುವಾದ ಮಾಡುವಾಗ ಒಳಗೊಳಗೆ ಮೆಲು ನಗೆ ನಕ್ಕು ಅಂತ ಬರೀತಾರೆ. ಕೃಷ್ಣ ಮೆಲು ನಗೆ ನಕ್ಕು ಅಂತ. ಮೆಲು ನಗೆ ಅಂದರೆ ಏನು ಹೇಳಿ? ನಾವು ಒಳಗೊಳಗೆ ನಗೋದು. ಯಾವಾಗ ನಗ್ತೀವಿ? ನನಗೆ ಬೇಕಾದ್ದು ಸಂಭವಿಸಿದಾಗ, ನನಗೆ ಯಾವುದು ಬೇಕಿತ್ತು ಅದು ಅಲ್ಲಿ ಆದಾಗ ನಾವು ಒಳಗೊಳಗೆ ನಗ್ತೀವಿ. ಪರವಾಗಿಲ್ಲ, ನಾನು ಏನು ಉದ್ದೇಶಪಟ್ಟಿದ್ದೆ ಅದು ಗೊತ್ತಾಯಿತು. ನಿಮಗೆ ಪಕ್ಕಾ ಗೊತ್ತಾಗುತ್ತೆ. ಕೃಷ್ಣನಿಗೆ ಗೊತ್ತಾಯಿತು. ಅವನು ಪ್ರಹಸನ್ನಿವ ಭಾರತ, ನಗ್ತಾ ಹೇಳಿದ. ಏನು ಹೇಳಿದ? ಯಾವ ಮಗುವನ್ನು ಎಬ್ಬಿಸಬೇಕಿತ್ತು ಅದನ್ನು ಹೇಳಿದ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷ್ಯಸೆ ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ನಗ್ತಾ ಹೇಳಿದ್ದೇನು ಅವನು? ಸ್ವಲ್ಪ ಯೋಚನೆ ಮಾಡಿ. ಯುದ್ಧದ ಬಗ್ಗೆ ಹೇಳಿದ್ದಲ್ಲ, ಹೋರಾಟ ಮಾಡುವುದರ ಪರಿಕ್ರಮ ಹೇಗಿರಬೇಕು ಹೇಳಿದ್ದಲ್ಲ. ಹೇಳಿದ್ದೇನು? ಯಾವುದಕ್ಕಾಗಿ ದುಃಖಿಸಬಾರದು ಅದಕ್ಕಾಗಿ ದುಃಖಿಸುತ್ತಿದ್ದೀಯ. ಅಶೋಚ್ಯಾನ್ ಅನ್ವಶೋಚಸ್ತ್ವಂ, ಯಾವುದಕ್ಕಾಗಿ ದುಃಖಿಸಬಾರದು ಅದಕ್ಕೆ ನೀನು ದುಃಖಿಸುತ್ತಿದ್ದೀಯ. ಮತ್ತೆ ಗತಾಸೂನ್ ಅಗತಾಸೂಂಶ್ಚ,
ಆಗಿ ಹೋದವರು ಮತ್ತು ಅಗತ, ಹೋಗದೇ ಇರುವವರು, ಬದುಕಿರುವವರು. ಅಗತ ಮತ್ತು ಗತ, ಆಗಿ ಹೋದವರು, ಆಗಿ ಹೋಗದೆ ಇಲ್ಲೇ ಬದುಕಿರುವವರು, ಇಬ್ಬರ ಬಗ್ಗೆಯೂ ಕೂಡ ನಾನು ಶೋಚಂತಿ ಪಂಡಿತಾಹ, ತಿಳಿದವನು ಜ್ಞಾನಿ ಎಂದು ದುಃಖಿಸುವುದಿಲ್ಲ. ಜ್ಞಾನಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ. ಯಾರಿಗೆ? ಪ್ರಜ್ಞಾವಾದಾಂಶ್ಚ ಭಾಷಸೆ. ನೀನು ನೋಡಿದರೆ ಭಾರೀ ತಿಳಿದವನ ಹಾಗೆ ಮಾತಾಡ್ತೀಪ್ಪ. ತಿಳಿದವರು ಹೇಗಿರ್ತಾರೆ ಗೊತ್ತೇನು? ತಿಳಿದವರು ಯಾವತ್ತೂ ಕೂಡ ಆಗಿ ಹೋಗುವವರ ಬಗ್ಗೆ, ಇರುವವರ ಬಗ್ಗೆ, ಇಬ್ಬರ ಬಗ್ಗೆಯೂ ಚಿಂತಿಸುವುದಿಲ್ಲ. ಮತ್ತು ಯಾವುದಕ್ಕೆ ಅಳುಬಾರದೋ ಅದಕ್ಕೆ ಅಳುವುದಿಲ್ಲ, ಯಾವುದಕ್ಕೆ ಅಳುಬೇಕೋ ಅದಕ್ಕೂ ಅಳುವುದಿಲ್ಲ ಅವರು. ಅಶೋಚ್ಯಾನ್ ಅನ್ವಶೋಚಸ್ತ್ವಂ, ಯಾವುದಕ್ಕೆ ಅಳುಬಾರದೋ ಅದಕ್ಕೆ ಅಳುತ್ತಿದ್ದೀನೇನು. ಮಾತಾದರೆ ಪ್ರಜ್ಞಾವಾದಾಂಶ ಭಾಷಸೆ. ಯಾಕೆ ಹೇಳಿ ಪ್ರಜ್ಞಾವಾದನ ಹಾಗೆ ಮಾತಾಡ್ತಿ? ಅವನು ಹೇಳಿದ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಆಮೇಲೆ ಅದು ಇಡೀ ಬುಡಮೇಲಾಗುತ್ತಪ್ಪ ಸಮಾಜ ಅಂದ. ಈ ಸಮಾಜ ಬುಡಮೇಲಾಗೋದಕ್ಕೆ, ವರ್ಣಸಂಕರ ಆಗೋದಕ್ಕೆಲ್ಲ ನಾನು ಕಾರಣ ಆಗ್ತೀನಿ ಅಂದ. ಮತ್ತು ಇವರೆಲ್ಲ ಪೂಜೆಗೆ ಅರ್ಹರಾದ ಯೋಗ್ಯ ವ್ಯಕ್ತಿಗಳು, ಅವರನ್ನು ಕೊಲ್ಲೋದ ಅಂತ ಕೇಳಿದ. ಬಹಳ ಬಹಳ ದೊಡ್ಡ ದೊಡ್ಡ ಮಾತಾಡಿದ್ದಿ ಪ್ರಜ್ಞಾವಾದ ಅಂಶ ಭಾಷಸೆ. ಆದರೆ ಪಂಡಿತರು ಯಾವತ್ತೂ ಕೂಡ ಈ ಥರದ ನೀನು ತಿಳಿಯುವ ಕಾರಣ ಯಾವುದೀಗ, ಅವನು ತಿಳಿದ ಕಾರಣ ಯಾವುದು ಹೇಳಿ? ನಾನು ಕೊಲ್ತೇನೆ, ಇವರು ಇಲ್ಲವಾಗ್ತಾರೆ. ಗತಾಸೂನ್ ಅಗತಾಸಂಶ್ಚ. ಕೆಲವರು ಉಳಿಯುತ್ತಾರೆ. ಸತ್ತವರಿಗಾಗಲಿ ಇರುವವರಿಗಾಗಲಿ ಪಂಡಿತರು ಅಳೋದಿಲ್ಲ, ಜ್ಞಾನಿಗಳು ಅಳೋದಿಲ್ಲ. ನೀನು ಯಾವುದೋ ಭಾರೀ ಜ್ಞಾನಿಯ ಹಾಗೆ ಮಾತಾಡ್ತಿ, ಆದರೆ ಜ್ಞಾನಿಯ ಗುಣಲಕ್ಷಣವೇ ಗೊತ್ತಿಲ್ಲದ ಹಾಗೆ ಮಾತಾಡ್ತೀಯಲ್ಲ ಅಂತ ಹೇಳಿ ನಿಧಾನಕ್ಕೆ ಯಾವುದೆಲ್ಲ ಹೇಳಿದ್ದ ಅವನು. ಒಂದು, ಎದುರಿಗಿರುವವರ ದೇಹ ನಾಶವಾಗ್ತದೆ, ಅವರನ್ನು ನಾನು ಕೊಲ್ತೇನೆ, ಆದ್ದರಿಂದ ಯುದ್ಧ ಮಾಡೋದಿಲ್ಲ. ಎರಡು ಇದೆ ಅದರಲ್ಲಿ. ಒಂದು, ಎದುರಿಗಿರುವವರ ದೇಹ ನಾಶ ಆಗ್ತದೆ ಅನ್ನುವ ಅವನ ಅಭಿಪ್ರಾಯ. ಎರಡನೆಯದ್ದು, ಹಾಗೆ ನಾಶ ಆಗುವ ಕಾರಣದಿಂದ ನಾನು ಯುದ್ಧ ಮಾಡುವುದಿಲ್ಲ ಅನ್ನುವ ಕರ್ಮದ ಕುರಿತ ಒಂದು ತೀರ್ಮಾನ. ಕೃಷ್ಣ ಈ ಎರಡು ವಿಷಯ ಹಿಡ್ಕೊಂಡ. ದೇಹಿ ನಿತ್ಯಂ ಅವಧ್ಯೋಯಂ, ಅಲ್ಲಿಂದ ಶುರು ಮಾಡಿದ. ನೀನು ಯಾವುದನ್ನು ಈಗ ನಾಶ ಆಗ್ತದೆ ಅಂತ ಎಣಿಸಿದ್ದೀಯಲ್ಲ, ಅದು ನಾಶ ಆಗುವುದಿಲ್ಲ. ದೇಹದ ಒಳಗಿರುವ ದೇಹಿ ಇದ್ದಾನಲ್ಲ, ಜೀವ, ಅವನು ನಿತ್ಯಂ ಅವಧ್ಯೋಯಂ, ಅವನನ್ನು ಕೊಲ್ಲಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಅವನನ್ನು ಕೊಲ್ಲಬಹುದು ಅಂತ ತಿಳಿದರೆ ಅವರು ತಿಳಿದವರೇ ಅಲ್ಲ. ಯಾಕೆಂದರೆ ಜೀವನನ್ನು ಕೊಲ್ಲಲಿಕ್ಕೂ ಆಗುವುದಿಲ್ಲ ಮತ್ತು ಅವನು ಸಾಯುವುದೂ ಇಲ್ಲ, ಕೊಂದರೂ ಸಾಯುವುದಿಲ್ಲ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಎಲ್ಲ ಹೇಳುವಾಗಲೂ ನ ಕ್ಲೇದ್ಯಯಂತ್ಯಾಪೋ ನ ಶೋಷಯತಿ ಮಾರುತಃ. ನಾವು ಯಾವುದರಿಂದ ಕೊಲ್ಲಬಹುದು ಅಂತ ಎಲ್ಲ ಎಣಿಸ್ತೇವೆ. ಪಂಚಭೂತಗಳನ್ನೇ ಭಾವಿಸಿಕೊಳ್ಳೋಣ. ಪಂಚಭೂತ ಇದನ್ನೇನಾದರೂ ಸಾಯಿಸುತ್ತಾ? ಪಂಚಭೂತವೇ ಈ ಜೀವಕ್ಕೂ ಏನೂ ಮಾಡಲ್ಲ. ಇನ್ಯಾವ ಶಸ್ತ್ರ? ಒಂದು ಶಸ್ತ್ರ ಅಂತ ನೀನು ಭಾವಿಸಿದೆ, ಅದು ಕೊಲ್ಲುತ್ತೆ ಅಂತ. ಯಾವ ಶಸ್ತ್ರವೂ ದೇಹವನ್ನು ಛೇದಿಸ್ತದೆ ಹೊರತು ಜೀವವನ್ನು ಛೇದಿಸೋದಿಲ್ಲ. ತುಂಬ ಇಂಟ್ರೆಸ್ಟಿಂಗ್ ಜೀವದ ಭಾಗ. ಬರ್ತಾ ನಿಮಗೆ ಹೆಚ್ಚು ಸುಂದರವಾಗಿ ಅನಾವರಣಗೊಳ್ಳುತ್ತೆ. ಮತ್ತು ಕೃಷ್ಣನ ಬ್ಯೂಟಿ ಏನು ಅಂದರೆ, ಫಸ್ಟ್ ಸಣ್ಣ ಸಣ್ಣ ಇಂಟ್ರೊಡಕ್ಷನ್, ಆ ಬಳಿಕ ಅದನ್ನು ತುಂಬ ಚೆನ್ನಾಗಿ ಈರುಳ್ಳಿಯನ್ನು ಬಿಡಿಸಿ ಇಟ್ಟ ಹಾಗೆ ನಮಗೆ ಏನು ಸಂಶಯ ಉಳಿಯದ ಹಾಗೆ, ಜೀವ ಎಲ್ಲಿದೆ, ಯಾಕೆ ಸಾಯಲ್ಲ, ಅದರ ಸ್ಥಾನ ಯಾವುದು, ಅದು ಎಂಥದ್ದು, ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತೆ, ಹೋಗುವಾಗ ಭಗವಂತ ಅವನ ಜೊತೆಗೆ ಹೇಗೆ, ಎಲ್ಲ ವಿವರಣೆ ಇದೆ. ಭಗವದ್ಗೀತೆ ಪ್ರಶ್ನೆಗಳನ್ನೇ ಉಳಿಸದೆ ಎಲ್ಲವನ್ನು ಹೇಳಿದ ಮಾಸ್ಟರ್ ಮೈಂಡ್. ಒಬ್ಬ ಬೆಸ್ಟ್ ಮಾಸ್ಟರ್ ಮಾತ್ರ ಕ್ವೆಶ್ಚನ್ಸೇ ಉಳಿಸಲ್ಲ, ಪ್ರಶ್ನೆನೇ ಉಳಿಸಲ್ಲ. ಅದಕ್ಕೆ ಬೇರೆ ನಮಗೆ ಅನುಗ್ರಹ. ಅರ್ಜುನ ನಮಗೇನಾದರೂ ಪ್ರಶ್ನೆ ಬಂದರೆ ಅಷ್ಟೇ ಸುಂದರವಾಗಿ ಕೇಳಿಬಿಡ್ತಾನೆ. ನಾವು ಯಾವುದನ್ನು ಕೇಳ್ಬೋದು ಅದನ್ನು ಅರ್ಜುನ ಕೇಳಿಬಿಡ್ತಾನೆ. ಹಾಗಾಗಿ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಇಲ್ಲದೆ ನಾವು ಮರಳೋದಿಲ್ಲ. ಅದು ಭಗವದ್ಗೀತೆ ಕೊಡುವ ಅದ್ಭುತವಾದ ಉತ್ತರ. ನೀವು ಎಲ್ಲ ವಿಷಯಕ್ಕೂ ಬನ್ನಿ, ಕರ್ಮದ ವಿಷಯಕ್ಕೆ ಬನ್ನಿ, ಜೀವದ ವಿಷಯಕ್ಕೆ ಬನ್ನಿ, ಧರ್ಮದ ವಿಷಯಕ್ಕೆ ಬನ್ನಿ, ವರ್ಣಾಶ್ರಮದ ವಿಷಯಕ್ಕೆ ಬನ್ನಿ, ಯಾವುದೇ ಪ್ರಶ್ನೆ ನಿಮ್ಮಲ್ಲಿರಲಿ, ಯಾವುದೇ ಪ್ರಶ್ನೆ, ವ್ಯಕ್ತಿತ್ವ, ಅಹಂಕಾರ, ಯಾವ ವಿಷಯಕ್ಕೆ ಬಂದರೂ ಅಲ್ಲಿ ಉತ್ತರ ಇದೆ. ಹಾಗಾಗಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಬೆಂಕಿ ಸುಡೋದಿಲ್ಲ. ನಚಕ್ಲೇದಯಂತ್ಯಾಪೋ, ನೀರು ಇದನ್ನು ಒದ್ದೆ ಮಾಡುವುದಿಲ್ಲ. ನ ಶೋಷಯತಿ ಮಾರುತಃ, ಯಾವ ಗಾಳಿ ಕೂಡ ಇದನ್ನು ಒಣಗಿಸುವುದಿಲ್ಲ ಅಥವಾ ಹಾರಿಸುವುದಿಲ್ಲ. ಇಂಥ
ಈ ಜೀವನ ಬಗ್ಗೆ ನೀನು ಶೋಚಿಸ್ತಾ ಇದ್ದೆ ಅಥವಾ ದುಃಖಿಸ್ತಾ ಇದ್ದೆ. ಅರ್ಥವೇ ಇಲ್ಲ, ಅಗತ್ಯವೂ ಇಲ್ಲ. ಹಾಗಾಗಿ ಈ ಜೀವ ಅವನು ಎಂದೂ ಸಾಯೋದಿಲ್ಲ. ಅವನಿಗಾಗಿ ನೀನು ಏನನ್ನು ಯೋಚಿಸಿದ್ಯಲ್ಲ, ಇದು ಸಾಯುತ್ತೆ, ಇದು ಮುಕ್ತಾಯ ಆಗುತ್ತೆ, ನಾನು ಇವರನ್ನು ಕೊಲ್ತೇನೆ, ಇಲ್ಲ. ಮತ್ತೆ ಇವರೆಲ್ಲ ಇದ್ದಾರಲ್ಲಪ್ಪ, ಇವ್ರು ಕಾಣ್ತಾರಲ್ಲ, ಅವ್ಯಕ್ತ ಆದೀನಿ, ಇವರಿದ್ದಾರೆ, ಇವರು ಇಲ್ಲವಾಗ್ತಾರೆ, ಎಲ್ಲ ಹೌದು. ನೀನೀಗ ನಿನಗೆ ಕಾಣುವ ಭೀಷ್ಮಾಚಾರ್ಯರನ್ನು ನೋಡ್ತಿದ್ದಿ, ದ್ರೋಣಾಚಾರ್ಯರನ್ನು ನೋಡ್ತಿದ್ದಿ. ಎಲ್ಲಿ ಇದ್ದರು ಈ ದೇಹಕ್ಕೆ ಮೊದಲು ಗೊತ್ತಾ ನಿನಗೆ? ಅವ್ಯಕ್ತ ಆದೀನಿ, ಇದಕ್ಕೆ ಮೊದಲು ಎಲ್ಲಿದ್ದರೂ ಗೊತ್ತಿಲ್ಲ. ಅವ್ಯಕ್ತ ಅವ್ಯಕ್ತ ನಿಧನಾನಿಚ, ಸತ್ತ ಮೇಲೆ ಎಲ್ಲಿ ಗೊತ್ತಿಲ್ಲ. ವ್ಯಕ್ತ ಮಧ್ಯಾನಿ ಭಾರತ, ಈ ಮಧ್ಯ ಒಂದಿಷ್ಟು ಕಾಲ ಕಾಣಿಸಿಕೊಳ್ಳುವ ದೇಹದ ಬಗ್ಗೆ ನೀನು ಒದ್ದಾಡ್ತಿರುವುದು. ಅದು ಸ್ವಲ್ಪ ಕಾಲ ಮಧ್ಯಾವಧಿ ಕಾಣಿಸ್ತಾರೆ. ಹಾಗಾದರೆ ಭೀಷ್ಮಾಚಾರ್ಯರು ಕಾಣಿಸಿಕೊಂಡವರೇ ಅಂತ ನೀನು ತಿಳಿದೆಯಾ? ಅದರ ಒಳಗಿರುವ ಜೀವ ಅದಕ್ಕೆ ಮೊದಲು ಎಲ್ಲಿತ್ತು? ಅವ್ಯಕ್ತ ಆದೀನಿ. ನಂತರ ಎಲ್ಲಿ ಹೋಯಿತು? ಅವ್ಯಕ್ತ ನಿಧನಾನಿಚ, ಗೊತ್ತಿಲ್ಲ. ತತ್ರ ಕಾ ಪರಿದೇವನ, ಯಾವುದರ ಬಗ್ಗೆ ನಿನಗೆ ಮೊದಲು ಎಲ್ಲಿತ್ತು ನಂತರ ಎಲ್ಲಿ ಹೋಗುತ್ತದೆ ಗೊತ್ತಿಲ್ಲ, ಅದರ ಬಗ್ಗೆ ಯಾಕೆ ಚಿಂತಿಸುತ್ತಿ? ಅದು ಹಾಗಾದರೆ ದೇಹ ಅನ್ನೋದು ಬರುವುದು ಹೌದು, ಹೋಗುವುದು ಹೌದು, ನಾವು ನೋಡ್ತೇವಲ್ಲ, ಈಗ ಹುಟ್ಟಿತು ಅಂತ ನಮಗೆ ಕಾಣ್ತದೆ, ಆಮೇಲೆ ಇಲ್ಲವಾಗ್ತದೆ. ಹೌದಪ್ಪ, ದೇಹಕ್ಕೆ ಒಮ್ಮೆ ಬಂತು ಅಂದ ಮೇಲೆ ಅದು ಹುಟ್ಟಬೇಕು ಮತ್ತು ಸಾಯಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ, ಅಂದರೆ ಒಂದು ಜೀವ ಹುಟ್ಟಿತು ಅಂತಂದರೆ ಅದು ಸಾಯಬೇಕಪ್ಪ. ದೇಹದಲ್ಲಿ ಬಂದ ಮೇಲೆ ಅದು ಸತ್ತದ್ದು ಜೀವವಲ್ಲ, ದೇಹ. ಜೀವ ಬಂದದ್ದು ಅಭಿನವ ಗಿಳಿಯೊಂದು ಗಗನದಲ್ಲಿ ಹುಟ್ಟಿ ಒಂದು ಇದ್ದದ್ದು 25 ಆಯಿತು. ಇದು ಅಲ್ಲಮನ ವಚನ. ಅಭಿನವ ಗಿಳಿಯೊಂದು ಗಗನದಲ್ಲಿ ಹುಟ್ಟಿ ಒಂದಿದ್ದದ್ದು, ಸ್ವತಂತ್ರವಾಗಿ ಒಂದೇ ಇತ್ತು ಜೀವಾಂಶ, ಭಗವಂತನ ಒಂದು ಪಾರ್ಟಿಕಲ್. ಯಾವುದೋ ಕಾರಣಕ್ಕೆ ಬಂದು ಈ ದೇಹವನ್ನು ಸೇರಿತು. ಈ ದೇಹ ಅಂದರೆ 24 ತತ್ವ, ಮುಂದೆ ಬರುತ್ತೆ, ಕೃಷ್ಣ ವಿವರಿಸ್ತಾನೆ, ಆಗಲೇ ವಿವರಿಸ್ತೇನೆ ನಾನು ನಿಮಗೆ. 24 ತತ್ವಗಳುಳ್ಳ ಈ ದೇಹದಲ್ಲಿ ಬಂದು ಸೇರಿದ ತಕ್ಷಣ ನ್ಯಾಚುರಲಿ 25ನೇಯದ್ದು ಆಗಿಬಿಡ್ತು. ಅದು ಒಂದೇ ಇತ್ತು. ಒಂದೇ ಇದ್ದಾಗ ಸ್ವತಂತ್ರ, ಅನಾದಿ, ಅಜಂ, ಅವ್ಯಯಂ ಕೃಷ್ಣ ಹೇಳ್ತಾನೆ. ಆದರೆ ದೇಹಕ್ಕೆ ಬಂದ ಕೂಡಲೇ ಅದು 25 ಆಯಿತು. 25 ಆದ ಕೂಡಲೇ ಅದಕ್ಕೆ ಸಾವು, ಹುಟ್ಟು. ಜಾತಸ್ಯ ಹಿ ಧ್ರುವೋ ಮೃತ್ಯು, ಅದಕ್ಕೆ ಸಾವು ಆವಾಗ ಖಚಿತ. ಧ್ರುವಂ ಜನ್ಮ ಮೃತಸ್ಯ ಚ, ಯಾವುದು ಹುಟ್ಟಿದೆಯೋ ಅದು ಸಾಯಲೇಬೇಕು, ಯಾವುದು ಸಾಯುತ್ತದೋ ಅದು ಹುಟ್ಟಲೇಬೇಕು. ದೇಹ ಹುಟ್ಟುತ್ತದೆ, ಮತ್ತೊಂದು ರೂಪದಲ್ಲಿ ಮತ್ತೆ ಬರುತ್ತೆ ಈಗ ಸತ್ತರು. ಹಾಗಾಗಿ ದೇಹ ಅದು ಶಾಶ್ವತವಲ್ಲ. ಆದರೆ ಒಳಗಿರುವ ದೇಹಿ ಇದ್ದಾನಲ್ಲ, ಅವನು ಶಾಶ್ವತ. ಅವನಿಗಾಗಿ ಅಳಬೇಡ ಅಂತ ಹೇಳಿ ದೇಹ ಮತ್ತು ದೇಹದ ಜೊತೆಗಿನ ದೇಹಿಯ ಸಂಬಂಧಗಳನ್ನು ವಿವರಿಸಿ ಮುಂದಿನ ಭಾಗ ಅವನು ಕರ್ಮದ ಕುರಿತು ಬರ್ತಾನೆ. ನಾನು ಅದನ್ನು ಆ ಬಳಿಕ ನಾಳೆಯ ದಿವಸ ನೋಡೋಣ. ಬಹುತೇಕ 3 ಅಧ್ಯಾಯಗಳನ್ನು ಒಂದೊಂದು ದಿನಕ್ಕೆ ಹೇಳುವ ಪ್ರಯತ್ನ ಮಾಡ್ತೇನೆ. ಒಂದಿಷ್ಟು 4 ಅಧ್ಯಾಯಗಳು ಸ್ವಲ್ಪ ಸಣ್ಣ ಸಣ್ಣವಿದ್ದಾವೆ, ಭಕ್ತಿ ಯೋಗದ ನಂತರದವು. ಅವುಗಳನ್ನು ಮಾತ್ರ ಒಂದು ದಿನ 4 ಅಧ್ಯಾಯ ಮುಕ್ತಾಯ ಮಾಡ್ತೇನೆ. ಸೊ ದ್ಯಾಟ್ ನಾನು 18 ಅಧ್ಯಾಯಗಳನ್ನು ಸಮಗ್ರವಾಗಿ ಅಲ್ಲದೆ ಹೋದರೂ ಅಲ್ಲಲ್ಲಿ ಏನಿದೆ ಸಾರಾಂಶಭೂತವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ಹೊತ್ತಿನ ನಿಮ್ಮ ತಾಳ್ಮೆ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸಕ್ಕೆ ಭಕ್ತಿಯಿಂದ ನಮಿಸಿ. ಯಾಕೆ ಭಕ್ತಿಯಿಂದ ನಮಿಸುವುದು ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ನಾಳೆ ಸಿಗೋಣ.